ನಾನು ಮೊದಲಿಗೆ ಬ್ರಹ್ಮಶ್ರೀ ಪತ್ರಿ ಗುರುಗಳಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಮತ್ತು ನನ್ನ ತಂದೆ ತಾಯಿಗೆ ಪ್ರೀತಿಯ ನಮಸ್ಕಾರಗಳು ಮತ್ತು ನಿಮ್ಮೆಲ್ಲರ ಗುಡಾಕೇಶಿ ಮಾಸ್ಟರ್ ಆದಂತ ಅರುಣ್ ಸರ್ ಅವರಿಗೆ ಆತ್ಮಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಜೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲಾ ಮಾಸ್ಟರ್ಗಳಿಗೆ ನನ್ನ ನಮಸ್ಕಾರಗಳು ಹೇಳುತ್ತಾ ನನ್ನ ಧ್ಯಾನದ ಅನುಭವಗಳನ್ನು ಹೇಳುತ್ತೇನೆ. ನನ್ನ ಹೆಸರು ಲಕ್ಷ್ಮೀ ಹೆಬ್ಬಾಳೆ. ನಾನು ಚಿಕ್ಕೋಡಿಯಿಂದ ಮಾತನಾಡುತ್ತಿದ್ದೇನೆ. ನನ್ನ ಬಾಲ್ಯ ಜೀವನ ಹೇಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನನ್ನ ತಂದೆ ತಾಯಿ ಇಬ್ಬರು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದರು. ನಮ್ಮ ತಂದೆಯವರು ಭಗವದ್ಗೀತೆಯನ್ನು ಪಠನ ಮಾಡುತ್ತಿದ್ದರು. ಆದ ಕಾರಣ ನನ್ನಲ್ಲಿಯೂ ಕೂಡ ಆಧ್ಯಾತ್ಮಿಕವಾಗಿ ಬೆಳೆದು ಬಂದಿತ್ತು. ನಾನು ಕೂಡ ಪೂಜೆಗಳನ್ನು ಮಾಡುತ್ತಾ ಇದ್ದೆ. ಮದುವೆಯ ನಂತರದ ಜೀವನ ಹೇಗಿತ್ತು, ಅದು ಕೂಡ ಒಳ್ಳೆಯ ಕುಟುಂಬವಾಗಿತ್ತು. ಆ ಮನೆಯಲ್ಲಿ 15 ಜನರಿದ್ದರು ಆವಾಗ. ಹ್ಮ್ ಮುಂದೆ ನಮ್ಮ ಯಜಮಾನರಿಗೆ ಚಿಕ್ಕೋಡಿಯಲ್ಲೇ ಕೆಲಸ ಇತ್ತು. ಆದ ಕಾರಣ ನಾವು ಬಂದು ಚಿಕ್ಕೋಡಿಯಲ್ಲೇ ಮನೆ ಕಟ್ಟಿಸಿಕೊಂಡು ನಿಂತೆವು. ನನಗೆ 3 ಮಕ್ಕಳು. ಅವರನ್ನು ಪಾಲನೆ ಪೋಷಣೆ ಮಾಡಿ ಅವ್ರ ವಿದ್ಯಾಭ್ಯಾಸ ಕೊಟ್ಟು ಅವರು ಚೆನ್ನಾಗಿ ಅವರ ಲಗ್ನವಾಗಿದೆ. ಅವ್ರವ್ರ ಇದ್ರೊಳಗೆ ಅದಾರ್ರಿ, ಅವರು ಆರಾಮದಾರ ಅವರು. ನಿಮ್ಮ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲೇ ಮಾತಾಡ್ರಿ ಅಮ್ಮ. ನಾ ಹಂಗ ಮಾಡ್ತೇನೆ. ಹಾ, ನೀವ್ ಹಿಂಗ್ ಹ್ಮ್ ಓದಿದ್ರೆ ನಮ್ಗೆ ಅಷ್ಟು ಇದಾಗಲ್ಲ. ನಿಮ್ಮ ಉತ್ತರ ಕನ್ನಡ ಭಾಷೆ ಕೇಳ್ಬೇಕು ನಾವು. ಹ್ಮ್ ಹ್ಮ್ ಹ್ಮ್. ಅವರೆಲ್ಲರೂ ತಮ್ಮ ಕೆಲಸದ ಸಲುವಾಗಿ ಹೊರಗೆ ಹೋಗ್ಬೇಕಾಯ್ತು. ಹ್ಮ್ ಅವಾಗ ನಮ್ಮ ಯಜಮಾನರು ಕೆಲಸಕ್ಕೆ ವಿರಾಮ ನೀಡಿದರು. ಅವಾಗ ಜೀವನದಲ್ಲಿ ಗೊಂದಲಗಳು ಸಮಸ್ಯೆಗಳು ಇದ್ದವು. ಅವುಗಳನ್ನು ಎದುರಿಸುತ್ತಾ ತುಂಬಾನೇ ಪೂಜೆಗಳನ್ನು ಮಾಡುತ್ತಾ ಇದ್ದೆ. ಆದರೆ ಸಮಸ್ಯೆಗಳು ಅರ್ಧ ಭಾಗ ಹಾಗೆ ಉಳಿದಿದ್ದವು. ಮುಂದೆ ಹ್ಮ್ ಹ್ಮ್ ನೀವು ಹೇಳ್ತಾ ಹೋಗಿ ನಾನ್ ಸ್ಟಾಪ್. ಹೆದರ್ಕೋಬೇಡ್ರಿ. ಹ್ಮ್ ಅದನ್ನ ನೋಡ್ಬೇಡ್ರಿ, ಬಿಟ್ರಿ ಅದನ್ನ. ನಿಮ್ ಪಾಡಿಗೆ ನಿಮ್ಗೆ ಏನ್ ಅನುಭವ ಅದನ್ನ ಹೇಳ್ಕೊಂಡು ಹೋಗ್ರಿ. ನನ್ನ ಹತ್ರ ಫೋನಲ್ಲಿ ಮಾತಾಡ್ತಿರಲ್ಲ, ಹಂಗೆ ಮಾತಾಡ್ಬಿಡ್ರಿ ನೀವು. ಅದಕ್ಕೆ ನಾನು ಚಿಕ್ಕೋಡಿಯಲ್ಲೇ ಇಲ್ಲೇ ಉಳಿದು ಬಿಟ್ಟೇವು ನಾವು. ಹ್ಮ್ ಅವಾಗ ನಾವು ಇವ್ರಿಗೆ ಕೆಲಸಕ್ಕೆ ವಿರಾಮ ಆದ ನಂತರ ಬಹಳ ಕಷ್ಟಗಳಾದವು ನಮಗ. ಆದ ನಂತರ ಹ್ಮ್, ಸಮಸ್ಯೆಗಳು ರಗಡು ಬಂದಾವ. ಅದಕ್ಕೆ ತ್ರಾಸ ಆಯ್ತು ಒಂದ್ ಸ್ವಲ್ಪ. ಎಲ್ಲಾನು ಆದ ನಂತರ ನಾನು ದರಗಡ ಪೂಜೆಗಳನ್ನು ಮಾಡುತ್ತಿದ್ದೆ, ಎಲ್ಲ ಮಾಡುತ್ತಿದ್ದೆ. ಆವಾಗ ಇವರು ಇಲ್ಲಿ ಚಿಕ್ಕೋಡಿಯಲ್ಲಿ ಒಂದು ಸಾಯಿ ಮಂದಿರ ನಿರ್ಮಾಣವಾಯಿತು. ಅದರಲ್ಲಿ ಆ ಟ್ರಸ್ಟ್ ನಲ್ಲಿ ಇವರು ನಮ್ಮ ಯಜಮಾನರನ್ನು ಮ್ಯಾನೇಜರ್ ಆಗಿ ಕರ್ಕೊಂಡ್ರು. ಅಲ್ಲಿ ಕೆಲಸ ಸೇವೆಯನ್ನು ಮಾಡುತ್ತಾ ಅವರು ಅಲ್ಲಿ ನಿಂತರು. ನಾನು ಮನೆಯಲ್ಲಿ ಎಲ್ಲರಿಗೂ ಆ ಆಧ್ಯಾತ್ಮಿಕವಾಗಿ ಏನಾದ್ರು ಒಂದ್ ಸ್ವಲ್ಪ ಓದೋದು ಮಾಡೋದು, ಈ ಪುಸ್ತಕಗಳೆಲ್ಲ ಮಾಡ್ತಿದ್ದೆ ನಾನು. ಅವಾಗ ಈಗ ನಮ್ಮ ಮನೆಗೆ ಯಾರು ಬಂದ್ರೂ ಸಹಿತ ಒಂದು ಒಳ್ಳೆಯ ವಿಚಾರ ಅವ್ರಿಗೆ ಹೇಳುತ್ತಿದ್ದೆ. ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ಇದ್ರು ಅವ್ರನ್ನೆಲ್ಲ ಅವ್ರಿಗೆ ಸರಿ ಸರಿ ಮಾಡಿ ಅವ್ರನ್ನ ಕಳ್ಸುತ್ತಿದ್ದೆ. ನಮ್ಮ ಮನೆಗೆ ಬಂದ್ರೂ ಸಹಿತ ಅವ್ರಿಗೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ನಾ ಕಲ್ತಿದ್ದೆ. ಅವ್ರಿಗೂ ಕಲಿಸಿ ಕೊಡುತ್ತಿದ್ದೆ. ಅವರು ಆ ಇದ್ರ ರುದ್ರ ಕಲ್ತಿದ್ದೆ, ರುದ್ರವನ್ನು ಕಲಿಸ್ತಿದ್ದೆ. ಆವಾಗ ಕೊರೋನಾ ಬಂದಾಗ ಎಲ್ಲರೂ ಬಂದು ನಮ್ಮ ಮನೆಯಲ್ಲಿ ಒಂದು ಹುಡುಗರನ್ನೆಲ್ಲ ತಂದು ನಮ್ಮ ಮನ್ಯಾಗನೆ ಬಿಟ್ಟು ಕೊಡ್ತಿದ್ರು. ಆವಾಗ ಆ ಹುಡುಗರಿಗೆ ವಚನಗಳನ್ನೆಲ್ಲ ಬಸವಣ್ಣವ್ರ ವಚನಗಳನ್ನೆಲ್ಲ ಕಲಿಸುತ್ತಿದ್ದೆ. ನಂತರ ಅಷ್ಟು ಎರಡನೇತೆ ಹುಡುಗರು ಇದ್ರು ಸಹಿತ ವಿಷ್ಣು ಸಹಸ್ರನಾಮ ಕಲಿಸಿದೆ. ಅಷ್ಟು ಚಂದ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಿದ್ರು ಅವ್ರು ನಮ್ಮ ಮನೆಯೊಳಗ. ಇಲ್ಲಿ ಓಣಿ ಒಳಗ ಅಂದ್ರ ಹರಿನಗರದಾಗ ಅಂದ್ರ ಇಲ್ಲಿ ಈ ಏರಿಯಾದಾಗ ಅಂದ್ರ ನಮ್ಮ ಮನಿ ಅಂದ್ರ ಒಂದು ಇದನ್ನು ಆಗಿಬಿಟ್ಟಿರ್ತದ. ಇದನ್ನ ಆ ಹ್ಮ್, ಸಂಗೀತ ಶಾಲೆ ಆದಂಗ ಆಗ್ಬಿಟ್ಟಿತ್ತು ನಮ್ಮ ಮನಿಯೊಳಗ. ಎಲ್ಲಾರು ಒಂದು ಚಲೋ ವಿಷಯ ಹೇಳ್ತಾರಲ್ಲ ಅವ್ರ ಹತ್ರ ಒಂದು ನನಗೊಂದು ಮರ್ಯಾದೆ ಕೊಡ್ತಿದ್ರು ಎಲ್ಲಾರು ಬಂದವರು. ಅದ ತರ ನಾವು ಉಳ್ಕೊಂಡಿದ್ದು. ನಂತರ ನಮ್ಮ ಹ್ಮ್ ಮುಂದಕ್ಕೆ. ನನ್
ನಂತರದ ಜೀವನ ಬಹಳ ಕಷ್ಟವಾಯ್ತು ನನಗೆ. ನಂತರದ ಜೀವನ ಅಂದ್ರೆ ಹೇಗಿತ್ತು ಅಂದ್ರೆ ನಮ್ಮ ಯಜಮಾನರು ತೀರಿ ಹೋದರು. ಅವಾಗ ನನ್ಗ ಸಮಸ್ಯೆ ಅಂದ್ರೆ ಏನ, ನನ್ಗ ಇಷ್ಟು ದುಃಖ ಆತು. ನನ್ಗ ಹೆಂಗ್ ಇರೋದು ಈ ಮನಿಯೊಳಗ ಅನ್ನೋದು ಸಮಸ್ಯೆ ಆಗ್ಬಿಟ್ಟಿತ್ತು ನನಗ ಒಬ್ಬಳೇ. ಆ ವೇಳೆದಾಗ ಏನ್ ಜಪ ತಪ ಮಾಡ್ರನು ಪೂಜೆ ಮಾಡ್ರನು ಸಹಿತ ನನಗೇನ್ ಅದ್ರದ್ದ ಏನು ಅನಸಲಿಲ್ಲ. ನನಗ ಇದ್ರ ಮುಂದ್ ಏನಾರ ಇದ್ರ ಮಾಡ್ಬೇಕಂದ್ರ ಅನ್ನೋದು ಗೊತ್ತೂ ಇಲ್ಲ. ಹಿಂಗಾಗಿ ಬರೇ ನನ್ಗ ದುಃಖ ಅಂದ್ರ ಅಷ್ಟು ದುಃಖ ಭಯ ಅನ್ನೋದ ನನಗ ಶುರು ಆತ್ ನನಗ. ಅವಾಗ ಏನ್ ಮಾಡ್ಬೇಕಪ್ಪ ಏನು ಒಬ್ಬಳೇ ಈ ಮನಿಯೊಳಗ್ ತೆಗಿಯೋದಂದ್ರ ನನಗ ಅಷ್ಟು ಬ್ಯಾಸರ ಆಗಿತ್ತು. ಜೀವನ ಅಂದ್ರ ಅಷ್ಟು ಬ್ಯಾಸರ ಆಗಿತ್ತು. ಯಾಕಪ್ಪ ಭಗವಂತ ನನ್ ಬದುಕ್ಸಿದಿ ಅನ್ನೋಂಗ ಆಗ್ಬಿಟ್ಟಿತ್ ನನಗ. ನನ್ ಹುಟ್ಟಿದಾಗಿಂದ ಕಷ್ಟ ಕಣ್ಣೀರ್ ಅನ್ನೋದು ಗೊತ್ತಿರ್ಲಾಗಿತ್ತು. ಇವ್ರ ನಮ್ಮ ಮನ್ಯಾಗ ಯಜಮಾನ್ರು ಹೋದ್ ನಂತರ ನನಗ್ ಬಾಳ ಅಂದ್ರ ಬಾಳ ತ್ರಾಸ ಆತ್ರಿ ನನಗ. ಅವಾಗ ಸಹಿಸ್ಕೊಳಾರ್ದಷ್ಟ್ ತ್ರಾಸ ಆದಾಗ ನಮ್ ಏರಿಯಾದವ್ರು ನನ್ ಜೊತೆ ಬಾಳ ಚಲೋ ಇದ್ರು. ಎಲ್ಲಾರು ಬಂದ್ ನಾ ಒಬ್ಳೇ ಇರ್ತಾನಂತಳಂದ ನನ್ ಜೊತೆ ಬಂದ್ ಕೂಡವ್ರು. ಅವ್ರ ಹಾಗೆ ಕೂಡ್ತಾರ ತಳಂದ್ ಕಸಿಂದ ಅವ್ರಿಗೆ ಭಜನಿ ಅವ್ರನ್ನ ಕಲಿಸಿ ಭಜನಿ ಹಾಡುಗಳನ್ನೆಲ್ಲಾ ಕಲಿಸಿ ಭಜನಿಯ ಒಂದು ಮಂಡಳ ತಯಾರು ಮಾಡೀನಿ ನಾನು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲಾರು ಕೂಡಿ ಅನ್ನಕ್ ಚಾಲು ಮಾಡಿದ್ವು. ಎಲ್ಲಾ ಗುಡಿಗಳಿಗೆ ಹೋಗುತ್ತಿದ್ದು. ನಮ್ ಮನಿಗೊಳ್ದಾಗ ಅವ್ರ ಮನಿಗೊಳ್ದಾಗ ಎಲ್ಲಾರ ಮನಿಗೊಳ್ದಾಗ ಮಾಡ್ಕೊತ ಬಂದವ್ರಿ ನಾವು. ಆದ ನಂತರ ನಮ್ಮ ಹರಿನಗರದೊಳಗ ನಮ್ ಹಾಲ್ವಾಣಿ ಡಾಕ್ಟರ್ ಅಂತ ಅದಾರು. ಅವ್ರಿದ್ದವ್ರ ಈ ಹರಿನಗರದ ಒಂದು ಗ್ರೂಪ್ ಮಾಡಿ ಮಹಿಳಾ ದಿನಾಚರಣೆ ದಿವಸ ಅಷ್ಟು ಮಂದಿನೆಲ್ಲ ಕರೆದ ಅವ್ರಿಗೆ ಏನಾರ ಒಂದ್ ಸ್ವಲ್ಪ ಅವ್ರದ್ದು ನಮ್ದ್ ನಾವ್ ಕೇಳ್ಬೇಕು, ನಮ್ದ್ ಅವ್ರಿಗೆ ಹೇಳ್ಬೇಕು. ಹಿಂಗ್ ಮಾಡಿ ಒಂದು ಮೀಟಿಂಗ್ ಮಾಡಿ ಅವ್ರ ಏನೋ ಒಂದ್ ಹೇಳೋರ್ ಇದ್ರಿ. ಆ ಹೇಳ್ದಾಗ ನಮ್ಗೆ ಎಲ್ಲಾರ್ನು ಕರ್ಸಿದ್ರು. ಅವ್ರ ಮನಿಗ್ ಹೋಗಿದ್ದು ನಾವ. ಅವಾಗ ನನ್ ಕಾಯ್ಪಾಡಾಗಿ ಒಂದ್ ಹೆಜ್ಜೆನು ಮುಂದ್ ಇಡಾಕ್ ಬರ್ತಿದ್ದಿಲ್ಲ. ಆ ಸ್ಥಿತಿ ಒಳಗ ನಾ ಇದ್ನಿ. ಅವಾಗ ಈ ಮಕ್ಳೆಲ್ಲಾ ದೂರ ಇದ್ರು. ಅವ್ರಿಗೂ ಬಂದ್ ನಮ್ ಮನೆಗ್ ಇರಾಕ್ ಆಗೋದಿಲ್ಲ. ಹಂಗ ಅವ್ರ ಕೆಲ್ಸಗಳು ಇದ್ದು ನಮಗ್ ಹೋಗಿ ಅವ್ರ ಮನ್ಯಾಗ ಇರಾಕ್ ಆಗೋದಿಲ್ಲ. ನಮ್ ಊರ್ ಇಲ್ಲೇ ಸಮೀಪ ಇತ್ತು. 15 ಕಿಲೋಮೀಟರ್ ನಮ್ ಊರ್ ಅಂದ ಕೂಡ್ಲೆ ನಾವ್ ಇಲ್ಲೇ ಉಳ್ದ್ ಬಿಟ್ಟು ಎಲ್ಲಾರು. ಅವಾಗ ಅವ್ರ ಕಡೆ ನಮ್ಗ್ ಹೋಗಕ್ ಆಗ್ಲಿಲ್ಲ. ಅವಾಗ ಅವ್ರ ಹಾಲ್ವಾಣಿ ಡಾಕ್ಟರ್ ನಮ್ಗೆಲ್ಲಾರ್ಗು ಕರ್ದ ಹೇಳ್ದಾಗ ಅಲ್ಲಿ ಧ್ಯಾನಿಗಳನ್ನು ಬಂದಿದ್ರು. ಅವ್ರ ಧ್ಯಾನಿಗಳು ಯಾರಂದ್ರ ಇಲ್ಲಿ ನಮ್ ಭಾರತಿ ಕಮತಿಗೆ ಅವ್ರ ಅದಾರ್ಲ ಅವ್ರ ಕುಟುಂಬ ಅವ್ರು ಎಲ್ಲಾರು ಬಂದಿದ್ರ ಅಲ್ಲಿ. ಅದೇ ಅವ್ರು ಅವಾಗನ್ನ ಧ್ಯಾನ ಶುರು ಮಾಡಿದಾರು. ಮತ್ ರತ್ನಾ ಪೂಜಾರಿ ತಳಂದ ಅಕ್ಕಿನೂ ಬಂದಿದ್ದಳಲ್ಲಿ. ಮತ್ ನಮ್ಮ ಭಾಗಕ್ಕ ಕೇತಪ್ಪ ಜೀವಂದ್ರ ಕೇತಪ್ಪ ಸರ್ ತಳಂದ ಏನದಾರು ಅವ್ರ ಹಿರಿಯ ಪಿರಮಿಡ್ ಮಾಸ್ಟರ್ ಅವರು ಬಂದಿದ್ರಲ್ಲಿ. ಅವಾಗ ಈ ಎಲ್ಲಾರು ಬಂದವ್ರೆಲ್ಲ ಒಂದೊಂದ್ ಏನಾರ ಒಂದ್ ಹೇಳಕತ್ರು. ರತ್ನಾ ಪೂಜಾರಿ ಏನ್ ಎದ್ದ್ ನಿಂತ್ ಹೇಳ್ದಾಗ ತಂದ್ ಏನಕ್ಕೆ ಅನುಭವ ಹೇಳ್ಕೊಂಡ್ಲು. ಏನ್ ಅನುಭವ ಹೇಳಾಕತ್ತಳು ಅದನ್ನ ಕೇಳಿ ನನಗೆ ಎಷ್ಟು ಖುಷಿ ಖುಷಿ ಆತಲ್ಲ. ಇನ್ನೊಂದ್ ಐತಲ್ಲ ಇದ್ರ ಮುಂದ ನಾ ಇದ ಮುಗಿತೇನು ನಮ್ದೆಲ್ಲಾ ಆತರ ಅನ್ಕೊಂಡಿದ್ದೀನಿ ನಾನ. ಆಕಿದೆಲ್ಲಾ ಆಕಿ ಅನುಭವಗಳು ಹೇಳು ಧ್ಯಾನದಿಂದ ನನಗೆ ಏನೇನ್ ಆಗೇತಿ. ಅಷ್ಟ ಆಕಿ ಎಷ್ಟು ಸಣ್ಣ ವಯಸ್ಸ್ರಿ ಆಕಿದ. ಇಷ್ಟು ಸಣ್ಣ ವಯಸ್ಸಿನಾಗ 4 ಮಕ್ಕಳ ತಾಯಿ ಆಕಿ. ಅವಾಗ ಅಂತ ಇದ್ರೊಳಗ ಆಕಿ ಗಂಡ ಪೊಲೀಸ್ ಅಧಿಕಾರಿ. ಅಂತಾತ್ರೊಳಗ ಆಕಿ ಈ ಧ್ಯಾನ ಹೆಂಗ್ ಸಾಧನೆ ಮಾಡ್ಕೊಂಡ್ಲಿಕ್ಕಿ. ನಾವ್ ಇಷ್ಟೆಲ್ಲಾ ಖಾಲಿ ಇದ್ದೀಗ ನಮ್ ಸಾಧನೆ ಆಗ್ವತ್ ನಮ್ ಕೈಲಿ ತಳಂದ ನನಗ ಅಷ್ಟು ಆಕಿದ್ ಖುಷಿ ಖುಷಿ ಆತಕಿ ಮಾತ್ ಕೇಳೋದಂದ್ರ. ಅವ್ರ ಮನ್ಯಾಗೆಲ್ಲಾ ಮಾಂಸಾಹಾರಿ ಬಂದಿದ್ರು, ಸಸ್ಯಾಹಾರಿ ಬಂದ್ರ ಅಷ್ಟು ಮಂದಿ ಎಲ್ಲ ಅವ್ರು. ಅದ ತಂದ ಧ್ಯಾನದಾಗ ಏನ್ ಹೇಳಕಿ ಏನ್ ಏನ್ ಬೇಕ್ ಅದನ್ನೆಲ್ಲಾ ನಮ್ಗ್ ಸಿಗ್ತೈತಿ ಧ್ಯಾನ ಮಾಡ್ರ. ನೀವೆಲ್ಲಾರು ಧ್ಯಾನ ಮಾಡ್ರಿ. ಬಹಳ ಖುಷಿ ಖುಷಿ ಖುಷಿಯಾಗಿ ಅಷ್ಟು ಚಂದ ಕೇಳ್ಕೊಂಡ್ಲಕ್ಕಿ ಇದ ಧ್ಯಾನದ ಅನುಭವ ಅಂದ್ರ. ನಾ ಹಾಕಿದ್ರಿ ಎಲ್ಲಾರನು ಬಿಟ್ಟು ಆಕಿದನ್ನ ಕೇಳಾಕ್ ನಿಂತೀನಿ. ಅವಾಗ ಆಕಿದೊಂದ್ ಫೋನ್ ನಂಬರ್ ಬರ್ಕೊಳ್ಳಿಲ್ಲ. ಆಕಿದ್ ಎಲ್ಲಿ ಐತಿ ಅದನ್ನು ಕೇಳಲಿಲ್ಲ ಆಕಿನ. ಆಕಿದ್ ಕೇಳೋದಂದ್ರ ನನಗ ಅಷ್ಟ್ ಖುಷಿ ಆಗಿ ಹೋತು. ಅಷ್ಟು ಚಂದ ಹೇಳ್ಕೊಟ್ಳ ನನಗಕಿ. ಆವಾಗ ಜನವರಿ 1ನೇ ತಾರೀಕಿತ್ತು. ಅವ್ರ ಯಜಮಾನ್ರ ಪಾರ್ಟಿಗೆ ಹೋಗಿದ್ರತ. ಆಕಿ ಮನಸ್ಸಿನಾಗ ಏನಿತ್ತು, ನಾನ್ ವೆಜ್ ಬಿಡ್ಬೇಕು ನಮ್ ಕುಟುಂಬ ಎಲ್ಲಾ ಇದನ್ನ ಆಗ್ಬೇಕು ತಳಂದ ಆಕಿ ಮನಸ್ಸಿನಾಗಿತ್ತತ. ಆಕಿ ಅನ್ಕೊಂಡು ಧ್ಯಾನ ಮಾಡಿದ್ರು ಸಹಿತ ಅವ್ರ ಯಜಮಾನ್ರ ಕೇಳಿಲ್ಲ. ನಾವ್ ಹೋಗ್ತಾನ ಎಲ್ಲಾರು ದೋಸ್ತ್ರೊಳಗ ಊಟಕ್ಕತ್ತಾಳ ಅನ್ಕೊಂಡಿರ್ತಾವ್ರ. ಅವಾಗ ಆಕಿ ಒಳಗ ತ್ರಾಸ ಆಗಾಕತ್ತು. ಇವ್ರ ಮತ್ ಹೋದ್ರಲ್ಲ ಇಲ್ಲಿ ನಾ ಧ್ಯಾನಕ್ ಬಂದ್ ಅದನ್ನ ಬಿಡಿಸ್ಬೇಕನ್ನಕತ್ತಿದ್ದೆ ಅನ್ನೋ ಆಕಿ ಅನ್ಕೊಂಡ್ಲತ್ತ. ಅವಾಗ ಆಕಿ ಏನ ಅಷ್ಟ ಒಂದ್ 5 ನಿಮಿಷ 10 ನಿಮಿಷ ಧ್ಯಾನ ಮಾಡಿ ಹೇಳ್ಕೊಂಡಿದ್ಳು. ಅವ್ರು ಹೋಗಿ ಒಂದ್ ತಾಸಲೆ ಮನ್ಯಾಗ ಅಡ್ಗಿ ಮಾಡಿ ಬರ್ತಾರತ್ ಫೋನ್ ಮಾಡಿರ್ತಾರ ಅವ್ರು. ಅದೊಂದ್ ಖುಷಿ ಆತತ್ ಆಕಿಗೆ. ಹಿಂಗೆಲ್ಲಾ ಒಂದೊಂದ್ ಅನುಭವಗಳೆಲ್ಲಾ ಹೇಳಕತ್ತಾಳಕಿ. ಆಕಿದೆಲ್ಲಾ ಕೇಳ್ಕೊಂಡ್ ನಂತರ ಈಕಿ ಕಡೆ ಅಲ್ಲೆಲ್ಲಾ ಮುಗಿತ. ಅವ್ರ ಮನ್ಯಾಗ ಮೀಟಿಂಗ್ ಮುಗಿತು. ಎಲ್ಲಾ ಮುಗಿದ ನಂತರ ಇವ್ರು ಕಮತಿಗೆ ಭಾರತಿ ಅವ್ರು ಇವ್ರು ಎಲ್ಲಾ ಧ್ಯಾನದ ಕುಟುಂಬ. ಇವ್ರ ಕುಟುಂಬ ಎಲ್ಲಾ ಧ್ಯಾನದ ಕುಟುಂಬ. ಅವ್ರ ಮಾಲಕರು ಪೀರ್ಸಾಯಿ ಅದಾರು ಇಲ್ಲೇ ಚಿಕ್ಕೋಡಿ ಒಳಗ. ಅದ ಅವರು ಎಲ್ಲಾ ಅವಾಗ ಧ್ಯಾನಕ್ ಬಂದ್ರು. ನಾನು ಇದೆಲ್ಲಾ ಧ್ಯಾನ ಮುಗಿದ ನಂತರ ನನಗ ಏನಾಯ್ತು, ಇವ್ರ ಮನಿ ಎಲ್ಲೈತಿ, ಇವ್ರ ಎಲ್ಲಿ ಪರಿಚಯ ಮಾಡಿಸ್ಕೊಡೋದು. ಈ ಧ್ಯಾನದ್ದೆಲ್ಲ ಕೆಲ್ಸ ಸಲ ಆಕೈತಳಂದ್ ನನಗದ ಅಷ್ಟ್ ನನಗ್ ಖುಷಿ ಖುಷಿಯಾಗಿ ಅವ್ರನ್ನ ಎಲ್ಲಿ ಹುಡ್ಕ್ಯಾಡೋದು ಇವ್ರನ್ನ. ನಾನು ಒಬ್ಬಾಕಿ ಎಲ್ಲಿ ಹೊರಗ್ ಹೋಗಾಕ್ ಒಲ್ಲೆಗಿತ್. ನಾ ಮನಿ ಬಿಟ್ಟು ಹೊರಗ್ ಹೋಗೋದಿಲ್ಲ, ಯಾರ ಮನಿಗ್ ಹೋಗೋದಿಲ್ಲ. ಹಿಂಗ್ ನನಗ್ ಬಾಳ ಅಂದ್ರ ಮಾನಸಿಕ ಆಗ್ಬಿಟ್ಟಿತ್ ನನಗ ಆ ಹೇಳಿದಾಗ. ಅವಾಗ ಹಲ್ಮಾಯಿ ವೈನಿಗೆ ಏನ್ ಹೇಳಿನಿ, ವೈನಿರಿ ನಾವ್ ಕೇತಪ್ಪ ಸರ್ ಮನಿಗ್ ಹೋಗಿ ಬರೋಣ್ರಿ. ಧ್ಯಾನದ ಬಗ್ಗೆ ಎಲ್ಲಾ ನಾವ್ ಕೇಳ್ಕೊಂಡ್ ಬರೋಣ. ರತ್ನಾ ಪೂಜಾರಿ ನಂಬರ್ ಇದ್ರ ತಗೊಂಡ್ ಬರೋಣ.
ಆಕಿಗ್ ಭೇಟಿಯಾಗಿ ಆಕಿನ ಎಲ್ಲಾ ಕೇಳ್ಬೇಕು ಕೆಳಗಡೆದ ಅನ್ಕೊಂಡ ಅವ್ರ ಮನಿಗ್ ಹೋದ್ರ ನಾವ್. ಅವಾಗ ಅವ್ರ ಮನಿಗ್ ಹೋಗ್ತಲಿ ಈ ರತ್ನ ಪೂಜಾರಿ ಅವ್ರು ಬಂದ್ ಅವ್ರ ಮನ್ಯಾಗ ಕೂತಿದ್ರ ಅವ್ರು. ಅಷ್ಟು ಖುಷಿ ಆತ್ ನನಗ ಇಲ್ಲೇ ಬಂದ ಏನಂತಪ್ಪ ತೋರ್ಕೊಂತೀನಿ. ಅನ್ಮ್ಯೂಟ್ ಮಾಡಿ. ಆಯ್ತ್ರಿ. ಹಾ, ಮಾತಾಡಿ. ಹ್ಮ್. ಅವಾಗ ಅವ್ರ ಸರ್ಗೆ ಏನ್ ಹೇಳಿ ಧ್ಯಾನದ ಬಗ್ಗೆ ಕೇಳ್ಬೇಕಾಗಿತ್ರಿ ಅದಕ್ ಬಂದಿದ್ದೇನು ನಾನ್ ಅವಾಗ ರತ್ನ ಪೂಜಾರಿ ಹೇಳಿದಾಗ ಒಂದ್ 10 ನಿಮಿಷ 15 ನಿಮಿಷ ಅರ್ಧ ತಾಸ ಧ್ಯಾನ ಮಾಡಾಕತ್ತಿದ್ದೇನು. ಅಷ್ಟು ನನಗೆ ಇನ್ನೂ ಧ್ಯಾನದ ಇದು ಇಲ್ಲ. ನನಗ ಅದ್ರಿಂದ ಯಾಕೋ ಚಲೋ ಅನ್ಸೈತಿ ನನಗ್ ಮಾಡ್ಬೇಕಾಗೈತಿ ಹೇಳ್ರಿ ಸರ್ ಅಂತಂದ ಅವ್ರ ಮನಿಗ್ ಹೋಗಿ ಕೇಳಿದಾಗ ಕೂಡಮ್ಮ ನಾ ಧ್ಯಾನ ಹೇಳ್ಕೊಡ್ತೇನಂತಂದ ಅವ್ರ ಧ್ಯಾನದ ಬಗ್ಗೆ ಎಲ್ಲ ಹಿಂಗ್ ಕೈ ಕಟ್ಕೊಡೋದು ಕಾಲ್ ಹಿಂಗ್ ಮಾಡೋದು ಉಸಿರಾಟ ಕಡೆ ಗಮನ ಇಡೋದು ಹಿಂಗ್ ಧ್ಯಾನ ಮಾಡೋದು ಮಾತ ಹೇಳ್ಕೊಟ್ರ ಅವ್ರು. ಒಂದ್ ತಾಸ ಅವ್ರ ಮನ್ಯಾಗ ಧ್ಯಾನ ಮಾಡ್ಸ್ಯಾರ ನಮ್ನ. ಆದ ನಂತರ ಅವ್ರ ಏನ್ ಹೇಳ್ರು ಇನ್ ಮುಂದೆ ಈ ರತ್ನ ಪೂಜಾರಿ ಅಂದ್ರ ಇವ್ರು ಚಿಕ್ಕೋಡಿ ರತ್ನ ಇದ್ದಂಗ ಧ್ಯಾನದ ರತ್ನ ಇದ್ದಂಗ ಅದಾರ ಇವ್ರನ್ನ ನಿಮ್ ಗುರುಗಳನ್ನ ಮಾಡ್ಕೊಂಡ್ ಬಿಡತ್ತಂದ್ರ ಅವ್ರ. ನನ್ಕ ಸಣ್ಣವ್ರ ಕರೆ ನಾ ಗುರುಗಳನ್ನ ಮಾಡ್ಕೊಂಡ್ ಬಿಟ್ಟೇನ ಅವ್ರನ್ನ. ಎಲ್ಲಾದ್ರಿಂದ ಧ್ಯಾನದ ನನ್ ಅನುಭವಗಳ ಏನೆಲ್ಲಾ ನನ್ ತಿಳಿಸಿಕೊಟ್ಟಕಿ ಅಂದ್ರ ರತ್ನ ಪೂಜಾರಿ. ಬಹಳ ಖುಷಿಲಿ ಹೇಳ್ತೇನ್ರಿ ಆಕಿಗೆ ಧನ್ಯವಾದ ಬಹಳ ಧನ್ಯವಾದ ಹೇಳ್ತಾನ ನೋಡ್ರಿ ಆಕಿಗೆ ನನ್ಗ. ಆಕಿ ನನಗೆ ಇಷ್ಟು ಸುಧಾರಣೆ ಮಾಡ್ಲು ನನ್ನ ಈ ಮಾರ್ಗಕ್ಕೆ ತಂದಿಷ್ಟು ಸಂತೋಷದಿಂದ ಇಟ್ಟಿದಾಳಂದ್ರ ನನಗ ರತ್ನ ಪೂಜಾರಿ ಇದ್ರಾಗ ಧ್ಯಾನದಿಂದ. ಅದ್ ನಂತರ ಅಕ್ಕಿದೆಲ್ಲಾ ಆಕಿ ಏನ್ ಹೇಳ್ತಾಳ ಅದನ್ನ ಕೇಳ್ಕೊಂಡು ನಾ ಮಾಡ್ಕೋತ ಬಂದಿನ್ರಿ ನಾನು. ಮುಂದ ಧ್ಯಾನದ ನನಗ ಎಲ್ಲಾ ಅನುಭವಗಳು ಆಗಾಕತ್ತು ನನ್ಗೆಲ್ಲಾ ಅಷ್ಟ ಖುಷಿ ಖುಷಿ ಆಗಾಕೈತು ಭಯ ಹೋತ್ರಿ ನನ್ನಲ್ಲಿದ. ಏನ್ ಮನ್ಯಾಗ ನಂಗ್ ಸಮಸ್ಯೆ ಇತ್ತು ಅದೆಲ್ಲಾ ಸಮಸ್ಯೆ ಪರಿಹಾರ ಆಗಾಕೈತ್ರಿ ನನಗ. ಅವಾಗ ಒಂದ್ ದಿವ್ಸ ಏನಾತಂದ್ರ ಆ ನಮ್ ಪತ್ರಿಜಿ ಅವ್ರನ್ನ ಕೇಳ್ಕೊರಿ ಪತ್ರಿಜಿ ಅವ್ರನ್ನ ಕೇಳ್ಕೊರಿ ಅನ್ನಕತ್ರು. ಏನ್ ಕೇಳ್ಕೊಳದು ಗೊತ್ತಿಲ್ಲ ನನಗ್ ಪತ್ರಿಜಿ ಅಂದ್ರುನು ಗೊತ್ತಿಲ್ಲ ಅವ್ರ ನೋಡೇ ಇಲ್ಲ ಆಗಿದ್ನಿ. ಅದ್ ಕೂಡ್ಲೆ ನಾ ಏನ್ ಅನ್ಕೊಂಡ್ ಮನಸ್ಸಿನಾಗ ಪತ್ರಿಜಿ ಗುರುಗಳ್ರಿ ನಿಮ್ನ ಯಾರ್ ಅನ್ನೋದು ನನ್ಗ್ ಗೊತ್ತಿಲ್ರಿ ನಾನ್ ನಿಮ್ನ ನೋಡೇ ಇಲ್ಲ. ನನಗ್ ಯಾಕೆ ಈ ತರ ಎಲ್ಲಾ ತ್ರಾಸ ಆತು ನಮ್ ಯಜಮಾನ್ರು ಹೋದ್ ನಂತರ ನನ್ಗ್ ಬಾಳ್ ಮಾನಸಿಕ ಆತ್ರಿ ನನ್ಗ. ನನ್ಗೆ ಇದಕ್ ಏನ್ರ ಪರಿಹಾರ ಇದ್ರ ನೀವ್ ತಿಳಿಸ್ಕೊಡ್ರಿ ಪತ್ರಿಜಿರಿ ಅಂತಂದ ಹೇಳ್ಕೊಂಡ ಧ್ಯಾನಕ್ ಕೂತಿದ್ದೀನ್ರ. ಸೋಫಾದ ಮೇಲೆ ಕೂತಿದ್ನಿ ತ್ಯಾಲ ಕಾಲ ತೆಳಗ ಇಳಿ ಬಿಟ್ಕೊಂಡ ನನ್ ಮುಂದ ಬಂದ್ ಕೂತ್ರಿ ಅವ್ರು. ನನ್ ಮುಂದ್ ಬಂದ್ ಕೂತ್ರು. ಅವು ಎಲ್ಲಾ ಈ ಪಕ್ಷಿಗಳು ಇರ್ತಾವಲ್ಲ ಸಾಲ್ಕ ಅವ್ ಬಿಳಿ ಪಕ್ಷಿಗಳು ಹಾರಿ ಹೋಗ್ತಿರ್ತಾರಲ್ಲ ಆ ತರ ಮನ್ಯಾಗಿನ ಒಂದ್ ಸಾವಿರಾರು ಪಕ್ಷಿಗಳೆಲ್ಲ ಹೊರ ಹೋಗ್ಬಿಟ್ರು ಹಾರ್ಕೇಶನ್. ಅವಾಗ ನನ್ ತಲಿ ಎಲ್ಲಾ ಆಗಿಬಿಡ್ತಿರದ ಎತ್ತರ ಆಕೇಶಂದ ಅಷ್ಟು ಖುಷಿ ಖುಷಿ ಆತಲ್ಲ ನನ್ಗ. ತಲ್ಯಾಗೆಲ್ಲ ಅಷ್ಟು ವಿಚಾರ ತುಂಬಿದ್ದು ನನ್ನಲ್ಲಿ. ಅವ್ರ ಪತ್ರಿಜಿ ಬಂದ್ ಕಿಶಿಂದ ನನ್ ತಲಿ ಎಲ್ಲಾ ಖಾಲಿ ಮಾಡಿಬಿಟ್ರಲ್ಲ ಆತಳಂದ ಒಂದ್ ಖುಷಿ ಆತ್ರಿ ನನಗ್. ಆವತ್ತಿನಿಂದ ಇವನ್ನೆಲ್ಲಾ ಈ ಧ್ಯಾನದ ಮೊಬೈಲ್ ಅವಾಗ ದೊಡ್ಡದು ಮೊಬೈಲ್ ಇಲ್ಲಾಗಿತ್ ನನಗ. ಎಲ್ಲಾ ಹಿಂಗ್ ಕೇಳ್ಕೊತ ಆಕೆಲ್ಲಾ ಇದನ್ ಮಾಡ್ತಿದ್ಲ್ರಿ ಎಲ್ಲಾ ಹೇಳ್ತಿದ್ಲ್ರಿ ರತ್ನ ಪೂಜಾರಿ 2 ಹೇಳಿ 3 ಹೇಳಕ್ ನೀವ್ ಒಬ್ರೇ ಇರ್ತೀರಿ. ನೀವ್ ಯಾವಾಗ ರಾತ್ರಿ ನೀವ್ ಸರ್ವತ್ನಾಗ ಫೋನ್ ಹಚ್ಚಿರನು ನಾನ್ ನಿಮ್ಗ್ ಉತ್ತರ ಕೊಡ್ತೇನೆ ನೀವ್ ಫೋನ್ ಹಚ್ತ್ ಬರ್ರಿ ನೀವ್ ಹಚ್ಬ್ಯಾಡ್ರಿ ಅಂತ ಹೇಳಿಕಿರಿ ನನಗ. ಹಿಂಗಾಗಿ ನಾ ಏನ್ ಮಾಡೇನ್ರಿ ಇಷ್ಟ ಧ್ಯಾನದ ನನಗ್ ಅನುಭವ ಆತ್ಕರ ಅಷ್ಟು ಖುಷಿಯಾಗಿ ಎಲ್ಲಾ ಓಣ್ಯಾಗಿನ ಮಂದಿಗೆಲ್ಲಾ ಈಗ ಬರ್ರಿ ನೀವು ನಾವ್ ಧ್ಯಾನ ಹೇಳ್ಕೊಡ್ತಾರ ನಿಮ್ಗ ಅಷ್ಟು ಚಲೋ ಐತಿ ಧ್ಯಾನ ಬರ್ರಿ ಅಂತಂದ್ ಎಲ್ಲಾರು ಕರ್ಕಿಸಿಂದ ಅವ್ರ ಧ್ಯಾನದ ಬಗ್ಗೆ ಎಲ್ಲ ಹೇಳ್ಕೊಡಕತ್ತೀರಿ ನಾನು ನೀವು ಧ್ಯಾನ ಮಾಡ್ರಿ. ನಿಮ್ಮೂ ಕಷ್ಟಗಳೆಲ್ಲಾ ಇದ್ರುನು ಅನಾರೋಗ್ಯ ಇದ್ರುನು ಎಲ್ಲಾ ಹೋಗ್ತೇತಿ. ನಿಮ್ ಸಮಸ್ಯೆಗಳೆಲ್ಲಾ ಪರಿಹಾರ ಆಗ್ತಾವು ಸಂತೋಷ ಸಮಾಧಾನ ನಿದ್ದೆ ಹತ್ತದಿಲ್ತ ಒಬ್ರು ಬರಾರ. ನಿದ್ದೆ ಹತ್ತದಿಲ್ರಿ ಬೆಳಗ್ಗೆ ನೀವ್ ಏನ್ ಮಾಡುದ್ರಿ ಅಂತಂದ್ ಬಂದ್ರು. ಅವ್ರಿಗೇನ ನೀವ್ ಧ್ಯಾನ ಮಾಡ್ರಿ ಧ್ಯಾನದಿಂದ ನಿಮ್ಗ್ ನಿದ್ದೆ ಬರ್ತೈತಿ. ನೋಡ್ರಿ ಮಾಡ್ರಿ ನೀವು ನಿಮ್ಗೆ ಹೆಂಗ್ ಅನಸ್ತೈತಿ ನೋಡ್ರಿ ತಂದ್ ಕೂಡ್ಲೆ ಆಕಿ ದಿನಾಲು ಪಾಪ ಆಕಿಗೆ ಅವಶ್ಯ ಇತ್ತತ್ರಿ. ದಿನಾಲು ಧ್ಯಾನ ಮಾಡಕತ್ತಳ್ರಿ ಆಕಿಗೆ ನಿದ್ದಿನ ಬರಾಕ್ ಚಲೋ ಮಾಡ್ತತ್ರಿ. ಆಕಿಗ್ ಖುಷಿ ಆತ್ರ ಆಕಿ ಮತ್ 4 ಮಂದಿಗೆ ಹೇಳ್ರಿ. ಹಿಂಗ್ ಹೇಳಿ ತಮ್ ಅನುಭವಗಳು ಏನ್ ಅವ್ರ ಶರೀರದಾಗಿನ ಬಾಧೆಗಳು ಇದ್ದು ಏನೇನ್ ಇದ್ದು ಅವೆಲ್ಲಾ ಅವ್ರ ಪರಿಹಾರ ಸಂಬಂಧ ತಳಂದ ಇದಕ್ ಏನ್ ಮಾಡಿದ್ರು ಇತ್ತ ಆರೋಗ್ಯ ಸಂಬಂಧ ಕೇಳಾಕತ್ತಾರ ಅವ್ರ. ನೀವ್ ಧ್ಯಾನನ ಒಂದ್ ಮಾಡೋದು ಅದನ್ ಬಿಟ್ರ ಮತ್ತೇನಿಲ್ಲ. ನೀವ್ ಧ್ಯಾನ ಮಾಡ್ರಿ ನೀವ್ ಧ್ಯಾನ ಮಾಡ್ಕೊತ ಹೋದ್ರ ನಿಮ್ಮಲ್ಲಿ ಎಲ್ಲಾ ಆರೋಗ್ಯ ಎಲ್ಲಾ ಸರಿ ಹೋಗ್ತೇತಿ. ಮತ್ ಮನಿಯೊಳದಾಗಿನ್ ಜಗಳ ನ್ಯಾಯ ಎಲ್ಲಾ ಹೆಂಗ್ ಕಡಿಮೆ ಆಗುದ್ರಿ. ಈ ನಮ್ನಿ ಸ್ವಸ್ತಿರ್ ಕಾಡ್ತಾರು ಮಕ್ಕಳೆಲ್ಲಾ ಈ ತರ ಇರ್ತಾರತ್ತ ಅದಕ್ ಏನ್ ಮಾಡೋದ್ರಿ ಅಂತ ಕೇಳ್ರಿ ಅವ್ರು. ಅದಕ್ಕೂ ಧ್ಯಾನನ ಮಾಡೋದ್ರಿ ಅದು ಸರಿ ಹೋಗ್ಬೇಕಾರ ಅದಕ್ಕೂ ಧ್ಯಾನನ ಮಾಡ್ಬೇಕಂತೇನಿ ಅವ್ರಿ. ಅದಕ್ ನಿಮ್ ಜೋಡಿ ಸ್ವಸ್ತಿಯರ ಮಕ್ಕಳೆಲ್ಲಾ ನಿಮ್ ಜೋಡಿ ಚಲೋ ಇರ್ಬೇಕಾರ ನಿಮ್ ಮನ್ಯಾಗೆಲ್ಲಾ ಸಂತೋಷದಿಂದ ನೀವೆಲ್ಲಾರು ಕೂಡಿ ಇರ್ಬೇಕಾರ ನೀವ್ ಧ್ಯಾನನ ಮಾಡ್ಬೇಕ್ರಿ. ಅದನ್ ಬಿಟ್ರೆ ಬ್ಯಾರೆ ಮಾರ್ಗ ಇಲ್ಲ ಎಲ್ಲ ತಳಂದ ಅಷ್ಟು ಮಂದಿಗ್ ಧ್ಯಾನ ಹೇಳಾಕತ್ತೀನಿ. ನನ್ ಜೊತೆ ಎಲ್ಲಾರು ಕೂಡಿ ಮನೆ ಧ್ಯಾನ ಮಾಡಿದ್ರು ಇಲ್ಲಿ ಚಿಕ್ಕೋಡಿ ಹರಿನಗರದೊಳಗ. ಪ್ರತಿಯೊಬ್ರು ಮನಿಗ್ ಹೋಗಿ ಮನೆ ಎಲ್ಲಾ ನಾವು ಒಂದ್ 10 ಮಂದಿ ಹೋಗೋರ್ರಿ ಅವ್ರು ಓಣ್ಯಾಗಿನ್ವಾರ ಒಂದ್ 10 ಮಂದಿ ಆಗಿ ಒಂದ್ 20-25 ಮಂದಿ ಮನೆ ಧ್ಯಾನ ಮಾಡಿದ್ರು ಅವಾಗ. ಮತ್ತ ನನ್ ಮನಿಯೊಳಗ
41 ದಿವ್ಸ ಧ್ಯಾನ ಇಟ್ಕೊಂಡ್ರಿ, ಒಂದ್ಸಲ 35 ದಿವ್ಸದ ಧ್ಯಾನ ಇಟ್ಕೊಂಡಿ, ಒಂದ್ ದಿವ್ಸ 11 ದಿವ್ಸದ ಇಟ್ಕೊಂಡಿ. ಅದ್ ಪೈಲಾ ಗುಡಾಕಿಸ್ಗೆ ಅವಾಗ ಇಟ್ಕೊಂಡ್ರಿ. ನಂತರ ಏನಾತು, ಹಿಂಗ್ ಮಾಡ್ಕೋತ ಎಲ್ಲಾ ಅಗ್ದಿ ನನಗೂ ಚಲೋ ಅನ್ಸಾಕತ್ತು, ಸಮಾಧಾನ ಅನ್ಸಾಕತ್ತು, ಶಾಂತಿ ಅನ್ಸಾಕತ್ತು. ನಾವ್ ಹೊಲಕ್ ಹೋದ್ರು ಹೊಲ್ದಾಗ ಕೂತ್ ಧ್ಯಾನ ಮಾಡಕತ್ತೀನ್ರಿ. ಒಂದ್ ಗಿಡದ ಅಂತೇಳಿ ಕೂತಾದ್ರು ಹಿಂಗ್ ಧ್ಯಾನ ಮಾಡೋದು, ಈ ಪ್ರಕೃತಿ ಅದ ಎಲ್ಲಾ ತರ ಹೇಳಿದ್ರಿ ನಾ ಪೂಜಾರಿ. ನೀವ್ ಅಡ್ಗಿ ಮಾಡ್ಬೇಕಾರೆ ಯಾವ ತರ ಮಾಡೋದು, ನೀರ್ ಕುಡಿಬೇಕಾದ್ರೆ ಹೆಂಗ, ಇವೆಲ್ಲಾದ್ರಿಂದ ನನಗ ಕೇಳ್ಕೊಟ್ಟಿದ್ರು. ಅದೇ ತರ ಕೇಳ್ದಂಗ ನಾ ಎಲ್ಲಾ ಮಾಡ್ಕೊತ ಬಂದಿನಿ. ನಂಗೆಲ್ಲಾ ಒಳ್ಳೇದಾತ್ರಿ. ನನಗೂ ಎಲ್ಲಾ ಶರೀರದಾಗ ಎಲ್ಲಾ ಬಾಧೆ ಇದ್ದು ಅವೆಲ್ಲಾ ಹೋದ್ವು. ಅಂಜ್ಬೇಕೆಲ್ಲಾ ಅಂತಾವ್ ಇದ್ರು ನನಗ. MRI ಮಾಡ್ಸಿದ್ರು ಡಾಕ್ಟರ್ ಏನು ಇಲ್ಲ ಅಂತ ಹೇಳ್ರಿ ನನಗ. ಅದಕ್ ಧ್ಯಾನ ಮಾಡೋದ್ರಿಂದ ನನ್ ತಲ್ಯಾಗ ಏನ್ ಒಂದು ಉಳಿದ್ರ ಸ್ವಚ್ಛ ಆಗ್ಬಿಟ್ಟೈತ್ರಿ. ನಾ ಆತ್ಮ ಪರಿಶುದ್ಧ ಆಗ್ಬಿಟ್ಟೈತಿ. ವಜ್ರ ಇದ್ದಂಗ ಆಗ್ಬಿಟ್ಟಿದೇನ್ರಿ ನಾರಿ ಧ್ಯಾನ ಮಾಡೋದ್ರಿಂದ. ಇಷ್ಟು ಖುಷಿ ಖುಷಿ ಆಗೈತ್ರಿ ನನಗ್ ಧ್ಯಾನ ಮಾಡೋದ್ರಿಂದ. ಮತ್ ನಂತರದ್ ಏನಾತ್ರಿ, ಒಂದ್ ದಿವ್ಸ ಏನಾತು, ಹಿಂಗ ಧ್ಯಾನ ಮಾಡ್ಕೋತ ಹೋಗ್ಬೇಳ್ದಾಗ ನಮ್ಮ ಶಶಿಕಲಾ ಚಗುಲಿ ಅಂತ ಇಲ್ಲಿ ಇದ್ರಾಗ ಅದಾಳ ನೋಡ್ರಿ, ಗುಡಾಕಿಶದಾಗ. ಆಕಿ ನಮ್ ನಾದ್ನಿ ಮಗಳ್ರಿ. ಆಕಿದ್ದಕ್ಕೆ ಒಂದ್ ದಿವ್ಸ ಏನ್ ಮಾಡಿದಳು, ಮಧ್ಯಾಹ್ನ ಮೊಬೈಲ್ ತಗೊಂಡ್ ಕೂತಾಳು. ಯೂಟ್ಯೂಬ್ದಾಗ ಇವ್ರ ಪ್ರಬೋದ್ ಅಚ್ಯುತ ಮತ್ತ ಅರುಣ್ ಕುಮಾರ್ ಅಂತಂದ ಇವ್ರ ಗುಡಾಕೇಶ ಧ್ಯಾನ ನಡೆಸಿ ಕೊಡಾಕತ್ತಿದಾರ್ರಿ. ಮತ್ ಎಷ್ಟು ಚಲೋ ಐತಿ ನೋಡತ್ಯ, ನೀನ್ ತೆಗದ್ ನೋಡದ್ರಾಗ ಮೊದಲ ತಂದಳಿ. ನಾ ಅದನ್ನ ಮೊಬೈಲ್ ತೆಗದ್ ನೋಡಿ, ನನಗೂ ಅದ್ ಬಾಳ ನನಗ್ ಚಲೋ ಅನಿಸ್ತು. ಮಾಡ್ಬೇಕ್ ಅನಿಸ್ತು ನನಗೂ ಅದನ್ನ ಒಂದ್ 15 ದಿವ್ಸ ಬರೀ ನೋಡೋದ ಮಾಡಿದ್ರಿ ನಾವ್ ಅದನ್ನ. ನೋಡಿದ ನಂತರ ಇದು ಗುಡಾಕೇಶ್ ಮಾಡೋಣಲ್ಲ ಅಂತಳಂದ ನಾವಿಬ್ರು ಮಾತಾಡ್ಕೊಂಡು, ನನಗೇನ್ ಅನ್ಸಕತ್ತು, ಈ ವಯಸ್ಸಿನಾಗ ನಮ್ ಗುಡಾಕೇಶ್ ನಡಿತೈತನ. ಯಾಕಂದ್ರ ನಾವ್ ಬೆಳ್ತಕ ಮಲಗಾವ್ರ, ಮತ್ ಈ ಬೆಳ್ತಕ ಕುರ್ಚಿ ಮೇಲೆ ಕೊಡೋದ್ರ ಆಗ್ತೈತಿ ಇಲ್ಲೋ ಎಂಬಲ್ಲ. ನಡಾನು ತೆಳಗ್ ಹಚ್ಚೋದಿಲ್ಲ. ಇಷ್ಟು ಕೊಟ್ಟಿನೂ ಐತಲ್ಲ ಇದ ಗುಡಾಕೇಶ್ ಅಂದ್ರ. ಯಾರ್ಗೇರ್ ಗುಡಾಕೇಶ್ ಮಾಡಾದ ಅಂತ ಹೇಳ್ರಿ, ಊತ್ರಗಳು ತೆಗದಾರ ನಮ್ಮನ ಹತ್ರ. ಒಬ್ರಿಗೂ ಹೇಳಕ್ ಹೋಗ್ಲಿಲ್ಲ ಗುಡಾಕೇಶ್ ಮಾಡಾದವ ಅಂತ ಹೇಳ್ಕೇಶನ್. ಅದಕ್ಕ ಆಕಿ ನಾನ ಕೊಡ್ಕೊಂಡ್ ನೋಡ್ರಿ, ಇಷ್ಟ ಆನಂದದಿಂದ ಮಾತಾಡ್ಕೊಂಡ ಗುಡಾಕೇಶ್ ಮಾಡಿದ್ವು. ಇಷ್ಟು ಖುಷಿ ಖುಷಿಯಾಗಿ ಮೊದಲನೇ ಗುಡಾಕೇಶ್ ಮಾಡಿದ್ವು ನಾವ್. ಅಷ್ಟ ಆನಂದ. ಏನ್ ಅರುಣ್ ಸರ್ ಹೇಳೋದ್, ಅವ್ರ ಕ್ಲಾಸ್ಗಳ ಒಂದೊಂದ್ ಕ್ಲಾಸ್ಗಳ ನಮ್ಮ ಜೀವನದಾಗ ಒಂದೊಂದ್ ಪಾಠ ಕಲಿಸಿದಾವ. ನಮ್ಮಲ್ಲಿ ಇದ್ದ ಅಜ್ಞಾನ ಎಲ್ಲಾ ಉಗಿಸಿದಾವ. ಒಂದೊಂದ್ ಅಷ್ಟ್ ಚಂದ ಅವ್ರ ಬೆಳತಕ್ ಕುಂತ ನಮ್ಗೆಲ್ಲಾ ತಿಳಿಸ್ಕೊಡ್ತಾರು. ನಾವೆಲ್ಲಾ ಗುಡಾಕೇಶಿದಾಗ ಇದ್ದವ್ರೆಲ್ಲಾ ಅದನ್ನ ನಾವ್ ಅಂತ ಕೇಳಕನ ನಮ್ಗೆ ಎಲ್ಲೂ ಸಿಗಂಗಿಲ್ಲ. ಎಷ್ಟ್ ರೊಕ್ಕ ಕೊಟ್ಟರು ನಮ್ಗಂತ ಹೇಳೋರ್ನು ಸಿಗಂಗಿಲ್ಲ. ಅಂತವ್ರ ಭೂಮಿ ಮೇಲೆ ಬಂದ್ ನಮ್ಗ್ ಹೇಳ್ಕೊಡದಾರಂದ್ರ ಅವ್ರ ದೇವ್ರ ರೂಪದಿಂದ ಬಂದವ್ರ ಅಂತ ಅನಸ್ತೈತಿ ನನಗ್, ಮನುಷ್ಯ ರೂಪ್ಲೆ. ಅಷ್ಟ್ ನಮ್ಗ ಆನಂದ ನೋಡ್ರಿ ಅವ್ರ ಕ್ಲಾಸ್ ಕೇಳೋದಂದ್ರ. ಎಷ್ಟು ಸಮಸ್ಯೆಗಳು ಇದ್ದುರಿ, ಅವ್ರು ಹೇಳ್ಕೊಡ್ತಾರ ನೋಡ್ರಿ ಒಂದೊಂದು ಕ್ಲಾಸ್ದಾಗ ಅರ್ಥ ಐತಿ. ಅದನ್ನ ಅವ್ರು ಹೇಳ್ದಂಗ ನಾವ್ ಮಾಡ್ಕೊತ ಹೋದ್ವು ಅಂದ್ರ ಆ ಸಮಸ್ಯೆ ಉಳಿಯಂಗಿಲ್ಲ, ಅದು ಹೋಗಿ ಬಿಟ್ಟಿರ್ತೈತಿ. ಆ ತರ ಅವ್ರು ಹೇಳ್ಕೊಡ್ತಾರು. ಅವ್ರ ಅರುಣ್ ಕುಮಾರ್ ಅವ್ರಿಗೆ ಮೊದಲ ಕೋಟಿ ಕೋಟಿ ಧನ್ಯವಾದ ಹೇಳಾಕ್ಬೇಕು. ಪೈಲ ನಾವು ಎಲ್ಲಾರು ಗುಡಾಕೇಶ್ ಮಾಸ್ತರ್ಗಳು ಕೂಡಿ ಅಷ್ಟ ಆನಂದ ನೋಡ್ರಿ. ಅವ್ರು ಹೇಳೋದ್ರೊಳಗ ಅಷ್ಟ ಆನಂದ ಐತಿ. ಹಂಗ ಗುಡಾಕೇಶ್ ಮಾಡ್ತಾನಂದ್ರ ಸಾಧ್ಯ ಇಲ್ಲ ಇದನ್ನ. ಅವ್ರು ಹೇಳ್ತಾರ ಅಂದ ಕೂಡಲೇ ನಾವ್ ಬೆಳ್ತಕ ಕೂಡ್ತೇವು. ಇಲ್ಲಾದ್ರ ಹಂಗ ಕೂಡಕ್ ಸಾಧ್ಯನೇ ಇಲ್ಲ. ಇದು ಗುಡಾಕೇಶ್ ಅಂದ್ರ ಇದನ್ ಸಾಮಾನ್ಯ ಇಲ್ಲ. ಅದಕ್ ನಾನ್ ಅವ್ರಿಗೆ ಭಾಳ ನನಗ ಅವ್ರಿಗೀಗ ಇಷ್ಟ ನೋಡ್ರಿ. ನನಗ್ ಹೇಳ್ಕೊಡ್ತಾನ್ರಿ ಅವ್ರಿಗೆ. ನನಗ ಅಷ್ಟ ನಮಗ ಅಷ್ಟ ಎಷ್ಟೆಲ್ಲಾ ಕ್ಲಾಸ್ಗಳು ಮಾಡೀವ್ರಿ ನಾವು. 3 ತಾಸಿನ ಕ್ಲಾಸ್ ಮಾಡೇವು, 1 ತಾಸಿನ ಕ್ಲಾಸ್ ಮಾಡಿದೆವು. ಎಲ್ಲಾರು ಕ್ಲಾಸ್ಗಳು ಕೇಳಿವ್. ಅವರು ಎಲ್ಲ ಒಳ್ಳೇದೇ ಹೇಳ್ತಿದ್ರ. ಅರ್ಧ ತಾಸ್ ಕ್ಲಾಸ್ ಹೇಳವ್ರು, ಅರ್ಧ ತಾಸ್ ಧ್ಯಾನ ಮಾಡ್ಸಾರ. ಇವನ್ನೆಲ್ಲಾ ಕೇಳ್ಕೊತ್ ನಾವು ಬಂದಿದ್ದು. ಕರೆ ಇದು ಏನ್ ಗುಡಾಕೇಶನಾಗ ಇವ್ರು ಹೇಳ್ತಾರೋ ಇಂತಾದ್ ಎಲ್ಲಿ ನೋಡಿಲ್ ಬಿಡ್ರಿ. ಫಸ್ಟ್ ನಾನ್ ನೋಡಿದ್ದ 6 ತಾಸು ಗಂಟ್ಲೆ 8 ತಾಸು ಗಂಟ್ಲೆ ಕ್ಲಾಸ್ ತಗೊಳೋದಂದ್ರ, ಉಚಿತವಾಗಿ ಕ್ಲಾಸ್ ತಗೊಳೋದಂದ್ರ ಅದನ್ನ ಸಾಮಾನ್ಯ ಮಾತಲ್ಲದ. ಅದ್ ಯಾರಿಗೇನ್ ನಿಗೂ ಮಾತಲ್ಲ, ಆಗು ಮಾತಲ್ಲದ. ಅದನ್ನ ಏನ್ ನಾವ್ ಎಲ್ಲಾರು ಕೂಡಿ ಏನ್ ಗುಡಾಕೇಶದಾಗ ಅವ್ರ ಕೇಳ್ಸ್ಕೊಳಕತ್ತಿದೇವಲ್ಲ, ನಾವ್ ದೊಡ್ಡ ಭಾಗ್ಯವಂತರಿದ್ದೇವ್ರಿ. ಅಂತ ಗುರು ನಮಗ್ ಸಿಗ್ಬೇಕಾದ್ರ ನಮಗ್ ಬಹಳ ಖುಷಿ ನೋಡ್ರಿ. ಅವ್ರಂದ್ರ ಅಷ್ಟ್ ಖುಷಿ ನನಗ. ಅವ್ರ ಏನ್ ಕ್ಲಾಸ್ಗಳು ಹೇಳ್ತಾರ ಒಂದೊಂದ್ ಅಷ್ಟ್ ಅರ್ಥ ಐತ್ ನೋಡ್ರಿ ಅದ್ರಾಗ. ಎಲ್ಲಾರು ನಿದ್ದಿ ಮಾಡಾಣಿಲ್ದ ಯೋಗ ನಿದ್ರಿ, ಬರೇ ಯೋಗ ನಿದ್ರಾಗ ಹೋಗಿ ಬರೀ ಅದ್ರಾಗ ಆಗ್ತೈತಿ. ಎಸ್ತರ ಸ್ಥಿತಿಯೊಳಗೆ ಎದ್ದ ಕೇಶಿಂದ ಅವ್ರ ಕ್ಲಾಸ್ಗಳೆಲ್ಲ ಕೇಳ್ಕೊಂಡ್ ಪುನೀತರಾಗಿ ಅಂತ ಹೇಳ್ತಾನೆ ನಾನು ಎಲ್ಲಾರ್ಗು. ಕೇಳಕ್ ಇಷ್ಟ ಪಡ್ತೇನು. ಅಷ್ಟು ಗುಡಾಕೇಶದಾಗ ಆನಂದ ಐತಿ. ಎಷ್ಟು ಇದಾಯ್ತಿ. ಮುಂದ್ ಗುಡಾಕೇಶ್ ಮಾಡ್ಕೋತ ಬಂದು ಒಂದ್ ಪೈಲಾ ಮಂಡಲ್ದಾಗ ಮೊದಲನೇ ಮಂಡಲ್ ಅಷ್ಟು ಖುಷಿಯಾಗಿ ನಾವ್ ಗುಡಾಕೇಶ್ ಮಾಡಿ ಎಲ್ಲಾರ್ಗಿ ಗುಡಾಕೇಶದ ಏನ್ ಹೇಳಕ್ ಹೋಗ್ಲಿರಿ. ನಾ ಅಷ್ಟ್ ಧ್ಯಾನ ಮಾಡ್ತಾನ ಇಷ್ಟ ಹೇಳಿ ನನ್ ಮಕ್ಳಿಗೂ ಹೇಳಕಿಲ್ಲಾಗಿನ್. ಏನ್ ಗುಡಾಕೇಶನ್ ಅದಲ್ ಬಿಡುವ ಅಂತನಾರ ಅವ್ರಿಗೆ. ಯಾಕಂದ್ರ ಗೊತ್ತೇ ಇಲ್ರಿ ಇದ್ರ ಬಗ್ಗೆ. ಅದಕ್ಕ 2ನೇ ಗುಡಾಕೇಶ್ ಪೈಲಾ ಗುಡಾಕೇಶಿಗೆ ಸ್ವಲ್ಪನ ಎಲ್ಲಾರ್ಗು ಧ್ಯಾನದಷ್ಟ್ ಹೇಳಿಕಿ. ಯಾಕಂದ್ರ ನನಗ್ ಹೆಚ್ಚು ಮಂದಿ ಒಳಗ್ ಇರಕ್ ಆಗದಾತ್. ಈಗ ಹಂಗ ಆಗ್ತದ್ರಿ. ಅವ್ರೇನ್ ಧ್ಯಾನ ಮಾಡವ್ರಿಲ್ಲ. ಅವ್ರ ಜೊತೆ ಕೂತ್ರ ನನಗ್ ಒಂಥರಾ ಏನೋ ಬ್ಯಾರೆ ಎನರ್ಜಿ ಬರಾಕೈತ್ರ. ಅದಕ್ ನನ್ಗ ಅವ್ರ ಜೊತೆ ಹಿಂಗ ನನ್ಗ್ ಹೋಗ್ಬಾರ್ದ ಅನ್ಸಾಕೈತ್ರ. 2ನೇ ಗುಡಾಕೇಶಿಗರಿ ಬಂದು ಅವ್ರಿಗೆ ಕ್ಲಾಸ್ ಮಾಡ್ರಿ ನೀವು, ಹೆಬ್ಬಾಳಿ ವೈನಿ ಕ್ಲಾಸ್ ಮಾಡ್ರಿ ನೀವು, ನಾವ್ ಎಲ್ಲಾರು ಕ್ಲಾಸಿಗೆ ಬರ್ತವ್ರಿ ಅದ್ ಬೆಣ್ಣ ಐತ್ರಿ. ಮತ್ತವ್ರ ನೀವ್ ಯಾಕೆ ಬಿಟ್ಟಿದಿರಿ ಇದನ್ನು, ನೀವು ಬರ್ಬೇಕ್ರ ಅಲ್ಲಿ, ಮೊದಲ್ ನೀವೇ ಇರಾಕ್ಬೇಕ್ರ ಅಲ್ಲಿ ಅನ್ನಕತ್ರಿ. ಮತ್ ಎಲ್ಲಾರು 2 ದಿವ್ಸ ಅದನ್ನ ಶುರು ಮಾಡಿದ್ರು.
ಎರಡನೇ ಗುಡಾಕೇಶಿ ಮುಗಿದೈತಿ, ಮೂರನೇಕ್ ಬಿದ್ದುರ್ರಿ. ಮೂರನೇಕ್ ಇನ್ನ ಬರೋಕ್ಕಿಂತ ಮುಂಚಿತನ ಮತ್ತ 42 ಅಂತ 50 ದಿವ್ಸ ಆತ್ರ. ಅವಾಗ ಕೂಡಲ ಸಂಗಮ ಆ ಕಡೆ ಈ ಕಡೆ ಹೋದು ಅಂದ ಕೂಡಲೇ 50ನೇ ದಿವ್ಸ ಆತು. ಅವಾಗ ನಮ್ ಹಿರಿಯ ಮಾಸ್ಟರ್ ಕೇತಪ್ಪನವ್ರ ಸರ, ಇವ್ರ ರತ್ನ ಮೇಡಮ, ಇವರೆಲ್ಲಾ ಕುಂದರ್ಗಿ ಮೇಡಮ, ಇವರೆಲ್ಲಾ ಧ್ಯಾನಿಗಳು ನಮ್ಮಲ್ಲಿ. ಅವ್ರನ್ನೆಲ್ಲಾ ಕರಿಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆದಂಗ ಆತ್ರ ಅದು. ಬಹಳ ಚಂದ ಕಾರ್ಯಕ್ರಮ ಆತ್ರ ಅದು, ಈ ಧ್ಯಾನದ ಬಗ್ಗೆ. ಈಗ ಅಲ್ಲಿ ಒಂದ್ ಪಿರಾಮಿಡ್ ಕಟ್ಸ್ಬೇಕಂತ ಎಲ್ಲಾರು ನಾವು ಇದು ಮಾಡಿದೆವು. ಅವ್ರೆಲ್ಲಾರು ಅನುಮತಿ ಕೊಟ್ರಂದ್ರ ನಾವ್ ಬಾಳ್ ಒಳ್ಳೇದಾಗ್ತೈತಿ. ಇನ್ನ ಅದನ್ನ ಒಂದ್ ಹೇಳೋದೈತ್ರಿ ಇಲ್ಲಿ ಎಲ್ಲಾರಿಗೂ. ಇನ್ನು ಮತ್ ನಾಳಿಂದ್ರ ಶುರು ಮಾಡೋದೈತಿ ಧ್ಯಾನದ ಬಗ್ಗೆ ಹೊರಗೆ ಹೋಗೋದೈತಿ. ಹೋಗೇ ಇಲ್ಲ ಆಗಿದ್ದೀನಿ ನಾನು. ಈ ಮೂರನೇ ಗುಡಾಕೇಶಿಗೆ 18ನೇ ತಾರೀಕಿಗೆ ನಂದು ಮುಗಿತೈತ್ರಿ. ಹೆಂಗ್ ಮಾಡಾಕತಿದ್ದೇನೋ ನನಗ ಗೊತ್ತಿಲ್ರಿ ಇದ. ಅದ ನನ್ ಹಾಸಿಗೆ ಆಗ್ಬಿಟ್ಟೈತ್ರಿ. ಯಾರು ಉಪ್ಪಿನ ಬಿಡವತ್ತ ನಮ್ಮ ಮನಿಗೆ ಒಂದ್ ಬಂದಿದ್ರಿ, ಅವ್ರ ಬೆಳಗಾವದವ್ರ. ಅವ್ರ ಆಯುರ್ವೇದಿ ಡಾಕ್ಟರ್, 83 ವರ್ಷ ರೀ ಅವ್ರಿಗೆ. ಅವ್ರ ಧ್ಯಾನನೂ ಮಾಡ್ತಾರೋ ಮತ್ ಎಲ್ಲಾ ಮುದ್ರಿ ಎಲ್ಲಾ ಹೇಳ್ಕೊಡ್ತಾರ್ರಿ ಅವ್ರ. ಅಗದಿ ಅವ್ರ ಆರಾಮ್ ಅದಾರ. ಎಷ್ಟು ವಯಸ್ಸಾದ್ರೂ ಸಹಿತ ಅಷ್ಟ್ ಬಹಳ ಅವ್ರ ಆರೋಗ್ಯದಿಂದ ಚಲೋ ಅದಾರ್ರಿ ಅವ್ರು. ಕ್ಲಾಸ್ಗಳು ಹೇಳ್ತಾರ್ರಿ ಅವ್ರು. ಎಲ್ಲಾ ಕ್ಲಾಸ್ಗಳು ಹೇಳ್ತಾರ. ಅವಾಗ ನಮ್ಮ ಮನಿಗ್ ಬಂದ್ ಹೇಳ್ದಾಗ ಅವ್ರ ಸುಮ್ನ ಹಂಗ ಭೇಟಿ ಆಗ್ಲತ್ತಾರ ಅಂತ ಕರ್ಕೊಂಡ್ ಬಂದಿನಿ, ಬರ್ರಿ ಮಾತಾಡ್ ಮನಿಗೆ. ಅವ್ರ ಇದ್ದಾರು ನಮ್ಮ ಮನ್ಯಾಗ ಕೂತಾರ್ರಿ. ಧ್ಯಾನದ ಬಗ್ಗೆ ಎಲ್ಲಾ ಹೇಳ್ಕೊತ ಕೂತಾರ. ಅವ್ರ ಮುಂದ ಕೂತಿದ್ರಿ, ನಂಗ್ ಕಣ್ಣ ಮುಚ್ಚಿನ್ರಿ ಅಲ್ಲೇ ನಾನು. ಅಷ್ಟು ಎನರ್ಜಿ. ಹೋಗಿ ಅವ್ರನ್ನ ಬಿಟ್ಟು ಬಿಟ್ರಿ ಮತ್ತ ಅವ್ರ ಮನಿಗೆಲ್ಲಿ. ಹೋಗಿ ಬಿಟ್ಟು ಬಂದ್ರ ಅವ್ರ ಡಾಕ್ಟರ್ಗಳ ಮನ್ಯಾಗ ಅನ್ನಕತ್ತಿರ್ತಾರ ಅವ್ರು. ಏನ್ ಹೆಬ್ಬಾಳಿ ನಿಮ್ ಮನ್ಯಾಗ ಎನರ್ಜಿ ಐತಿ, ಎದ್ ಕುಡಿಬೇಕು ನೋಡ್ತ ಅನ್ನಕತ್ತಿರ್ತಾರ ಅವ್ರ. ಅಷ್ಟು ಗುಡಾಕೇಶಿ ಎನರ್ಜಿ ಬಾಳ ಐತಿ ಅವ್ರ ಮನ್ಯಾಗ. ಅಷ್ಟು ನಂಗ್ ಚಲೋ ಅನಿಸ್ತತ ಅಂದ 2 ದಿನ ನಿಲ್ಲಾಕ್ ಬಂದ್ರಿ ನಮ್ಮ ಮನಿಗೆ ಅವ್ರು. 2 ದಿನ ನಿಂತ್ ಹೋದ್ರು. ನಾ ಏನ್ ಧ್ಯಾನ ಹೇಳ್ಕೊಡಕತ್ತಿದ್ನ ಅಷ್ಟು ಮಂದಿಗೆಲ್ಲ ಅವ್ರ ಕ್ಲಾಸ್ ಉಚಿತವಾಗಿ ಕ್ಲಾಸ್ ಹೇಳ್ಕೊಡ್ಸ್ಕೊಡಕ್ ಹಚ್ಚಿನ್ರಿ. ಅವ್ರಿಗೆಲ್ಲಾ ಹೇಳಿ 6 ದಿನ ಮಾಡೋದು 3 ದಿನದಾಗ ಮುಗಿಸಿರ್ರಿ ಅವ್ರಿಗೆಲ್ಲಾ ಕ್ಲಾಸ್ ಹೇಳಿ. ಅವ್ರು ಹೋದ್ರು ಸಹಿತ ಈಗ ಮತ್ ಬರ್ತಾನಂತ ಕೂತಾರ್ರಿ ಅವ್ರಿಗೆ. ಇಲ್ಲಿ 2 ದಿನ ಎನರ್ಜಿ ತಗೊಳಕ್ ಬರ್ತಾರ ಅವ್ರ. ಈಗ ಸದ್ಯ ಏನ್ ಬ್ಯಾಡ್ ಬಿಡ್ರಿ ತಂದೆನ ಅವ್ರಿಗೆ. ಅದಕ್ಕ ಈಗ ಎಲ್ಲಾ ಒಟ್ಟು ಖುಷಿ ಖುಷಿಯಲ್ಲಿ ಅದೇವು. ಈ ಗುಡಾಕೇಶಿ ಧ್ಯಾನ ಮಾಡಿದ್ರ ಬಾಳ ಆನಂದ ಸಿಕ್ಕೈತಿ. ನಮ್ಮ ಮನಿ ಒಳಗಿನ ವಾತಾವರಣ ಎಲ್ಲಾ ಚೇಂಜ್ ಆಗೈತ್ರಿ. ನಮ್ಮ ಸಮಸ್ಯೆ ಎಲ್ಲಾ ಬಗೆಹರದಾವು. ಏನು ಒಂದ್ ಹೇಳ್ಕೊಳಂತದ್ ಏನೇನು ಒಂದು ಸಮಸ್ಯೆ ಇಲ್ರಿ. ಹೊಲ್ದಾಗಿನ ಬೆಳಿ ಸಹಿತ ಎಲ್ಲಾ ಅಗ್ದಿ ಚಲೋ ಬರತೈತಿ. ರೈತರ ಸಹಿತ ಎಲ್ಲಾ ಚಂದಂಗ್ ತಂದ್ ಕೊಡಾಕತ್ತಿದಾರ್ರಿ. ಮಕ್ಕಳು ಎಲ್ಲಾ ಆರಾಮದಿಂದ ಇದ್ದಾರು. ನಂಗೆ ಈಗ ಯಾವ್ದು ಸಮಸ್ಯೆ ಇಲ್ಲ. ಈ ಗುಡಾಕೇಶಿ ನನಗ್ ಪೂರ್ತಿ ಎಲ್ಲಾ ಅಷ್ಟು ನನಗ ಆನಂದ ಕೊಟ್ಬಿಟ್ಟೈತಿ ನನಗ. ಈ ಗುಡಾಕೇಶಿ ಎಷ್ಟು ಧನ್ಯವಾದ ಹೇಳಿದ್ರು ನಮ್ಗ್ ಕಡಿಮೆ ಐತಿ. ಎಲ್ಲಾರು ಗುಡಾಕೇಶಿ ಆಗ್ರಿ, ಎಲ್ಲಾರು ಧ್ಯಾನ ಮಾಡ್ರಿ. ಇಷ್ಟ ಒಂದೊಂದನ ನೀವು ಮಂಡಲ್ ಮಾಡಿ ಬಿಡ್ಬ್ಯಾಡ್ರಿ. ಮುಂದ್ವರ್ಸ್ಕೊಂಡ್ ಹೋಗ್ರಿ. ರಾತ್ರಿಯಿಂದ ಏನು ನಮಗ ಅಪಾಯ ಇಲ್ಲ. ಮಲ್ಕೊಂಡ್ರನ ನಮ್ಗ ಬೆನ್ನು ನೋಸು, ನಡ ನೋಸು, ಆಕಳಿಕೆ ಬರೋದು, ಒಂಥರಾ ವಜ್ಜೆ ಆಗೋದು ಮೈ ಆಗ್ತಿತ್ತು. ಈ ಕುರ್ಚಿ ಮೇಲೆ ಕೂತ್ ಏನ್ ಮಾಡಾಕತ್ತಿದೇವ್ರಿ, ನಡಾನು ಹೋಗ್ಬಿಟ್ಟೈತ್ರಿ, ಬೆನ್ನುನು ಹೋಗ್ಬಿಟ್ಟೈತ್ರಿ, ಕಾಲನು ಹೋಗ್ಬಿಟ್ಟೈತಿ. ಒಂದು ನೋವುಗಳು ಇಲ್ಲ ನನ್ನಲ್ಲರಿ. ಅಷ್ಟು ತೊಳೆದ್ ಇಟ್ಟಂಗ ಆಗ್ಬಿಟ್ಟೆ ನೋಡ್ರಿ ನಾರ್ ಈಗ. ಅದಕ್ಕ ಮತ್ ಮುಂದಿನ ಗುಡಾಕೇಶಿ 4ನೇದನು ಮಾಡಾಕಿದೇನ್ರಿ ಇನ್ ಮುಂದತ್. ಹೇಳಾಕ್ ಇಚ್ಛೆ ಪಡ್ತಾನು. ಎಲ್ಲಾರು ಗುಡಾಕೇಶಿ ಮುಂದುವರ್ಸ್ಕೊಂಡ್ ಹೋಗ್ರಿ ಮತ್ತ ಮುಂದಿನ ಕ್ಲಾಸ್ಗಳಿಗೆ ಅಂತ ನಿಮ್ಗೆ ಹೇಳಿ. ಅದೇ ಕೂಡಲ ಸಂಗಮ ಹೇಗಿತ್ತು ನಿಮ್ಮ ಭೇಟಿ? ಸಂಗಮಕ್ಕ ಹೋದಾಗ ನಮ್ಗ ಏನಾಯ್ತು ಅವತ್ತ ನಾ 2-3 ದಿವ್ಸ ನಿಲ್ಲಾಕತ್ತ ಹೋಗ್ಬೇಕಿತ್ತು. ನಾವು ಪ್ರವಾಸಿಗರು ಅವ್ರ ನಮ್ ಜೊತೆ ಇದ್ದವ್ರ ಸಂಜಯ್ ಮಾಸ್ಟರ್ ಅಂತ ಒಬ್ರು ಇದ್ರು. ಅವ್ರ ಗಾಡಿ ಮಾಡೇವ್ ನಾವು. ನಮ್ ಗಾಡಿ ಒಳಗ್ ಬರ್ರಿ ಅಂದ್ರಿ ಅವ್ರು. ಸಂಜಯ್ ಮಾಸ್ಟರ್ ಅಂದ ಕೂಡ್ಲೆ ಇವ್ರೆಲ್ಲಾ ಧ್ಯಾನಿಗಳು ಅದಾರ, ಧ್ಯಾನಿಗಳನ್ನ ಕರ್ಕೊಂಡ್ ಬಿಡತ್ ನಾ ತಿಳ್ಕೊಂಡೇನು. ಅವ್ರು ಪ್ರವಾಸ ಮಾಡಕ್ ಬಂದವ್ರ ಇದ್ರ ಅದ್ರಾಗ. ಧ್ಯಾನಿಗಳು 3-4 ಮಂದಿ ಅಷ್ಟ ಇದ್ದು ನಾವ. ಹಿಂಗಾಗಿ ಅವ್ರು ಬರ್ತಾ ಅದನ್ನ ನೋಡು ಇದನ್ನ ನೋಡು ಅದನ್ನ ನೋಡು, ಯಾವಾಗ್ರಿ ನನ್ ಓದ್ ಅಲ್ಲಿ ಹೆಚ್ಚಾರ ತರ ಆಡಾಕತ್ತಿದ್ದನು. ಇವ್ರು ನೋಡೋದನ್ನ ಇವ್ರು ಬಿಡವಾರ್ರಿ ಅವ್ರು. ನೋಡ್ಕೊತ ಹೋಗಿ ಕೂಡಲ ಸಂಗಮ ಮುಟ್ಟಿಸ್ರಿ ನಮ್ಮನ್ನ. ಅವ್ರೆಲ್ಲಾ ಸಂಕಷ್ಟ ಇತ್ತು, ಲಘು ಊಟ ಮಾಡೋಣ ನಡ್ರಿ ಕರ್ಕೊಂಡ್ ಹೋದ್ರು. ಅವಾಗ ಅರುಣ್ ಸುಮಾರ್ ನನಗ್ ಏನ್ ಅನ್ಸಾಯ್ತಿ, ಅರುಣ್ ಕುಮಾರ್ ಬರ್ತಾನ ಇದ್ರು. ಇವ್ರು ಬಹುತೇಕ ಇಲ್ಲಿ ನನ್ ಕಾಣಿಸ್ತಾರ ಏನೋ, ಸಿಗ್ತಾರ ಏನೋ ತನ್ಕೋತನ ಹೊಂಟಿದ್ವಿ. ಅವ್ರು ಅಲ್ಲೇ ಇದ್ರು. ನನಗೆಷ್ಟು ಖುಷಿ ಆತ್ರಿ ಅವ್ರನ್ನ ನೋಡಿ. ನನಗ ಅಲ್ಲೇ ಭೇಟಿ ಆದ್ರ ಅವ್ರು. ಅಷ್ಟು ಖುಷಿ ನೋಡ್ರ. ಅಂತ ಖುಷಿ ಅಂತೂ ನಾ ಹುಟ್ಟಿದಾಗಿಂದ ನನ್ನ ಮಕ್ಕಳಿಂದ ತಗೊಂಡಿಲ್ಲ, ನನ್ ಗಂಡನಿಂದ ತಗೊಂಡಿಲ್ಲ, ನನ್ ಬಂಧು ಬಳಗದಿಂದ ತಗೊಂಡಿಲ್ಲ. ನನಗ ಆನಂದನ ಸಿಕ್ಕಿದ್ದಿಲ್ಲ. ಅಂತದಂತ ಆನಂದ ಸಿಕ್ಕಿ ಬಿಡ್ತಿ ನೋಡ್ರಿ. ಅವ್ರ ಎನರ್ಜಿ ಅಂದ್ರ ಇಷ್ಟ ಐತ್ರಿ. ಅಷ್ಟ್ರ ಕೈಯಾಗ ಹಿಂಗ್ ಒಡೆ ಅವ್ರು ಬರೀ ಹಿಂಗ್ ಥ್ಯಾಂಕ್ಸ್ ಕೊಟ್ಟಿದ್ರು ನೋಡ್ರಿ. ಆ ಕೈ ಅಂತ ಯಾರಿಗೂ ಕೊಡಾಕ್ ಹೋಗ್ಲಿಲ್ರಿ. ನಾವ್ ಬಂದ ನಂತರ ಸಹಿತ ಅಷ್ಟು ಎನರ್ಜಿ ಇತ್ತು ನೋಡ್ರಿ ಅದ್ರಾಗ. ಬಂದ ನಂತರ ಬ್ಯಾರೆದವ್ರ ಕೈ ಕೊಡಾಕ್ ಬಂದ್ರು ಸುಮ್ನ ಕೈ ಮುಗ್ಯಾಕತ್ತೀನ್ರಿ. ಅವ್ರ ದೂರಿಂದ ಕೈ ಮುಗ್ಯಾಕತ್ತೀನಿ ನೋಡ್ರಿ. ಅದಕ್ಕ ಈ ಗುಡಾಕೇಶಿ ಬಂದಾಗಿಂದ ಯಾರ್ ಕಡೆಯಿಂದ ಕಾಲ್ ಬಿಡ್ಸ್ಕೊಳ್ದಿಲ್ಲ ನಾನು. ದೂರಿಂದ ಕೈ ಬಿಡ್ತಾನು, ಕೈ ತಗೋತಿದ್ರಲ್ಲ ಹಿಂಗ. ಅದಕ್ಕ ಈಗ ಅರುಣ್ ಕುಮಾರ್ ಅಂದ್ರ ಅಷ್ಟ ಎನರ್ಜಿ ಐತ್ರಿ ಅವ್ರದ. ಏನ್ ಹೇಳ್ತೀರ್ದ ಎನರ್ಜಿ ಐತ್ರಿ. ನನಗೆ ಏನ್ರಿ ಇನ್ನೂ ಆದ್ರೂ ಒಳಗೆ ಇನ್ನೂ ಐತ್ರಿ. ಪೂರ್ತಿ ಹೋಗೇ ಇಲ್ಲ ನಾವ್ ತಿಂಗಳ ಆಗ್ತಬತ್ರಿ ಹೋಗಿ ಬಂದ್ರ. ಅಷ್ಟು ಎನರ್ಜಿ ನೋಡ್ರಿ ಅವ್ರದ್ದು. ಅದಕ್ಕ ಎಲ್ಲಾರು ನೀವು ಅದನ್ನ ಲಾಭ ತಗೋರಿ ಅವ್ರಿಂದ.
ಅಷ್ಟ ಅವ್ರಿಂದ ನಮ್ಗ್ ಬಾಳ ಒಳ್ಳೇದೈತಿ. ನನಗ್ರಿ ಅಷ್ಟ ಅವ್ರನ್ನ ಮರಿಬಾರ್ದಂಗ ನನಗ ಅಷ್ಟ ಆನಂದ ಐತಿ ನೋಡ್ರ. ಅರುಣ್ ಕುಮಾರ್ ಕ್ಲಾಸ್ಗಳ ಅವ್ರ ನಡೆಸಿಕೊಡೋದ ನಮಗ ಆದ ಆನಂದನ ನಾವು ಹಂಚ್ಕೋಬೇಕ್ರಲ್ಲ. ಅಷ್ಟು ಖುಷಿ ಖುಷಿ ಆಗಿದೆವು. ನಮ್ಮ ಎಲ್ಲಾ ಕಚರಾ ಕೆಲಸಗಳದಾಗಿಂದೆಲ್ಲ ಹೊರಗ್ ತೆಗದ ನಮ್ಮನ್ನ ಎಷ್ಟು ಆನಂದದಿಂದ ಇಟ್ಟಿದಾರ ಅಂದ್ರ ಅವ್ರ ಅಂತ ತಿಳ್ಕೊಂಡ್ಬಿಡು. ಹ್ಮ್ ಮತ್ರಿ ಮತ್ತೆ ಮಕ್ಕಳೆಲ್ಲ ಹೆಂಗ್ ನೋಡ್ಕೊಂತಿದಾರೆ ಈಗ? ಮಕ್ಕಳೆಲ್ಲ ಬದಲಾವಣೆ ಆಗಿದಾರು. ಅವ್ರ ಹ್ಮ್ ಮನಸ್ಸುಗಳೆಲ್ಲ ಬದಲಾವಣೆ ಅದು. ಅವ್ರು ಇನ್ನೂ ಒಂದು ಕಾರ್ಯ ನಿಲ್ಲಿಸಿದ್ರು ಗುಗಳ ತಕ್ಕೊಳ್ಳೋದ. ಅವ್ರ ಪೂರ್ವ ಪಶ್ಚಿಮ ಇಬ್ರು ಮಂದಿ ಆ ಕಡೆ ಈ ಕಡೆ ಇದ್ರು ಅಣ್ಣ ತಮ್ಮ. ಈಗ ಅವರು ಹೊಂದಾಣಿಕೆಲಿ ಅದಾರು. ಅವ್ರ ಮನಿಗೊಳದಾಗ ಅವ್ರೆಲ್ಲಾ ಚೆನ್ನಾಗಿದಾರ ಈಗ. ನನ್ ಜೋಡಿ ಅತಿ ಪ್ರೀತಿಯಿಂದ ಅದಾರು. ಅಷ್ಟು ಖುಷಿ ಆಗೈತಿ ನನಗ. ಮಣ್ಣ್ ಬಂದ್ ಗುಗಳ ತಕ್ಕೊಂಡ್ರ ಅವ್ರ ತಾಯಿನ ತನ್ನ ಅಂತೆಲಿ ಕರ್ಕೊಂಡ್ ಕೈ ಹೆಗಲ ಮೇಲೆ ಕೈ ಹಾಕಿ ಅಷ್ಟ ಆನಂದದಿಂದ ಎಲ್ಲಾ ನಮ್ ಫೋಟೋಗಳು ತೆಗಿಸ್ಕೊಂಡ್ರು. ಅಷ್ಟು ಖುಷಿ ಅನಿಸ್ತು ನೋಡ್ರಿ ನನಗೆ ಈ ಸಲ. ನಮ್ ಕರ್ಮಗಳೆಲ್ಲ ಕಿತ್ತು ಹೋದು ಏನೋ ಅಂತ ಅನಿಸ್ತ ನಂಗೆ ಈಗ. ನಮ್ ಜೋಡಿ ಅಗ್ದಿ ಈಗ ಪ್ರೀತಿಯಿಂದ ಅದಾರ. ಸರಿ. ಹ್ಮ್ ಅದಕ್ಕ ಮುಗಿಸಲ್ರಿ. ಹಾ, ನೋಡಿ ಇನ್ನೂ ಏನಾರು ಇದ್ರೆ ಹೇಳಿ. ಏನ್ ಹೇಳೋದಿಲ್ಲ, ಎಲ್ಲಾ ಖುಷಿ ಆಗೈತ್ರಿ. ಎಲ್ಲಾ ಆನಂದದಿಂದ ಇದ್ದೇವು. ಮತ್ತೇನ್ ಲಾಸ್ಟ್ ಇದಕ್ ಹ್ಮ್ ಬಂದಂತೂ ಎಲ್ಲಾ ಅನುಭವ ತಗೊಂಡೆವು. ಅನುಭವಗಳಂತೂ ನೋಡ್ರಿ ರಗಡ್ ಆಗಿದಾವ್. ನಾ ಬರದಿಲ್ಲ ಇಟ್ಟಿಲ್ರಿ ಅವನು. ಹ್ಮ್ ಇದ್ರಿಂದ ನಮ್ಗ್ ಒಳ್ಳೆ ಬರೀ ಖುಷಿ ಖುಷಿ ಆಗಿದೆನು. ಮೊದಲ್ ಏನಿದ್ದು ರೀ ಏನು ಅರ್ಥ ಇಲ್ರಿ ನಮ್ಮಲ್ಲಿ. ಯಾಕಂದ್ರ ಅಜ್ಞಾನ ಇತ್ತು. ಅಜ್ಞಾನದಿಂದ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಅವಾಗ ನಮ್ಗ್ ಗೊತ್ತಾಗ್ತಿರ್ಕಿಲ್ಲ. ಧ್ಯಾನಕ್ ಹ್ಮ್ ಬಂದ ನಂತರ ಇಷ್ಟು ಜ್ಞಾನ ಏನ್ರಿ ಇಷ್ಟು ಜ್ಞಾನ ನಮಗ್ ಗೊತ್ತಿರ್ತಿಲ್ಲ ನಮಗ. ಅದೇನಲ್ಲ ಈಗ ನಮ್ಗ್ ನೋಡಿದವ್ರ ಮೊದಲ್ ನೋಡಿದವ್ರ ಈಗ ಏನಂತಾರು, ಇಷ್ಟು ಚೇಂಜಸ್ ಆಗಿದಿರಿ ನೀವ, ಮೊದಲ್ ಹೆಂಗಿದ್ರಿ. ಮೊದಲ್ ನಾವು ಅಜ್ಞಾನದಾಗ ಇದ್ದವ್ರು ಏನೋ ಒಂದ್ ಮಾತಾಡ್ತಿದ್ದು ಹಂಗೆಲ್ಲಾ ಆಗ್ತಿತ್ತು ನಡೀತಿತ್ತು. ಈಗೆಲ್ಲಾ ಈ ಧ್ಯಾನಕ್ ಬಂದ ನಂತರ ಏನೋ ಒಂದ್ ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡ್ಬೇಕು ಅನಸ್ತೈತಿ. ಯಾರಿಗೂ ಏನಾರ ಒಂದ್ ಅನ್ಬೇಕಾದ್ರುನು. ಈಗ ಏನ್ ಇಲ್ಲೇ ಇಲ್ಲ, ಅದೆಲ್ಲಾ ಹೋಗ್ಬಿಟ್ಟಿತ್ರಿ. ಎಲ್ಲಾರು ಒಂದ ತರ ಕಾಣಿಸ್ತಾರ. ಕೆಟ್ಟ ಇದ್ದವ್ರು ಚಲೋ ಇದ್ದವ್ರೆಲ್ಲ ನಮ್ ಎದುರಿನೊಳಗ ಈಗೆಲ್ಲಾ ಒಂದನ್ನ ಕಾಣಿಸ್ತಾರ. ಅವ್ರ ಬ್ಯಾರೆ ಅಂತ ಅನ್ಸುದಿಲ್ಲ. ಕೆಟ್ಟ ಕೆಲ್ಸ ಮಾಡೋರಿದ್ರುನು ಸಹಿತ ಅವ್ರ ಧ್ಯಾನ ಮಾಡ್ರಿ ಹೇಳ್ಕೊಟ್ಟಿದ್ದೇನ್ರಿ ನಾನ. ಅವ್ರ ನಮ್ ಜೊತೆ ಒಟ್ಟ ಚಲೋ ಇಲ್ಲಾಗಿದ್ರಿ ಅವ್ರ. ಆದ್ರೂನು ಸಹಿತ ನೀವ್ ಧ್ಯಾನ ಮಾಡ್ರಿ, ಇದ್ರಿಂದ ನಿಮ್ಗ ಅಂದ್ರ ಚಲೋ ಭಾವನೆಗಳು ಬರ್ತಾವು. ಎಲ್ಲಾರು ಹೊಂದಾಣಿಕೆಲೆ ಇರ್ತಾರು. ಮನಿಯೊಳಗ ತಂದ ನಮ್ ಊರಿಗ್ ಹೋದೆಳ್ದಾಗ ಒಂದ್ ತೊಡೆ ಮಂದಿ ಇದಾರ್ರಿ. ಅಂದ್ರ ಒಬ್ಬೊಬ್ರು ನೋಡ್ರಿ ಒಬ್ರು ಆಗುದಿಲ್ಲ ಆ ತರ ಮಂದಿ ಅದಾರು. ಆ ತರ ಮಂದಿ ಇದ್ದವ್ರಿಗೆ ಧ್ಯಾನ ಹೇಳ್ಕೊಟ್ ಬಂದಿನಿ. ನಿಮ್ಗೆಲ್ಲಾ ಒಳ್ಳೇದಾಗ್ತೈತಿ, ನೀವ್ ಧ್ಯಾನ ಮಾಡ್ರಿ, ಇದ್ರಿಂದ ನಿಮಗ ಇದಾಗ್ತೈತಿ ಅವ್ರಿಗೆಲ್ಲಾ ಹೇಳ್ಕೊಟ್ಟು ಬಂದಿದ್ದೇನು. ಧ್ಯಾನದಿಂದ ನನಗ ಅತಿ ಆನಂದ ಸಿಕ್ಕೇತಿ ನನಗ. ಏನು ಆರೋಗ್ಯದ್ದು ಸಮಸ್ಯೆ ಇಲ್ಲ, ಮನಿ ಸಮಸ್ಯೆ ಇಲ್ಲ, ಮಕ್ಕಳ ಸಮಸ್ಯೆ ಇಲ್ಲ. ಸೊ ಯಾರದಿಂದನು ನನಗೇನು ಸಮಸ್ಯೆ ಇಲ್ರಿ. ಖುಷಿ ಖುಷಿಯಾಗಿ ಈಗ ನಾ ಇರಾಕ್ ಇಷ್ಟಪಡ್ತೇನೆ, ಹೇಳಕ್ ಇಷ್ಟಪಡ್ತೇನೆ. ವೆರಿ ಗುಡ್. ಜೈ ಪಿರಮಿಡ್ ಜಗತ್, ಜೈ ಶಾಕಾಹಾರಿ ಜಗತ್, ಜೈ ಹ್ಮ್ ಧ್ಯಾನ ಜಗತ್, ಜೈ ಓ ಜೈ ಪತ್ರಿಜಿ, ಜೈ ಗುಡಾಕೇಶ. ಜೈ ಓ ಅರುಣ್ ಕುಮಾರ್ ಅಂತ ಹೇಳ್ತೇನೆ. ಇಷ್ಟು ಹೇಳಿ ನನ್ನ ಧ್ಯಾನ ಅನುಭವಗಳು ಮುಗಿಸುತ್ತೇನೆ. ವೆರಿ ಗುಡ್. ಏನ್ ಹೇಳ್ತೀರಿ ನಿಮ್ಮ ಹೊಸದಾಗಿ ಮಾಸ್ಟರ್ಸ್ ಬಂದಿದಾರಲ್ಲ ಅವರಿಗೆ ನಿಮ್ಮ ಸಂದೇಶ ಏನು? ಯಾರು ನಂಬುದ್ರಿ? ಅಲ್ಲ, ಈಗ ಹೊಸದಾಗಿ ಗುಡಾಕೇಶಕ್ ಬಂದಿರ್ತಾರಲ್ವಾ ಮಾಸ್ಟರ್ಸು, ಹ್ಮ್ ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ ಅಂತ? ಅವ್ರಿಗೆ ಏನ್ ಧ್ಯಾನನ ಮಾಡ್ರಿ ಅಂತ ಹೇಳೋದ್ರಲ್ಲ. ಧ್ಯಾನ ಮಾಡ್ರಿ, ಧ್ಯಾನದಿಂದ ಒಳ್ಳೇದಾಗ್ತೈತಿ. ಒಂದ ಮಂಡಲ್ ಮಾಡಿ ಬಿಡ್ಬೇಡ್ರಿ, ಮುಂದುವರ್ಸ್ರಿ ಅಂತ ಹೇಳೋದ್ರ ಅವ್ರ. ಯಾಕಂದ್ರ ಇನ್ನಷ್ಟು ನಮ್ಗ್ ಸಿಗ್ಬೇಕಾರ ಮುಂದುವರ್ಸ್ಕೊಂಡ್ ಹೋಗ್ರಿ. ಅಂದ್ರ ಒಂದ್ ಮಂಡಲ್ದಾಗ ಏನ್ ಅಷ್ಟ ಆಗುದಿಲ್ಲ ಅದು. ಇವ್ರ ಮತ್ತೆ ಎರಡನೇ ಮಂಡಲ್ ಮಾಡ್ಲೇಬೇಕ. ಎರಡನೇ ಏನ್ ಕುರ್ಚಿ ಮೇಲೆ ಕೊಡೋದಕ್ ಏನ್ ಹೋಗ್ತೈತ್ರಿ? ಏನ್ ಅನ್ಸಂಗಿಲ್ಲ ಅದ ನಮಗ. ಏನು ಈ 65 ವರ್ಷ ನನಗ ಕುರ್ಚಿ ಮೇಲೆ ಕೂತ್ರೆ ಏನು ಅನ್ಸಂಗಿಲ್ಲ. ನಾ ಆಜಿಗೆ ಆಗ್ಬಿಟ್ಟೈತ್ರಿ ಅದ್ ಕುರ್ಚಿ. ಅದನ್ನ ನೋಡಾಕತ್ತ ಬರಾಕತ್ತಿದ್ರಿ ಬಂದಿಲ್ಲ. ಕುರ್ಚಿ ಮೇಲೆ ಹೆಂಗ್ ಕೂಡ್ತೀರಿ ನೀವು? ಕಾಲ್ ನುಚ್ಚಲ ಮೇನ್ ನುಚ್ಚಲ ಅಂತ ಕೇಳ್ತಾರ್ರಿ. ನನ್ಗ ಅದ್ರಂದ ಏನು ಅನಿಸೇ ಇಲ್ಲ. ನನಗ ಖುಷಿ ಅನ್ಸೈತಿ. ನಾವ್ ಖುಷಿ ಖುಷಿಯಾಗಿ ಮಾಡ್ಬೇಕ್ ಇದನ್ನ. ಒಳಗ್ ವಿಚಾರಗಳು ಏನಾರು ಇಟ್ಕೊಂಡ್ ಮಾಡೋದಿಲ್ಲ. ಇದನ್ ಮಾಡೇ ತೀರ್ತನ ಆತಳಂದ್ ಮಾಡ್ಬೇಕ್ರಿ ಇದನ್ನ. ಅದ್ರಿಂದ ಅವ್ರು ಎಲ್ಲ ಸಿಗ್ತೈತಿ. ಹೌದು. ಎಷ್ಟು ನಿಮ್ದು ವಯಸ್ಸು ಎಷ್ಟಮ್ಮ ನಿಮ್ದು? 65. ಹಾ, ನೋಡ್ರಿ ಎಲ್ಲರಿಗೂ ಮಾದರಿ ನೀವು. ಐ 74 ಇಲ್ಲಿದ್ದೀನಿ. 74 ಉಮೇಶ್ ಸರ್ ಮೀರಿಸ್ತಾರೆ. ಅಲ್ಲ 74. ನಮಸ್ಕಾರ ರೀ ಅಮ್ಮವ್ರ. ಲಕ್ಷ್ಮೀ ಮೇಡಮ್ ಏನ್ ಚಲೋ ಹೇಳಿದ್ರಿ ನೀವು. ನಮಸ್ಕಾರ ರೀ. ತುಂಬಾ ಚಲೋ ಹೇಳಿದ್ರಿ ನೀವು. ಹಾ, ನೋಡ್ರಿ 4 ಮಂಡಲ ಮಾಡ್ತಾ ಇದ್ರಿ ಅಲ್ರಿ. ಗ್ರೇಟ್ ರೀ. ಈಗಿನ ಕಾಲದ ಹುಡುಗನ್ ಹೇಳ್ರಿ. 18ನೇ ತರಗತಿ 3 ಮುಗಿತಾವು, 4ನೇ ಶುರು.
ಆಯ್ತ್ರಿ ಇವಾಗ ಏನ್ ದಿವ್ಸರಿ ನಾಳೆ ಒಂದಿನ ಅಲ್ರಿ ಇನ್ನಾದ್ರೆ ನಿಮ್ ಶುರು ಆಯ್ತಲ್ರಿ ನಮ್ಮ 4ನೇದು ಶುರು ಚಾಲು ಆಯ್ತು. ಅದ್ಭುತ 40 ಮಾಡ್ತಾ ಇದ್ದೀರಿ ಏನ್ರಿ. ಗೊತ್ತಾಗನಿಲ್ರಿ ನಮಗ ಹಂಗ ಆಗ್ಬಿಟ್ಟೈತಿ. ಹೌದ್ರಿ ಅಲ್ರಿ 4 3 12 125 ದಿನ ಅದ್ ಏನ್ರಿ ಕಮ್ಮಿ ಏನ್ರಿ. ಈಗಿನ ಕಾಲದ ಹುಡುಗರು ಏನಿಲ್ರಿ ಅಯ್ಯೋ ನನ್ ಕಾಲ್ ನೋವು ಇಲ್ಲಿ ನೋವು ನಮ್ಗೆ ಆಗಲ್ರಿ ಅಂತಾರೆ. ನೀವ್ ನೋಡ್ದೇನ್ರಿ 65 ಆದ್ರೂ ಯಾವ ತರ ಹಾ ಸ್ವೀಟ್ 60 ಅಂದ್ರ ಯಾವ ತರ ಮೇಡಮ್ ಮಾಡೇ ಇಷ್ಟು ನಗನಗ್ತ ಕಳವಳ್ಕೆ ಅಂತೀರಿ. ಇಲ್ರಿ ಮಾಡೇ ತೀರ್ತಾವತ್ ನಮ್ಮಲ್ಲಿ ಇದ್ರ ಮಾತ್ರ ಅವೆಲ್ಲ ನೋವು ಬರುದಿಲ್ಲ. ನಮ್ಗೆ ಆಗಂಗಿಲ್ ಬಿಡ ಹೌದ್ರಿ ಆಗಂಗಿಲ್ ಮನೆ ಕಣ್ಕೊಂಡ್ ನಾವ್ ಕೂತ್ರ ಆಗಂಗೇ ಇಲ್ರಿ ಅದ್ ನೋವು ಬರತಾವ ಅವು. ಹೌದ್ರಿ ತುಂಬಾ ನಿಮ್ ಸಾಧನೆ ತುಂಬಾ ಚೆನ್ನಾಗಿದಾರಿ. ಏನ್ರಿ ನಿಮ್ ಅನುಭವ ಕೇಳ್ದಿನ ಕೇಳ್ಬೇಕು ಅನ್ಸುತ್ರಿ. ಫಸ್ಟ್ ಕೂತ್ಕೊಂಡಾಗ ನೀವೇನು ಹೇಳೇ ಇಲ್ಲ. ಏನ್ ಮೇಡಮ್ ನಾವ್ ಸುಮ್ನೆ ಕೂತು ಆಮೇಲೆ ನಮ್ ಸಾ ಅಲ್ಲ ಪಟ್ಕೊಂಡ್ ಬಿಟ್ಟಿ ಆ ಅಲ್ಲ ಆಮೇಲೆ ನಮ್ ಗುರುಗಳು ಒಂದೊಂದೇ ನಿಮ್ ತೆಗೆದ್ರು ಬಾಯಿ ಯಾವ ರೀತಿ ತೆಗಿಬೇಕು ಅಂತ ಕ್ಲೀನ್ ಆಗಿ ಎಲ್ಲ ಎಳೆಯಾಗಿ ತೆಗೆದ್ರು. ಅದ್ಭುತವಾಗಿ ಹೇಳಿದ್ರು ಮೇಡಮ್ ನಾನು ನಿಮ್ ಅನುಭವ ಯಾವ ರೀತಿ ಬಂದೆ ನಾನು ಹೇಗಿದ್ದೆ ನಾನ್ ಮೊದ್ಲೇ ಆಗಿದ್ದೆ ಇವಾಗ ಹೇಗಿದ್ದೀರಾ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ನಾನು ನಿಮ್ದು ಇಲ್ರಿ ಅನುಭವ ಎಲ್ಲ ಇವತ್ತಿನ ದಿನ ನೀವೇ ನೀವ್ ಹೇಳಾಕತ್ತಿರ್ಲ ದುಃಖದ ಸ್ಥಿತಿ ಹೇಳಾಕತ್ತಿರ್ಲ ಅದನ್ನ ಹೇಳ್ರಿ ನಂಗೆ ದುಃಖ ಬರ್ತಿತ್ತ ನಾ ಹೇಳಕ್ ಹೋಗಿಲ್ರಿ ಇನ್ನೂ ಅದಾವ್ರಿ. ಬೇಡ ಬಿಡ್ರಿ. ಎಲ್ಲಾರ್ಗಿ ಸಮಸ್ಯೆಗಳು ಅಲ್ಲ ಇರತ್ತವರಿ ಅವ. ಅಲ್ಲ ಇರುತ್ರಿ ಏನ್ ಬೇಡ ಬಿಡ್ರಿ ಖುಷಿಯಾಗಿ ಇದ್ದೀರಲ್ರಿ ಮತ್ ಯಾಕ್ರಿ ಬ್ಯಾಡ್ ಬಿಡ್ರಿ. ಅಲ್ರಿ ನಾವ್ ಹಿಂದಕ್ಕೆ ಯಾಕೆ ಹೋಗ್ಬೇಕ್ರಿ ಮುಂದೆ ಮಾಡ್ಕೊಂಡು ಹೋಗ್ ಬಿಡ್ರಿ. ಹಾ ಇವತ್ ಚಲೋ ಮತ್ ಮತ್ತ ಅಲ್ರಿ ನಮ್ಮ ಅರುಣ್ ಸಾರ್ ಗುರುಗಳು ಅಂತವ್ರು ಸಿಕ್ಕಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಸಿಕ್ಕಿದಾರ್ರಿ. ಇಲ್ಲ ಇಲ್ಲ ನಾವ್ ಈಗ ನೋಡ್ರಿ ಅವ್ರ ಕೆಟ್ಟ ಮಾಡ್ದವ್ರ ಮಕ್ಳ ಇರ್ಲಿ ಹೊರಗಿನವ್ರ ಇರ್ಲಿ ಯಾರು ಇರ್ಲಿ ಅವ್ರ್ದ ಪದೇ ಪದೇ ಹೇಳಾಕತ್ತಂದ್ರು ಸಿಟ್ಟ ಬರ್ತೈತ್ ಕರೆ ಅವ್ರ ನಮ್ ಮ್ಯಾಲ ಅಂತಕನ್ ಬರಂಗಿಲ್ರಿ ಅವ್ರಿಗೆ. ಅದಕ್ಕ ಅವ್ರ ಒಳ್ಳೆಯವ್ರ ಅನ್ಕೋ ತಗೋದ್ರಿ ಅವ್ರ ಕೆಟ್ಟಿದ್ರು ಒಳ್ಳೆಯವ್ರ ಅಂದ್ರ ನಮ್ ಜೊತೆ ಒಳ್ಳೆಯವ್ರ ಆಗ್ತಾರ್ರಿ ಅವ್ರ. ಈಗ ಮಾತ್ ಕರೇರಿ ನೀವ್ ಕರೆ ಹೇಳಿದ್ರಿ ನೀವ್ ಯಾರ ನಮ್ಗೆ ಏನ್ ಅಂದ್ರು ನೀವ್ ಆಗ ಹೇಳ್ದಲ್ರಿ ಕರೇರಿ ಆ ಮಾತು. ನಾವ್ ಯಾರೇ ಒಂದೇ ಅಂದ್ರು ಓಕೆಪ್ಪ ನೀವ್ ಒಳ್ಳೆಯವರಪ್ಪ ಓಕೆ ಜೈ ಹೋ ಪತ್ರಿಜಿ ಧನ್ಯವಾದಗಳು ಮಾಸ್ಟರ್ ಅನ್ಬಿಡಿ ಅಷ್ಟೇ. ಯಾರೇ ಸಿಕ್ಲಿ ಜೈ ಹೋ ಪತ್ರಿಜಿ ಅಷ್ಟೇ ರೀ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಪತ್ರಿ ಸಾರ್ಗಳು ಏನು ಇಲ್ಲ ಅಲ್ವಾ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಅನುಭವಗಳು ತುಂಬಾ ಅದ್ಭುತವಾಗಿತ್ತು. ಮೊದ್ಲೇ ಆಗಿದ್ರಿ ಇವಾಗ ಯಾಕೆ ಬಂದ್ರಿ ತುಂಬಾನೇ ಒಂದು ಪ್ರೇರಣೆ ಆಯ್ತ್ರಿ ನಮ್ಗೆಲ್ಲ ಇವತ್ತಿನ ದಿನ ಆಯ್ತಾ. ಅದ್ಭುತವಾಗಿತ್ತು ಮೇಡಮ್ ನವರೇ ಥ್ಯಾಂಕ್ ಯು ಧನ್ಯವಾದಗಳು. ಇದೇ ರೀತಿ ಮುಂದುವರಿಲಿ ಎಲ್ಲಾರು ಅಂತ ಹೇಳಿ ನಾ ಹೇಳ್ತೀನಿ ಮೇಡಮ್. ಎಲ್ಲ ನಿಮ್ ತರ ಎಲ್ಲಾರು ಆಗ್ಲಿ ಅನ್ಸುತ್ತೆ ನಾವು ನಿಜವಾಗಿ. ಇನ್ನೊಂದು ಎಲ್ಲ ಜಾಸ್ತಿ ಸ್ತ್ರೀ ಶಕ್ತಿಗಳೇ ಅವ್ರಿಗೆ ಭೂಮಿ ತಾಯಿ ತಾಳ್ಮೆ ಅನ್ನೋದಿರೋದು ನಿಮ್ಗೆ ಅಲ್ವಾ. ಹೇಳಿ ನೋಡೋಣ ಇವತ್ತಿನ ದಿನ ತಾಳ್ಮೆ ಹೆಣ್ಮಕ್ಳು ಮನೆಯ ತಾಯಿ ಆದರೂ ಮಕ್ಕಳಿಗೆ ಯಾವ ರೀತಿ ವಿದ್ಯಾ ಬುದ್ಧಿ ಕಲ್ಸ್ತಾರೆ ಅದೇ ರೀತಿನೇ ನೀವು ಅದೇ ರೀತಿನೇ. ಅದಕ್ಕೆ ಸ್ತ್ರೀ ಶಕ್ತಿ ಪತ್ರಿ ಸಾರ್ ಹೇಳ್ತಾರೆ ಮಹಿಳಾ ಧ್ಯಾನ ಯಾಕೆ ಮಾಡ್ತಾರೆ ಸ್ತ್ರೀ ಶಕ್ತಿಗಳೆಲ್ಲ ಶಕ್ತಿ ಇರೋದ್ರಿಂದಾನೇ ಭೂಮಿ ತಾಯಿ ಶಕ್ತಿ ಇದೆ ಅಂತ ಬಿಟ್ಟು ಹೇಳ್ತಾರೆ ಮೇಡಮ್. ಅದ್ಭುತವಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು ಧನ್ಯವಾದಗಳು. ಜೈ ಹೋ ಪತ್ರಿಜಿ. ನಮಸ್ಕಾರ ಸರ್ ಅರುಣ್ ಸರ್ ಮಾತಾಡೋ ಕೊಟ್ಟ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಭಾರತಿ ನಮಸ್ತೆ ಅಮ್ಮ. ನಮಸ್ತೆ ನಮಸ್ಕಾರ. ಏನ್ರಿ ನಿಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಅಮ್ಮ ಬಾರಿ ಇತ್ರಿ ಆಂಟಿ ಎಲ್ಲ. ಇನ್ನ ಕೇಳ್ಬೇಕಂತ ನನಗ ಮತ್ತೆ ಅರುಣ್ ಸರ್ ನಿಮ್ ಮಾತುಗಳನ್ನು ಬಾರಿ ಚಂದ ಮಾತಾಡ್ರಿ ನೀವು. ಇಷ್ಟ ಖುಷಿಯೊಳಗ ಇಟ್ಟದ್ದನ ನಮ್ ಅರುಣ್ ಸರ್ ನಮ್ನ. ಹೌದೌದು ಹೌದ್ರಿ. ಅವ್ರೇನ್ ನಮ್ಗೆ ಏನ್ ಹೇಳಾಕ್ ಬಂದಿಲ್ರಿ ನಾವ್ ಅದೇವ್ರ ಹಂಗ ಖುಷಿಯೊಳಗ. ಹೌದ್ರಿ ಇಲ್ರಿ ಬಾಳ ಚಂದ ಹೇಳಿಕೊಟ್ರಿ ನೀವ. ಮತ್ತೆ ನಿಮ್ ಸೇವೆ ಬಾಳ ಅದ್ಭುತವಾಗೈತ್ರಿ. ಧ್ಯಾನ ಪ್ರಚಾರ ಅನ್ನದಾನ ಕಲೆಕ್ಷನ್ ಸೇವೆ ರೀ ಎಲ್ಲಾ ಬಾಳ ಐತಮ್ಮ. ಇನ್ನೂ ಸಾಕಷ್ಟು ಮಾಡ ನಿಮ್ ಪ್ರಕೃತಿ ಇನ್ನೂ ಜಾಸ್ತಿ ಶಕ್ತಿ ಕೊಡ್ಲತ್ತೇಳಿ ನಾನು ಯೂನಿವರ್ಸ್ ಹತ್ರ ಕೇಳ್ಕೊತೀನಿ. ಆಮೆಲ್ಲ ನಿಮ್ಗ ಅರುಣ್ ಸರ್ ಎನರ್ಜಿ ಎಲ್ಲಾ ನಿಮ್ಗೆ ಇದಾಗೈತಿ ಏನೋರ್ ಒಟ್ಟ ಅಲ್ಲಿ ಕುಡಲ್ ಸಂಗಮಲ್ಲಿ ನಿಮ್ದು ಅವ್ರಿಗೆ ಬರೀ ಸೆಕೆಂಡ್ ಕೊಟ್ಟಿದ್ದಕ್ಕ ಅದ್ ಹೇಳಿ ಕೊಡೋದನ ಅಷ್ಟ್ ಮಾತನ ಅವ್ರು ಅಷ್ಟ್ ಕೇಳಿಸ್ಕೊಂಡವ್ರಿಗೆ ಅವ್ರು ಅತಿ ಇತರಲೆ ಕೇಳಿಸ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗ್ತೈತ್ರಿ ಅದ ಅಷ್ಟು ಸತ್ಯ. ಹೌದ್ರಿ ಹೇಳ್ತಾ ಇರ್ತೀರಿ ಬಿಡ್ರಿ ನೀವ್ ಯಾವಾಗ್ಲೂ. ಅಂದ್ರ ಧ್ಯಾನ ಅನ್ನೋದು ಎಷ್ಟು ಶಕ್ತಿ ಐತಿ ಆಮೇಲೆ ಅನ್ನೋದು ಬಾಳ ನಿಮ್ ಸೇವೆ ಅಂತೂ ಎಷ್ಟ್ ಹೇಳ್ರು ನಾವ್ ಕಮ್ಮಿ ಬಿಡ್ರಿ. ಬಾಳ ಸೇವೆ ಮಾಡ್ರಿ ಅಮ್ಮ ಇನ್ನೂ ಸೇವೆ ಮಾಡ್ರಿ ನೀವು. ಬಾಳ ಚಂದ ಮಾತಾಡ್ರಿ ನೀವು. 21 ವರ್ಷ ದಾಂಡಂಬ ನಡ್ಕೊತ ಪಾದಯಾತ್ರೆ ಮಾಡಿದನ್ರಿ ನಾ. 3 ವರ್ಷ ಶ್ರೀಶೈಲ್ ಪಾದಯಾತ್ರೆ ಆಗೈತ್ರಿ. 1 ವರ್ಷ ಕೊಲ್ಲಾಪುರ ಮಾಲ 1 ವರ್ಷ ನರಸಿಂಹವಾಡಿ 25 ವರ್ಷ ಪಾದಯಾತ್ರೆದಾಗ ಹೋತು. ಧ್ಯಾನಕ್ ಕುಂತ್ರ ಕಾಲ್ಗಳು ಬಳ ಬಳ ಹಂಗ ಅಟ್ಟ ಕೆಟ್ಟ ತ್ರಾಸ ಆಗಾಕತ್ತವ್ರ ನನಗ. ಇಷ್ಟ ತ್ರಾಸ ಆಗಾಕತ್ತವ್ರಿ ಇನ್ನು ಕಾಲ್ ಏನ್ ಮಾಡ್ಬೇಕು ಅನ್ನೋದು ತಿಳಿವಾತ್ರ ನನಗ. ರತ್ನಾ ಪೂಜಾರಿಗೆ ಫೋನ್ ಹಚ್ಚಿ ಕೇಳಿ ಈ ತರ ಆಗಾಕತ್ತಿದಾವಲ್ಲ ನನ್ ಕಾಲಿಗೆ ಏನ್ ಮಾಡ್ಬೇಕು ಒಟ್ಟ ಉದ್ದ್ ಬಿಡಕ್ ಆವಾತು ಮ್ಯಾಲ್ ಸರ್ಚ್ಕೊಳಕ್ ಆವಾತು. ಧ್ಯಾನಕ್ಕನ ಕೂಡ ಬಿಡಿಸವಲ್ಲರಿ ಅವ್ ಕಾಲ ಅಷ್ಟ್ ಅವಕ್ ಏನ್ ಕ್ಷಮಾಪಣೆ ಕೇಳ್ಕೊಂಡ್ರು ಕೇಳವಲ್ವ ಅವ್. ಅದಕ್ಕ ಧ್ಯಾನದಾಗ ಏನ್ ಬಂತು ನೀವು ಪಾದಯಾತ್ರೆ ಮಾಡಿರ್ಲಿಲ್ಲ ನಾನು ದುಡಿಸಿದಿರಿ ನೀವು. ಅದಕ್ಕ ನಿಮ್ಗೆ ಈ ತರ ಆಗಿದಾವು ನೀವು ಕ್ಷಮಾಪಣೆ ಕೇಳ್ಕೊರಿ ಮುಂದ್ ಸರಿ ಹೋಗ್ತಾವ ಅಂದಾಗ ಅದನ್ನು ಏನ್ರಿ ಎಂದಿಂದ ಕ್ಷಮಾಪಣೆ ಕೇಳ್ಕೊಂಡನ ಈಗ ಏನಿಲ್ರಿ ಸರಿ ಹೋಗಿತ್ತು ಕಡಿಮೆ. ಹೌದೌದು
ಗುಡಾಕೇಶ ಧ್ಯಾನ ಮಾಡಕತ್ರಿ ನೀವು ಬಾರಿ ಬಿಡ್ರಿ. ಆಮೇಲೆ ಕೃಷ್ಣ ಪರಮಾತ್ಮನ ಟೆಂಪಲ್ ಗುಡಿಗೆ ಹೊಂಟಿರಿ. ಅದು ಹೋಗ್ಬೇಕು, ಸಾಧನೆ ಮಾಡ್ಬೇಕಂತೇಳಿ. ಏನ್ ಕೇಳಿಲ್ರಿ ನಾ ಯಾರನು ಹೆಂಗ್ ಐತದ ಏನ ತ್ರಾಸ ಐತನ ಎಲ್ಲಾರು ಅನ್ಸ್ತಾರಲ್ರಿ. ಕಣ್ ಕಟ್ಕೊಂಡ್ರಿ ಏನಾರ ಆದಿತ್ತೇನ ಅವ್ರ ಊಟ ಕುಡುದಿಲ್ಲ, ಬರೇ ಇದ್ರ ಹಣ್ಣ ಹಾಲ್ ಮೇಲೆ ಇಡ್ತಾರ. ನಾ ಏನು ಅದ್ರ ವಿಚಾರ ಮಾಡೋದಿಲ್ಲ. ನನ್ ದೇಹದ ಸಂಬಂಧ ನಾ ವಿಚಾರ ಮಾಡಿಲ್ರಿ ಒಟ್ಟ. ಇದ್ ಏನ್ ಒಂದಿನ ಹೋಗೋದೈತಿ ತಗೊಂಡ್ ಏನ್ ಮಾಡೋದೈತಿ ತಳಂದ್ ನಮ್ಮ ಮನ್ಯಾಗಿನ ಅವ್ರ ತೀರ್ಕೊಂಡ್ ನಂತರ ನನ್ನಲ್ಲಿರುವ ಇವ್ ಏನ್ 6 ಗುಣದಾಗಿಂದ ಏನೋ ಒಂದ್ ಗುಣ ಇತ್ರ ನನ್ನಲ್ಲಿ. ಯಾವ್ದಿತ್ತು? ಮಕ್ಕಳ ಮೇಗಿನ ಮೋಹ. ಆ ಮೋಹ ಹೋಗ್ಬೇಕಾದ್ರ 2 ವರ್ಷದ ದಿನ ಅನ್ನದಾಗ ಉಪ್ಪು ಹಾಕದ ಉಂಡಿದೇನ್ರಿ ನಾ. ಒಟ್ಟ ಅಡಿಗ್ಯಾಗ ಉಪ್ಪನ ಹಾಕೋದಿಲ್ರಿ, ಚಪ್ಪನ್ ತಿನ್ನೋದು. ಹಿಂಗ್ ದೇಹ ದಂಡಿಸಿದೇನ್ರಿ ನಾ. 2 ವರ್ಷದ ದಿನ ದೇಹ ದಂಡಿಸಿದೇನ್ರಿ ನಾ. ನನ್ ಮನಿಗ್ ಯಾರು ಬಂದ್ರು ನೀ ಏನ್ ಅಡಿಗೆ ಹಾಕುದಿಲ್ ಬಿಡುವ, ನೀನ್ ಬೇಡ ಊಟನ ಬೇಡ ಅಂತಿದ್ರಿ ನನಗ. ಈ ತರ ಹೌದು. ಆದ್ರೂ ಹೋಗಿರ್ಲಿಲ್ಲ, ಹೌದಲ್ಲ? ಆ 2 ವರ್ಷ ಉಪ್ಪಿಲ್ದ ಊಟ ಮಾಡಿದ್ರಿ, ಆದ್ರೂ ಮೋಹ ಹೋಗಿರ್ಲಿಲ್ಲ. ಸರ್ ಹಂಗೇನಿಲ್ಲ, ಆಗಿತ್ತು. ಮೊದಲ್ ಇತ್ತಂದ್ರ ಏನ ಮಕ್ಕಳ ಮ್ಯಾಲ ಅವ್ ಬಾಳ ಕಾಳಜಿ ರೀ. ಅವ್ರ ಹೋಗಿ ಬರ್ತಕ ದೀರಿಲ್ಲ ಅಷ್ಟು ಕಾಳಜಿ ಮಕ್ಕಳಂದ್ರ ಅವ್ ಏನ್ರ ಆದಿತ್ತಲ್ಲ, ಎಳೆ ಆದ್ರ ಬಾಳ ಎಳೆ ಆದ್ರ ಹಿಂಗ್ ಬರೀ ಅವ್ರದ ಕಾಳಜಿ ಮಾಡೋದು. ಅಲ್ಲಿ ಹೋಗಿ ಮುಟ್ಟ ತಕ್ಕನು ಕಾಳಜಿ ಮಾಡೋದ್ರ ಅವ್ರ ಹೊಟ್ರಂದ್ರ. ಈ ತರ ಒಳಗಿರ್ತಿತ್ತು ನಂದ. ಇದೇನಾದ ಅವ್ರ ಬರೇ ಪದೇ ನಾ ಗುರುಗಳನ್ನ ಕೇಳ್ಕೊಂಡ ನನಗ್ ಬ್ಯಾಡ, ಆ ಮೋಹ ಹೋಗ್ಬೇಕ ನನ್ನಲ್ಲಿ. ನನ್ ಬಂದ ಒಳಗ ರಕ್ತ ಸಂಬಂಧ ಎಲ್ಲೈತಿ, ಅವ್ರಿಂದ ದುಃಖ ಆಗದೈತಿ ಅಂದ್ಲತ್ ನನಗ ಅವ್ರ ನೆನಪು ಬರಬಾರ್ದ. ನನಗ ಅವ್ರನ್ನ ಮರ್ಸಿ ಬಿಡತ್ತಳ ಅಂದ್ ಬರೇ ಪದೇ ನಾನು ಏನೋ ಕೇಳ್ಕೊಳಕತ್ತೀನ್ರಿ ನಾ. ಅವ್ರ ನೆನಪನ ಬರೋದ್ ಬೇಡ ನನಗ. ಯಾರಿಂದ ದುಃಖ ಆಗದೈತಿ ಅವ್ರ ನೆನಪ್ ನನಗ್ ಬರೋದ್ ಬೇಡ. ನಾ ಆತ್ಮ ಸಂಬಂಧಿಗಳು ಅಂದ್ರ ಇಷ್ಟು ನನಗ ಆನಂದ ನೋಡ್ರಿ. ಅಷ್ಟು ನನ್ ಜೊತೆ ಎಷ್ಟ್ ಆನಂದ. ಎಲ್ಲಾರು ಧ್ಯಾನದವ್ರ ಅಂದ್ರ ಎಲ್ಲಾ ಆತ್ಮ ಸಂಬಂಧಿಗಳು ಅಂದ್ರ ಧ್ಯಾನದವ್ರ. ಅವ್ರ ಜೊತೆ ಇದ್ರ ಎಲ್ಲಿ ಯಾವ ಸಂಬಂಧ್ರಿ ಅದಕ್ಕ ಹೋಲಿಸಿರ ರಕ್ತ ಸಂಬಂಧ ದುಃಖದಾಗಿಂದ ಯಾವತ್ತು ದುಃಖದಾಗಿಂದ್ರಿ. ಎಂದೂ ಸೂಪರ್. ಹೋಗಿತ್ರಿ ನನಗರಿ ರಕ್ತ ಸಂಬಂಧ. ಅಂದಂದ್ರ ಮರವಣ ಆಗಿ ಹೋಗ್ಬಿಡ್ತಾರ. ನನಗ್ ಯಾವ ಸಂಬಂಧದ್ದು ನೆನಪಿಲ್ರಿ ನನಗೀಗ. ಬರೇ ಧ್ಯಾನಿಗಳ ಜೋಡಿ ಮಾತಾಡೋದು ಅಷ್ಟ ಕೆಲ್ಸ ನಂದಿ. ಅದನ್ ಬಿಟ್ಟು ಟಿವಿ ನೋಡಂಗಿಲ್ರಿ ನಾ. ಮೊಬೈಲ್ದಾಗ ನೋಡೋದಂದ್ರ ಬರೇ ನಾ ಇದು ಧ್ಯಾನದಷ್ಟ ನೋಡ್ತೇನ್ರಿ ನಾ. ಬ್ಯಾರೆ ಏನು ಮೊಬೈಲ್ದಾಗ ನೋಡುದಿಲ್ಲ. ಟಿವಿ ಅಂದ ಬಂದ ಆತ್ರ ಅದು ನೋಡೋದ್ ಬಿಟ್ಟಾಗಿಂದ. ನಾ ಧ್ಯಾನಕ್ ಬಂದ್ 3 ವರ್ಷ ಆಗ್ತೈತ್ರಿ. ಈ ಬರೋಬ್ಬರಿ ಮಾರ್ಚ್ಕ್ 3 ವರ್ಷ ಆತ್ರ ನಾ ಧ್ಯಾನಕ್ ಬಂದಿ. ಮತ್ ಅಂದಿಂದ್ರ ಮತ್ ಯಾರ ಮನಿಗ್ ಹೋದ್ರು ಟಿವಿ ಹಚ್ಚಿರು ಅದನ್ನು ನೋಡ್ಕೊತ್ ಎದ್ದು ಬಂದ್ ಬಿಟ್ಟಿರ್ತನ್ರಿ ನಾ ಅಲ್ಲಿ. ಅವ್ರ ಮನ್ಯಾಗ ಕುಡುದಿಲ್ರಿ ನಾ. ಸೂಪರ್ ಅಮ್ಮ, ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಬಾಳ ಚಂದ ಹೇಳ್ರಿ ಅಮ್ಮ. ನೀವು ನೆಕ್ಸ್ಟ್ ಟೈಮ್ ಇನ್ನೊಂದು ಕ್ಲಾಸ್ ಮಾಡ್ರಿ ಸತ್ಸಂಗ. ಇನ್ನು ಗುಡಾಕೇಶ ಮಾಡ್ಬೇಕ್ರಿ ಅವ್ರ ಎಲ್ಲರಿಗೂ. ಯಾರ್ಯಾರೀಗ ಇದು ಧ್ಯಾನ ಪ್ರಚಾರ ಮಾಡತ್ತೀರಲ್ಲ ಈಗ. ಈಗ ಬರತಾರ ತಡೀರಿ, ನೀವ್ ಬಂದಾರ. ನಿನ್ನೆ ಫೋನ್ ಬಂದೈತ್ರಿ ಒಂದ. ಅದಕ್ಕ ಬರ್ರಿ ಅಮ್ಮ, ಅವ್ರೆಲ್ಲಾರು ನೀವು ಗುಡಾಕೇಶ ಮಾಡ್ಬೇಕ್ರಿ. ತೊಡೆ ಮಂದಿ ಅದಾರ ಹತ್ರ ಮಾಡಕ್ ಹೇಳಕಿದನ್ರಿ. ಹಾ ಅದ ಕರ್ಕೊಂಡ್ ಮಾಡ್ಸ್ರಿ ಅವ್ರ ದಿನಾಲು. ಅರುಣ್ ಸರ್ ಎಲ್ಲಾರು ಇಷ್ಟ ಜನ ನನ್ನ ಸಂಬಂಧಿಗಳೆಲ್ಲಾ ನನ್ಗ್ ದೂರ ಇದ್ದ ಅವ್ರಿಂದ ನನಗ್ ದುಃಖ ಆಗಿತ್ರಲ್ಲ. ನಾ ಎಲ್ಲಾ ಒಳ್ಳೆ ಕೆಲ್ಸಾನ ಮಾಡಿದಾನ ಅವ್ರ ಜೊತೆ. ಅವ್ರಿಂದ ನನಗ್ ದುಃಖ ಅನಸ್ತಿತ್ಲ. ಅವಾಗ ಇವ್ರು ಯಾಕ ನನ್ಗ್ ಈ ತರ ಮಾಡ್ರು ಅಂತ ನನಗ್ ಮನಸ್ಸಿಗೆ ದುಃಖ ಪಡ್ತೀನ್ರಿ ನಾವಾಗ. ಯಾಕಂದ್ರ ನಾ ಇನ್ನ ಧ್ಯಾನ ಮಾಡ್ತಿರ್ಕಿಲ್ರಲ್ಲ. ಈಗ ಧ್ಯಾನ ಮಾಡ್ದಳ್ದಾಗ ಈಗ ಅವ್ರ ನೆನಪಂತೂ ಮೊದಲ ಹೋಗೇ ಬಿಟ್ಟೈತ್ರಿ ನನಗೆ. ಎಲ್ಲಿ ಈಗ ಯಾವ ಅಗದಿ ಹತ್ರ ಸಂಬಂಧ ಇದ್ರುನು ಮಕ್ಕಳಿದ್ರುನು ಯಾರು ಇದ್ರುನು ನನ್ಗ್ ಒಟ್ಟ ನೆನಪ ಬೇಡತ್ತಳ ಅಂತ ಕೇಳ್ಕೊಂಡ ಬಿಟ್ಟೇನ್ರಿ. ಅವ್ರ ಅಷ್ಟ್ ಕೆಲ್ಸ ಮಾಡಿದಾರ, ಇನ್ನೂರ್ಸ್ ಕೆಲ್ಸ ಮಾಡಿದಾರ. ಅಷ್ಟ್ ನಂಗೆ ನೆನಪು ಬರನಿಲ್ರಿ ಅವ್ರದೀಗ. ಆದ್ರೂ ಸಹಿತ ಅವ್ರಾದ್ರೂ ಇನ್ನು ಮುಂದ್ ನಾ ಬೇಕತ್ತ ಬಂದ್ರೂ ನೀವು ಧ್ಯಾನಿ ಆಗಿ ಬರ್ರಿ ಅಂತ ಹೇಳಿಕಿದನ್ರಿ. ನನ್ ಜೊತೆ ಬರ್ಬ್ಯಾಡ್ರಿ, ಮೊದಲಿನವ್ರ ಆಗಿ ಬರ್ಬ್ಯಾಡ್ರಿ, ಧ್ಯಾನಿ ಆಗಿ ಬರ್ರಿ. ಹೌದ್ರಿ. ಸೂಪರ್ ಮೇಡಮ್, ಅದ್ಭುತವಾಗಿ ಹೇಳಿದ್ರಿ. ಅದ್ಭುತ. ಹೌದ್ ಮೇಡಮ್. ನೋಡಿ, ಮಕ್ಕಳೇ ಆಗ್ಲಿ ಯಾರೇ ಆಗ್ಲಿ ಧ್ಯಾನದಿಂದ ಬನ್ನಿ ಅಂದ್ರಲ್ಲ, ಆ ಒಂದು ಮನೋಭಾವ ಬರ್ಬೇಕಂದ್ರೆ ನಮ್ ಗುಡುಕೇಶಿ ನೋಡ್ಲೇಬೇಕು ಮೇಡಮ್. ನಿಜವಾಗಿ ಈ ಧ್ಯಾನದಿಂದ ಬಂತಲ್ಲ. ಕೇಳ್ಕೊಳ್ಳೋದು ಅವ್ರ ಧ್ಯಾನದಾಗ ಎಲ್ಲಾ ನನ್ನ ಕುಟುಂಬ ಧ್ಯಾನಿ ಆಗ್ಬೇಕು. ನನ್ನ ಕುಟುಂಬದವ್ರೆಲ್ಲಾರು ಧ್ಯಾನ ಆಗ್ಬೇಕು. ಧ್ಯಾನಿ ಆದ ಅದ್ರ ಜೊತೆ ದಾನಾನು ಮಾಡ್ಬೇಕು. ಇಷ್ಟ ಏನ್ ಗಳಿಸಿರ್ತಾರೋ ಅದ್ರಾಗಿಂದ ದಾನ ಕೊಡ್ರಿ ಅಂತಾನ ಅವ್ರಿಗೆ. ನೀವ್ ಏನ್ ತಿನ್ನಾಕ ಉಣ್ಣಾಕ ಉಪಯೋಗ ಮಾಡ್ರಿ, ಕರೆ ದಾನ ಮಾಡ್ರಿ. ದಾನ ಮಾಡೋದ್ರಿಂದ ಇಷ್ಟ ಆನಂದ ಸಿಗ್ತೈತ್ರಿ. ನಾ ಯಾರಿಗೂ ನಾನು ಅಂತ್ಯಲ್ಲಿ ಇದ್ದದ ಅಷ್ಟ ಥಾಡೆನೇ ಇರ್ಲದ ಅಷ್ಟ ದಾನ ಕೊಡ್ಬೇಕಾರ ಅಷ್ಟ ಅಂತಕರದಿಂದ ಕೊಟ್ಟಿರ್ತೇನ್ರಿ. ನಾ ಒಂದೀಟು ಹಳಾಳಿಸ್ತಿಲ್ಲ ನಾನ್ ದಾನ ಕೊಡ್ಬೇಕಾದ್ರ. ಅಷ್ಟ್ ಪೈಲಾದಿಂದನ ರೀ. ನಂದ್ ಎಷ್ಟ ಇದ್ರು ಅದೇನ್ ನಾವೇನ್ ಮಧ್ಯಮ ವರ್ಗದವ್ರದೇವ್ರ ಬಾಳ ಏನ್ ದೊಡ್ಡ ಶ್ರೀಮಂತರಲ್ಲ. ಆದ್ರೂನು ಸಹಿತ ನನ್ಗ್ ಕೊಡ್ಬೇಕಂತ ಯಾರಿಗ್ ಮನಸ್ಸಿನಾಗ ಬಂದಿರ್ತೈತಿ ಅದನ್ನ ಅಗದಿ ನಾ ಆತ್ಮದಿಂದ ಹಿಂಗ್ ಕೊಟ್ಟಿರ್ತೇನ್ರಿ. ಅವ್ರ ಕೊಟ್ರನ್ ಸಹಿತ. ಅರುಣ್ ಸರ್, ಅರುಣ್ ಸರ್, ಅಮ್ಮ ದಾನಕ್ಕ ಎತ್ತಿದ ಕೈ ರೀ ಸರ್. ಎಲ್ಲಿ ಹೋತಿ ಸರ್. ಆಮೇಲೆ ಅವ್ರ ಎಲ್ಲಾ ಅನ್ನ ಪ್ರಸಾದ ಸರ್. 100 ಮಂದಿಗೆ ಆದ್ರೂ ಒಬ್ಬಳ ಮಾಡ್ತಾರ ಸರ್ ಅಮ್ಮ ರೀ
ಪ್ರಸಾದ. ಹೌದೌದು. ಹೌದು ಸರ್, ಹೌದ್ರಿ. ಇನ್ನು ಅಮ್ಮನ ಹತ್ರ ಇನ್ನೂ ಸಾಕಷ್ಟು ಸರ, ಇನ್ನು ಸ್ವಲ್ಪ ಹೇಳ್ಯಾರ್ರಿ ಅವ್ರು. ಅವರು ಅಂಜಕ್ಕಿಂತ ಹೆದರಿಕೆ ಭಯ 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 ಅಂದ್ರೆ ಇಷ್ಟ ಮಾತಾಡಿದಾರೆ, ಅದೇ ದೊಡ್ಡ ವಿಷಯ ಈಗ. ಹೌದ್ರಿ ಸರ್, ಹೌದು ಸರ್, ಹೌದು. ನೆನಪಬರ್ಬೇಕಿತ್ತು ನನಗ ಹಂಗಾಯ್ತು. ಸರ್ ಅವ್ರು ನಮ್ಗ ಪರಿಚಯ ಅದಲ್ರಿ ಸರ್, ಅರುಣ್ ಸರ್. ಹ್ಮ್ ಅವ್ರ ಪರಿಚಯದಾಗ ಸರ್, ನಾವು ಸ್ಟಾರ್ಟಿಂಗ್ ಜನವರಿ 1/1/2021 ಕೇತಪ್ಪ ಸರ್, ಹಾಲ್ಬಾಯಿ ಸರ್ ಎಲ್ಲಾರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ ನಮ್ಮ ಸಲುವಾಗಿ. ಅಲ್ಲಿ ಸ್ವಲ್ಪ ಯೋಗ ಕ್ಲಾಸ್ ನಮ್ಗೆ ಹೇಳ್ಕೊಟ್ಟಿದ್ರು ಸರ್. ಅವಾಗ ಅಮ್ಮ ತಲೆ ಕಟ್ಕೊಂಡ್ ಬಂದಿದ್ರು. ಆಮೇಲೆ ನನ್ನ ಪರಿಚಯ ಆದಾಗಿಂದ ಅಮ್ಮ ತಲೆನ ಕಟ್ಕೊಂಡಿರ್ತಿದ್ರಿ. ಅವಾಗಿನ ಅಮ್ಮ ರೀ ಈಗಿನ ಅಮ್ಮ ನೋಡಕ್ 100ಕ್ಕೆ 100 ವ್ಯತ್ಯಾಸ ಸರ್. ತಲಿ ಪ್ರಾಬ್ಲಮ್ ಇತ್ತು ನನಗ ಹಂಗದ. ಅಷ್ಟು ಟೆನ್ಷನ್ ಆಗಿದ್ರು ಅಮ್ಮ ರೀ. ಅಮ್ಮನ ಮುಖ ನೋಡಕ್ ಆಗ್ತಿರ್ಲಿಲ್ಲ, ಅಷ್ಟು ಟೆನ್ಷನ್ ಒಳಗಿದ್ರು. ಈಗಿನ ಅಮ್ಮ ನೋಡೋದು ಒಂದು ಮಲ್ಲಿಗೂ ಅರಳಿದಂಗ ಅರಳೈತಿ ಮುಖ. ಆಮೇಲೆ ಯಾವಾಗೂ ಖುಷಿಯಾಗಿರ್ತಾಳ, ಹ್ಯಾಪಿ ಆಗಿರ್ತಾಳ, ಧ್ಯಾನದ ವಿಷಯ ಮಾತಾಡ್ತಿರ್ತಾಳ ನಮ್ ಜೊತೆ. ಧ್ಯಾನ ಪ್ರಚಾರ ಮಾಡಕಂತೂ ಜೈ ಗುಡಾಕೇಶ, ಜೈ ಪತ್ರಿಜಿ ಮಾಡ್ಬಿಡ್ತಾಳ್ರಿ. ನಮ್ ಓಣಿ ಒಳಗ ನೋಡ್ರಿ ಒಂದ್ ಪೂಜೆ ಇಟ್ಕೊಲಿ, ನಾ ಏನದೇನ್ರಿ ಈ ಏರಿಯಾದೊಳಗ ನಮ್ ಓಣಿ ಒಳಗೆ ಎಲ್ಲಾರು ಇಷ್ಟ ನನಗ್ ಬೆಲೆ ಕೊಡ್ತಾರ ನೋಡ್ರಿ. ಅವ್ರು ಎಲ್ಲ ಒಂದು ಈ ಇದಕ್ ಶ್ರಾವಣ ತಿಂಗಳದಾಗ ಒಂದ್ ಸತ್ಯನಾರಾಯಣ ಪೂಜೆ ಆತ ಇಟ್ಕೊಂಡಿರ್ತಾರೋ, ಮತ್ತೊಂದ್ ಅತ್ ಇಟ್ಕೊಂಡಿರ್ತಾರೋ, ಒಂದ್ ಕುಬಸತೆ ಇರ್ತೈತ್ರಿ. ಒಂದ್ ಏನ್ರ ಕಾರ್ಯಕ್ರಮ ಇತ್ತು ನಾ ಹೋಗಿರ್ತೇನ್ರಿ ಅಲ್ಲಿ. ಯಾಕಂದ್ರ ನಂದೊಂದ್ 10 ನಿಮಿಷದ ಕಾರ್ಯಕ್ರಮ ಇಡ್ರಿ ಅಲ್ಲಿ ಧ್ಯಾನದ ಸಲುವಾಗಿ ಅಂದ ಇರ್ಲಿ ಮಾಡ್ರಿ ನೀವ್ ಅಂತ ಹೇಳ್ತಾರ ಅವ್ರು. ಅವ್ರ ಮನ್ಯಾಗೆಲ್ಲ ಅವ್ರಿಗೆಲ್ಲ ಇದನ್ನ ಅಂದ್ರೆ ಇಷ್ಟ ಮಂದಿ ಜನ ಕೊಡೋದು ಕಠಿಣ್ರಲ್ಲ ಎಲ್ಲಾ ಕಡೆ. ಅನಾಯಸ ಬಂದಿರ್ತಾರ ಅವ್ರ ಈ ಧ್ಯಾನದ ಬಗ್ಗೆ ಹೇಳ್ಕೊಡೋನು. ಪಾಪ ಹಳ್ಳಿ ಮಂದಿಗೆಲ್ಲ ಇತ್ರ ವಿಚಾರ ಗೊತ್ತಿರೋದಲ್ಲ, ಮನ್ಯಾಗ ಕಷ್ಟಗಳು ರಗಡ್ ಇರ್ತಾವು. ಅವ್ರ ಹೆಂಗ್ ಹೊರಗ್ ಬರಾವ್ರ ಇದ್ರಿಂದ. ಅವ್ರು ಎಲ್ಲಾ ಅವ್ರ ದನ ಕರ ಹಿಡಿದ ಕಿಸಿಂದ ಅವ್ರ ಹೊಲಗೊಳದಾಗಿಂದ ಹಿಡಿದು ಎಲ್ಲಾ ಧ್ಯಾನ ಹೇಳ್ಕೊಟ್ಟಿದನ್ರ. ಅವ್ರಿಗೆ ಹೆಂಗ್ ಮಾಡ್ಬೇಕು ದನ ಕರ ಇದ್ದವ್ರು. ಮತ್ತ ಅವ್ರ ಹೊಲದಾಗ ಯಾವ ತರ ಕೂತ್ ನೀವ್ ಧ್ಯಾನ ಮಾಡ್ಬೇಕು, ಬೆಳೆ ಬಿತ್ತಿಳದಾಗ ಬೆಳೆ ತೆಗಿಯೊಳದಾಗ ಆದ್ರೂ ಸಹಿತ ಇಷ್ಟೆಲ್ಲಾ ಅವ್ರಿಗೆ ಹೇಳ್ಕೊಟ್ಟಿದನ್. ರತ್ನಾ ಪೂಜಾರಿ ನನಗ್ ಇಷ್ಟೆಲ್ಲಾ ತಿಳಿಸ್ಕೊಟ್ಟಾಳ್ರಿ. ಸೂಪರ್ ಅಮ್ಮ, ಸೂಪರ್. ರತ್ನಾ ಮತ್ತ ಪೂಜಾರಿ ನಮ್ಗ ಗುರು ಆಗ್ಬಿಟ್ಟಾಳ ಸರ್ ಅವಳು. ನಾವೇನ್ ಗುರು ಆಗ್ತೇವ್ರಿ, ಅವ್ರ ಮಟ್ಟಿಗೆ ನಾವೇನ್ ಹೋಗ್ತೇವ್ರಿ, ಸಾಧ್ಯ ಇಲ್ಲ. ಇಲ್ಲ ಇಲ್ಲ, ಆಯ್ತಾಯ್ತು. ಎಲ್ಲಾ ಚಲೋ ಹೇಳಿತಮ್ಮ, ಖುಷಿ ಆಯ್ತು ನಮ್ಗ. ಇನ್ನು ಮಾತುಗಳು ಯಾವಾಗ ಸರ್ ಕರೆದಾಗ ಬಂದ್ ಹೇಳ್ಕೊಡ್ರಿ ಮತ್ತ. ಸರ್ ಧನ್ಯವಾದ ಸರ್ ಅವಕಾಶ ಕೊಟ್ಟಿದ್ದಕ್ಕ. ಅಮ್ಮನ ಹಾಡುಗಳು ಕೇಳ್ಬೇಕು ಸರ್ ನಾವು, ಅವು ಬಾಳ ಅದಾವ್ರಿ ಸರ್ ಹಾಡುಗಳು. ಹೇಳ್ಯಾರ ದಾನಮ್ಮರ ಹಾಡು ಹೇಳಂತ್ರಿ. ಅಮ್ಮ ಹೇಳಿ, ಇವತ್ತು ಗುರುವಾರ ಐತಿ, ಒಂದ್ ಯಾವ್ದಾದ್ರು ಒಂದ್ ಹೇಳಲ್ಲ ಹಾಡು. ಮೊನ್ನೆ ಕೇಳಿದಿರಲ್ರಿ. ಇಲ್ರಿ, ಇನ್ನೊಂದ್ ಹೇಳ್ರಿ. ನಾವ್ ಟ್ರೈನಲ್ಲಿ ಮೈಸೂರಿಗೆ ಯಜ್ಞ ಹೋಗ್ ಮುಂದ್ ಸರ್, ಎಲ್ಲಾ ಟ್ರೈನಲ್ಲಿ ಹಾಡ್ ಹಾಡ್ಕೊತ ಬಂದಾರ ಅಮ್ಮ ರೀ. ಆಮೇಲೆ ಮೈಸೂರ್ ಮತ್ತೊಂದ್ ಹೇಳೋದಂದ್ರ ಮೈಸೂರ್ ಹೋಗಿದ್ದುರಿ, ಇವ್ರದ ಅಯ್ಯಪ್ಪ ಪಿಂಡಿ ಅವ್ರದ, ಮತ್ತ ಬಳ್ಳಾರಿಗೆ ಹೋಗಿದ್ದುರಿ, ಬೆಂಗಳೂರಿಗೆ ಹೋಗಿದ್ದವ್ರಿ. ಬೆಂಗಳೂರಿಗೆ 2 ಸಲ ಹೋಗಿನ್ರಿ. ಅದ ಪಿರಮಿಡ್ 2 ಸಲ ಹೋಗಿನಿ. ಚಲೋ ಅನ್ಸೈತ್ ಬಿಡ್ರಿ. ಅಲ್ಲಿ ಹೋಗಿ ಬಂದಾಗಿಂದ ಅವು ಒಂದು ಬಂದ್ ಅಂತಾರ ಒಂದೊಂದ್ ಅನುಭವ ಆಗಿದಾವ್ ನಮ್ಗ. ಅದು ಎಲ್ಲಾ ಒಳ್ಳೇದ ಆಗಿತ್ರಿ. ವರುಣ ಮಾಸ್ಟರ್ ಮಾತಾಡಿ. ಮೇಡಮ್ ಹೆಡ್ಫೋನ್ ತೆಗಿರಿ. ಮಾತಾಡಿ ಮೇಡಮ್. ವರುಣ ಮಾಸ್ಟರ್ ಮಾತಾಡಿ ಮಾತಾಡಿ. ಕೇಳಿಸ್ತಾ ಇಲ್ಲ. ಅದು ತೆಗಿರಿ. ಯಾಕೆ ಹೆಡ್ಫೋನ್ ತೆಗಿರಿ. ನೀವು ಕಿವಿಯಿಂದ ತೆಗೆದಿದ್ದೀರಿ. ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಮೇಡಮ್. ನೀವು ಹೆಡ್ಫೋನ್ ತೆಗಿರಿ. ಮಾಸ್ಟರ್ ಮತ್ತೆ ಯಾರಾದ್ರೂ ಮಾತಾಡೋರಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ವೆರಿ ಗುಡ್. ಸರ್ ಮಾತಾಡಿ. ಹಲೋ ಪೈಮಾ ಸರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ಹಾ, ಎಸ್ ಸರ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ.
ಸರ್ ಅದೇ ಲಾಸ್ಟ್ ಟೈಮ್ 41 days ಕಂಪ್ಲೀಟ್ ಮಾಡಿದೆ. ನಾಳೆ ನಾಳೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡೇನ್ರಿ. ಸರ್ ಮಾಡಿಬಿಟ್ಟು 41 days ಮಾಡಿ ಹಾ 15 days ಮೆಡಿಟೇಷನ್ ಮಾಡಿಲ್ಲ ಸರ್. ಯಾಕೆ ಸರ್ ಹಿಂಗಾಗ್ಬಿಟ್ರಿ? ಜಾಸ್ತಿ ಆಗ್ಬಿಡ್ತು ಅಂತನಾ? ಕೂಡಲ್ ಸಂಗಮ ಪ್ರೋಗ್ರಾಮ್ ಮುಗೀತಲ್ಲ ಸರ್, ಅದಾದ್ಮೇಲೆ ಹ್ಮ್ ಕಂಟಿನ್ಯೂಸ್ 15 days ಮಾಡ್ಲೇ ಇಲ್ಲ ಸರ್ ನಾನು. ಓಕೆ. ತಲೆ ಒಂಥರ ಗೊಬ್ಬರ ಆಗ್ಬಿಡುತ್ತೆ ನನಗೆ ಮತ್ತೆ ವಾಪಸ್. ಓಕೆ. ಕಂಟಿನ್ಯೂಸ್ ಆಗಿ ಬಿಟ್ಟಿರೋದ್ ನೋಡಿ ಒಂಥರ ತಲೆ ಗೊಬ್ಬರ ಆಗ್ಬಿಡ್ತು ಸರ್. ಹ್ಮ್ ಗುಡಾಕೇಶ ಮುಗಿಸ್ದೆ 41 days, ಎಷ್ಟು ಪೀಸ್ಫುಲ್ ಆಗಿದ್ದೆ ಸರ್ ನಾನು. ಹ್ಮ್ ಅದು ಎನರ್ಜಿನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಸರ್. ಪೂರ್ತಿ ಎಲ್ಲ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗಿತ್ತು ನನಗೆ. ಓಕೆ. ಸಡನ್ ಆಗಿ ಗ್ಯಾಪ್ ಹೊಡೆದ್ಬಿಟ್ಟೆ ಸರ್. ಕಂಟಿನ್ಯೂಸ್ ಆಗಿ ಊರಾಗಿದ್ದೆ ಅವಾಗ. ಹ್ಮ್ ಗ್ಯಾಪ್ ಹೊಡೆದು ಮತ್ತೆ ವಾಪಸ್ ಅದು ಕನೆಕ್ಟ್ ಆಗಕ್ಕೆ ನನಗೆ ಸಖತ್ ನನಗೆ ಕಷ್ಟ ಆಗ್ಬಿಡ್ತು ಸರ್. ಹ್ಮ್ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಸರ್. ಇವಾಗ 3 days ಆಯ್ತು ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಹಾ ಸರ್. ನಾನ್ ಸ್ಟಾಪ್ ಕಂಟಿನ್ಯೂ ಆಗ್ಬಿಡಿ. ಇಲ್ಲ ಸರ್, ಅದು ಗೊತ್ತಾಗ್ಬಿಟ್ಟೈತೆ. ಯಾಕೋ ಬಿಟ್ರೆ ಸರಿನಾ ಹಂಗ್ ಕಾಣ್ತಾ ಇಲ್ಲ ಅಂತ. ಹೌದು. ಹ್ಮ್ ಯಾವತ್ತು ನಾವು ಮೇಲಕ್ಕೆ ಹೋಗ್ಬೇಕೆ ಹೊರತು ಡೌನ್ ಆಗ್ಬಾರ್ದು. ಅದೇ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ನಾಳೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿ. ಹಾ ಓಕೆ ಸರ್, ಆಯ್ತು. ಆ, ರಾಜೇಶ್ವರಿ ಅರುಣ ಮಾಸ್ಟರ್ ಮಾತಾಡಿ. ಬರುತ್ತಾ ನೋಡಿ ಸೌಂಡ್? ಇಲ್ಲ ಮೇಡಮ್, ಬರ್ತಾ ಇಲ್ಲ. ಒಂದ್ಸಾರಿ ನೀವು ಎಕ್ಸಿಟ್ ಆಗಿ ಜಾಯ್ನ್ ಆಗಿ, ಯಾಕೆ ಸೌಂಡ್ ಬರ್ತಾ ಇಲ್ಲ. ಆ ರಾಜಶ್ರೀ ಪಾಟೀಲ್ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ನಮಸ್ತೆ ಮಾಸ್ಟರ್, ಮಾತಾಡಿ. ಸರ್. ನಾನು ಧ್ಯಾನಕ್ಕೆ ಬಂದ್ 3 ವರ್ಷ ಆಯ್ತ್ರಿ. ನಾನು ಹಾಗೆ ನಮ್ಮ ಮನೆಯೊಳಗ ಮ್ಯೂಸಿಕ್ ಕೇಳ್ಕೊಂತ ಧ್ಯಾನ ಮಾಡ್ತಿದ್ದೀನ್ರಿ. ಈಗ ಸ್ವಲ್ಪ ಹೊಲ್ದೊಳಗ ಬೆಳಿ ಮಾಡಿದೇವ್ರಿ ಸರ್. ಯಾವ ಟೈಪ್ ನಾವು ಅದಕ್ ಧ್ಯಾನ ಮಾಡ್ಬೇಕಂತ ಅಂದ ನಂದೊಂದ್ ಇದನ್ನ ಐತ್ರಿ ಸರ್. ಸಂಕಲ್ಪ ಏನ್ ಹಾಕೊಂಡ್ ಧ್ಯಾನ ಮಾಡ್ಬೇಕಂತ. ಸಂಕಲ್ಪ ಮಾಡೋದು ಏನು ಬೇಡ, ನೀವು ಗುಡಾಕೇಶ ಮಾಡಿ. ಎರಡನೇದು, ನೀವು ಬಿತ್ತನೆ ಮಾಡ್ತೀರಲ್ವಾ ಬೀಜ, ಹಾ ಆ ಸರ್. ಬೀಜಗಳನ್ನೆಲ್ಲ ಮೊದಲೇ ತಂದು ಅವನ್ನೆಲ್ಲ ಪಿರಮಿಡ್ ಕೆಳಗೆ ಇಟ್ಟಿರ್ಬೇಕು ನೀವು. ಹಾ ಸರ್. ಬಿತ್ತನೆ ಮಾಡುವ ಬೀಜಗಳಿರ್ತಾವಲ್ಲ, ನಿಮಗೆ ಎಷ್ಟು ದಿನ ಸಾಧ್ಯ ಆಗ್ತದೆ ಅಷ್ಟು ದಿನ ಪಿರಮಿಡ್ ಕೆಳಗೆ ಇಡ್ಬೇಕು ಅವನ್ನೆಲ್ಲ. ಹಾ ಸರ್. ಆಮೇಲೆ ನಾವಿಲ್ಲಿ ಬೆಳಗ್ಗೆ ಸಂಕಲ್ಪ ಮಾಡಿಸ್ತೀವಲ್ಲ, ನೀರು, ಆಮೇಲೆ ಪಿರಮಿಡ್ ವಾಟರ್ ಗೊತ್ತಿದೆಯಾ? ಪಿರಮಿಡ್ ಒಳಗೆ, ನೀರೊಳಗೆ ಪಿರಮಿಡ್ ಇಡ್ತೀವಲ್ಲ, ಆ ಹಾ ನೀರನ್ನ ಸರ್. ಹಾಕಿ ನಿಮ್ಮ ಹೊಲ ಏನಿರ್ತದಲ್ಲ, ಹಾ ಸರ್. ಅಥವಾ ಅದು ನೀವು ಅಲ್ಲಿ ಏನಾದ್ರು ಬಾವಿ ಗೀವಿ ಇದ್ರೆ ಅದರಿಂದ ಏನಾದ್ರು ನೀರು ಪಂಪ್ ಸೆಟ್ ಇದು ಮಾಡ್ತೀವ್ರಲ್ಲ, ಒಟ್ಟಿನಲ್ಲಿ ಬೆಳಗ್ಗೆ ಹಾಕುವಾಗ ಅದನ್ನು ಮಿಕ್ಸ್ ಮಾಡಿ. ಆಮೇಲೆ ನೀವು ಅಲ್ಲಿ ಸ್ವಲ್ಪ ಒಂದ್ ಅರ್ಧ ಗಂಟೆ ಏನಾದ್ರು, ನಿಮ್ಗೆ ಹೆಂಗಿದ್ರು ಧ್ಯಾನ ಗೊತ್ತಿರ್ತದಲ್ವಾ, ಆ ಹೊಲದಲ್ಲಿ ಕುತ್ಕೊಂಡು ಧ್ಯಾನ ಒಂದ್ ಅರ್ಧ ಗಂಟೆ. ಈಗ ಆಲ್ರೆಡಿ ಇದನ್ನ ಎಲೆಕೋಸು ಬಂದಿದೆ ಸರ್ ನಮ್ದು. ಸ್ವಲ್ಪ ರೇಟ್ ಡೌನ್ ಆಗಿದೆ ಅಂತ ನಮ್ಮ ಯಜಮಾನ್ರು ಅಂತ ಇದಾರೆ. ನಾ ಏನಾದ್ರೂ ಒಂದ್ ಸ್ವಲ್ಪ ಸಂಕಲ್ಪ ಮಾಡ್ಕೊಂಡ್ರೆ ಇದಾಗ್ತದೆ ಅಂತ ನನ್ಗೆ. ಆಗತ್ತೆ, ಮಾಡಿ, ಧ್ಯಾನ ಮಾಡಿ ರಾತ್ರಿ ಎಲ್ಲ. ಹಾ ಸರ್. ಸಂಕಲ್ಪ ನೀವು ಹೊಸದಾಗಿ ಮಾಡೋದು ಏನ್ ಬೇಡ ಮೇಡಮ್. ಹಾ ಸರ್. ಆಯ್ತಾ? ಸುಮ್ನೆ ಬೆಳಗ್ಗೆವರೆಗೂ ಮಾಡೋದು ಮುಖ್ಯ. ಹಾ ಓಕೆ ಸರ್. ಸರ್ ನನ್ ಮಗಳು 2nd year ಅದಾಳ್ರಿ. ಅವಳಿಗೂ ಇದ್ರೊಳಗ ನಾವ್ ಧ್ಯಾನಕ್ಕ ಕರ್ಕೊಂಡ್ ಬಂದ್ರ ಅವಳಿಗೆ ಎಷ್ಟೊತ್ತ ಧ್ಯಾನ ಮಾಡಕ್ ಹಚ್ಬೇಕ್ರಿ? ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಕ್ ಹೇಳಿ ಕೂತ್ಕೊಂಡು. ಬೆಳಗ್ಗೆವರೆಗೂ ಆಗದೇ ಇದ್ರು ಕೂಡ 9 ರಿಂದ 10 ಗಂಟೆ ಒಳ್ಳೆ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ, ಅವಾಗ ಅಟೆಂಡ್ ಮಾಡ್ಲಿ. ಬೆಳಗಿನ ಜಾವ 4 ಗಂಟೆಯಿಂದ ಕರ್ಮವೃಕ್ಷ, ಅದನ್ನ ಅಟೆಂಡ್ ಮಾಡ್ಲಿ. ಸಜ್ಜನ ಎಲ್ಲ ಇರುವಾಗ ಬೇಕಾದ್ರೆ ಅವರು ಓದೋದು ಅದನ್ನೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಪುನಃ ಓಪನ್ ಐ ಮೆಡಿಟೇಷನ್ ಆದ್ಮೇಲೆ ಓಪನ್ ಐ ಮೆಡಿಟೇಷನ್ ಮಾಡ್ಲಿ, ವಾಟರ್ ಅಫರ್ಮೇಷನ್ ಅದೆಲ್ಲ ಮಾಡಿಸಿ. ರಾತ್ರಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ. ಪೂರ್ತಿ ರಾತ್ರಿ ಆಗದೆ ಇದ್ರು ರಾತ್ರಿ ಪೂರ್ತಿ ಮಾಡಿದ್ರೆ ಒಳ್ಳೇದೇ. ಅವ್ರು ಇವಾಗ ಚಿಕ್ಕವ್ರು ಇದಾರಲ್ಲ, ತುಂಬಾ ಬೇಗ ನಿಮಗೆ ಅವ್ರಿಗೆ ಏನ್ ಪ್ರಯೋಜನ ಅಂದ್ರೆ, ನಾಳೆ ಏನ್ ಎಕ್ಸಾಮ್ ಏನ್ ಕ್ವಶನ್ ಅದು ಮೊದ್ಲೇ ಗೊತ್ತಾಗ್ತದೆ. ಹಾ ಸರ್. ಹೇಳ್ತಾ ಇದ್ದೇನೆ ಸರ್, ಆದ್ರೂ ಅಷ್ಟೊಂದ್ ಅವಳ ಇದನ್ ಮಾಡೋದಿಲ್ರಿ. ಏನ ಜಾಸ್ತಿ ಅಂದ್ರ 15 ನಿಮಿಷ ಮಾಡ್ತಾಳ್ರಿ. ಕೊನೆ ಪಕ್ಷ ಈಗ ನಮ್ಮ 9 ರಿಂದ 10 ಗಂಟೆ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತಲ್ವಾ, ಅದಕ್ಕಾದ್ರೂ ಕೂರಿಸಿ 1 hour. ಹಾ ಸರ್. ಹ್ಮ್ ಓಕೆ ಸರ್.
ಓಕೆ ಮೇಡಮ್. ಯಾರಿಗೂ ಧ್ಯಾನ ಗೊತ್ತೇ ಇಲ್ಲ, ನಾವು ಫಸ್ಟ್ ಟೈಮ್ ಅನ್ನೋರು ಎಷ್ಟೊತ್ತಾಗುತ್ತೆ ಅಷ್ಟೊತ್ತಾದ್ರೆ ಕೂತ್ಕೊಂಡು ಮಾಡಿ, ಆಯ್ತಾ. ಆಲ್ರೆಡಿ ಧ್ಯಾನ ಅಭ್ಯಾಸ ಗೊತ್ತಿರೋರು ರಾತ್ರಿ ಪೂರ್ತಿ ಮಾಡ್ಬೇಕು. ಓಕೆ ಸರ್. ಲಕ್ಷ್ಮೀ ಮಾಸ್ಟರು, ಉಮೇಶ್ ಸರು, ಇವರೇ ನಮ್ಗೆಲ್ಲರಿಗೂ ಸ್ಫೂರ್ತಿ. ಸರ್ ನೀವೇ ಸರ್, ಏನ್ ಸರ್ ಫಸ್ಟ್ ನೀವು ಸರ್, ಆಮೇಲೆ ನಾವು ಸರ್. ಫಸ್ಟ್ ಬೀಜ ಅನ್ನೋದು ನೀವೇ ಅಲ್ವಾ, ಒಂದ್ ಬೀಜ ನೀವ್ ಹಾಕಿರ್ತೀರಾ, ನಾವ್ ಇವಾಗ ಮಳೆಗೆ ಇವಾಗ ಬೆಳೀತಾ ಇದೀವಿ ಸರ್. ಸರ್ ಬೀಜ ಮೇಲೆ ಬರ್ಬೇಕು ಅಂದ್ರೆ ಅಲ್ಲಿಗೆ ನೀರು, ಮಣ್ಣು, ಗೊಬ್ಬರ ಎಲ್ಲರೂ ಬೇಕಾಗ್ತದೆ. ಅದೇ ಬೇಕು ಸರ್, ನೀವ್ ಅದು ಎರಡು ಮಾತಿಲ್ಲ ಸರ್. ನಾವು ಹೇಳ್ಕೊಳಂಗಿಲ್ಲ, ಈಗಲ್ಲ ಅನ್ನಂಗಿಲ್ಲ, ಅವರೆಲ್ಲ ಮಾಸ್ಟರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಸಂಗಮೇಶ್ ಸರ್ ಕೂಡ ಹೌದು ಸರ್, ಜಾಯ್ನ್ ಅವ್ರು ಅಪಾರ ಸರ್. ಸಂಗಮೇಶ್ ಸರ್ ಅದ್ಭುತ ಸರ್, ಅವ್ರದ್ದು ತುಂಬಾ ಚೆನ್ನಾಗಿದೆ. ನಮ್ಗಿಂದ ಅವ್ರು ಒಂದ್ ಯಾವತ್ತ ನೀವು ಕೇಳಿ, ಒಂದೊಂದು ಹಾಡಾಗ್ಲಿ, ಒಂದ್ ಎಕ್ಸ್ಪ್ರೆಸ್ ತುಂಬಾ ಚೆನ್ನಾಗಿ ಅಂತಾರೆ ಸರ್. ಅದ್ಭುತ. ಮೊದ್ಲೆಲ್ಲ ನೋಡ್ಬೇಕು, ದೊಡ್ಡ ದೊಡ್ಡ ಇದೇ ಮಾಡಿದಾರೆ ಸರ್, ಕ್ಲಾಸ್ಗಳು ಮಾಡಿದಾರೆ ಅವರು. 100 ಜನ 150 ಜನ ಕ್ಲಾಸ್ ಮಾಡಿದ್ದಾರೆ. ಇವಾಗ ಇದಾರೆ ಅಷ್ಟೇ, ಒಂದಿನ ಮಾಡ್ಸಿ, ತುಂಬಾ ಚೆನ್ನಾಗ್ ಮಾಡ್ತಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ನಮಸ್ತೆ. ಸರ್. ಬಾಳ ಹೇಳ್ಬೇಡ್ರಿ ಎಲ್ಲಾ ಪತ್ರಿಜಿ ಅವ್ರದ್ದು. ಅವ್ರ ಏನ್ ಹೇಳ್ಕೊಡ್ತಾರ ಅದನ್ನ ನಾವ್ ಮಾಡ್ತೀವಿ ಅಷ್ಟೇ. ಅವ್ರ ಏನ್ ನುಡಿಸ್ತಾರೆ ಅದನ್ನ ನಾವ್ ನುಡಿತೀವಿ ಅಷ್ಟೇ. ಅವ್ರನ್ನ ಕೇಳ್ರಿ, ರಾಜೇಶ್ವರಿ ಮೇಡಮ್ ಕೇಳ್ರಿ, ಅವ್ರ ಮನೆಗ್ ಹೋಗಿದ್ದೀನಿ. ಅವರು ಕೂಡ ಸ್ಕೂಲಿಗೆ ದಾನ ಹೇಳ್ಕೊಡ್ತಾರ. ರಾಜೇಶ್ವರಿ ಮೇಡಮ್ ಅವ್ರ ಊರಲ್ಲೇ. ಅವ್ರು ಕಮ್ಮಿ ನನ್ನ ಇದಕ್ ಬಂದ್ ಒಂದ್ 2-3 ವರ್ಷ ಆಯ್ತು. ಯಾಕ್ರಿ ಮೇಡಮ್? ಸರ್ ಎಲ್ಲ ನಿಮ್ 3 ಮಾರ್ಗದರ್ಶನ ವರ್ಷ ಆಯ್ತು ರಾಜೇಶ್ವರಿ ಮೇಡಮ್ ಬಂದು. ನಮ್ ಮನೆಗೂ ಅವ್ರು ಬಂದೋಗಿದಾರ. ನಾನ್ ಕುಂತ ಪ್ಲೇಸ್ ಅಲ್ಲಿ ಕೂತು ಧ್ಯಾನ ಮಾಡಿದಾರೆ. ಮೇಲ್ ಪಿರಾಮಿಡ್ ಐತಿ, ಕೆಳಗಡೆ ಸೇರಿ ಯಾವಾಗ್ಲೂ ಇದ್ದಿದ್ದೇ ಪ್ಲೇಸ್. ಇಲ್ಲೇ ಕೂತ್ ಧ್ಯಾನ ಮಾಡಿದಾರೆ. ಮೇಡಮ್ ಅವ್ರ ಊರಲ್ಲಿ ಚೆನ್ನಾಗಿ ಕ್ಲಾಸ್ ಮಾಡ್ತಾರ, ಸ್ಕೂಲಿಗೆ ಹೇಳ್ತಾರ, ಮತ್ತೆ ಓಣಿನಲ್ಲಿ ಯಾರಿದ್ರ ಕರಿದವ್ರಿಗೆ ಧ್ಯಾನ ಹೇಳ್ಕೊಡ್ತಾರ. ಆಮೇಲೆ ಅದೇ ರೀತಿ ಭಾಗ್ಯಶ್ರೀ ಮೇಡಮ್ ಕೂಡ ಒಂದ್ 3 ವರ್ಷದಿಂದ ಇದ್ರಲ್ಲಿ ಇರ್ತಾರ ಅವ್ರು. ಬಟ್ ಅವ್ರು ಮೊನ್ನೆ ಹೇಳಿದ್ರ ಸರ್ ನಿಮಗ ಡೈಲಿ ಆದ ಅನುಭವಗಳು ನಮಗ್ ಸ್ಟಾರ್ಟಿಂಗ್ ಹೇಳ್ತಾ ಹೋದ್ರು. ನಾನ್ ಹೇಳಿದೆ ಅವ್ರಿಗೆ, ಮೇಡಮ್ ಒಂದ್ ಬುಕ್ ಆಗ್ತತ್, ನೀವು ಬರಿತಾ ಹೋಗ್ರಿ, ಡೇಟ್ ಹಾಕ್ರಿ, ಅವತ್ತಿನ ದಿವ್ಸ ನಿಮಗೆ ಏನ್ ಅನುಭವ ಆಗಿರ್ತೈತಲ್ಲ, ನೀವು ಧ್ಯಾನಕ್ ಕುಂತಾಗ ಬರಿತಾ ಹೋಗ್ರಿ ಅಂದ್ರೆ ಮೋಸ್ಟ್ಲಿ 3 ವರ್ಷ ಆಗಿರ್ಬೇಕು ಅವ್ರು ಬರಿತಾ ಇತ್ತು ಸರ್. ಅದಕ್ಕೆ ನಿಮ್ಗೆ ಹೇಳಿದ್ರು ಅವತ್ತ, ನಾನ್ ಹಿಂಗ ಧ್ಯಾನದ ಬಗ್ಗೆ ಬರ್ದೀನಿ ಅಂತ ಹೇಳಿದ್ರು. ಅವತ್ ನಾನಿದ್ದೆ. ಬಟ್ ಇವ್ರು ಆಮೇಲೆ ಇನ್ನೊಂದ್ ಮತ್ತೆ ಯಾರು ಇದಾರ ಸರ್. ನಾನು ಹೊರಗಡೆಯಿಂದ ಕಾಂಟ್ಯಾಕ್ಟ್ಸ್ ಜಾಸ್ತಿ, ಅದಕ್ಕೋಸ್ಕರ ಮೊನ್ನೆ ಮಂಡ್ಯಕ್ ಹೋಗಿ ಉಮೇಶ್ ಅವರು ಬಂದಿದ್ರು, ಮುತ್ತುರಾಜ್ ಸರ್, ಎಲ್ಲರೂ ಸೇರಿ ಹೋಗಿ ಭೂಮಿ ಪೂಜೆ ಮಾಡಿ ಬಂದ್ವಿ. ನಂದ ಜಾಸ್ತಿ ಧ್ಯಾನ ಪ್ರಚಾರ ಸರ್. ಶಿವಮೊಗ್ಗ ಎಲ್ಲಿದ್ರು ಹೋಗ್ತಿರ್ತೀನಿ. ಧ್ಯಾನ ಪ್ರಚಾರ ಜಾಸ್ತಿ. ಮೊದಲಂತೂ 2 ವರ್ಷ ಮನ್ಯಾಗ ಇರ್ತಿದ್ದಿಲ್ಲ, ನಾ ಯಾವಾಗ್ಲೂ ಅದನ್ನೇ ಮಾಡ್ತಿದ್ದೆ. ಆಮೇಲೆ ಇವ್ರದ್ದು ಆಗಲೇ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿದ್ದು ಬಹಳ ನನ್ಗೆ ಖುಷಿ ಆಯ್ತು. ಅವ್ರು ಕೂಡ ಧ್ಯಾನ ಅದೇ ರೀತಿ ನಾನು ಕೂಡ ಸ್ಟಾರ್ಟಿಂಗ್ ಬಂದಾಗ ಕಂಟಿನ್ಯೂ ಅದನ್ನೇ ಮಾಡ್ತಾ ಇದ್ದೆ. ಮಠ ಮಾನ್ಯಗಳಿಗೂ ಕೂಡ ಧ್ಯಾನ ಹೇಳ್ಕೊಟ್ಟಿದ್ದೇನೆ. ಆದ್ರೆ ಈ ಗುಡಾಕೇಶ ನಾನು ಹೊಸದಾಗಿ ಬಂದಿರೋದು. ಈ ಗುಡಾಕೇಶದಿಂದ ನನಗೆ ಏನ್ ಅನುಭವ ಆಗಿದೆ ಅಂತ ಹೇಳಿದ್ದೇನೆ. ಬಟ್ ಅದು ರಿಯಲಿ ಇಟ್ ಈಸ್ ಮಿರಾಕಲ್ ಸರ್ ನನಗಾಗಿದ್ದು. ಗುಡಾಕೇಶನ್ನೇ, ಅದಕ್ಕೆ ಮತ್ತೆ ಬೇರೆ ಯಾವ್ದು ಇಲ್ಲ. ಅದಕ್ಕೆ ಮೊನ್ನೆ ರಾಜೇಶ್ವರಿ ಮೇಡಮ್ ಫೋನ್ ಮಾಡಿದಾಗ ಮೊದಲು ನೀವು ಗುಡಾಕೇಶಕ್ಕೆ ಜಾಯ್ನ್ ಆಗ್ರಿ ಅಂತ ಹೇಳಿದೆ. ಅವರು ಜಾಯ್ನ್ ಆಗಿದ್ರೆ ಅವತ್ತಿನ ದಿವ್ಸ ನಾ ಲಘು ಎಕ್ಸಿಟ್ ಆಗಿದ್ದೆ. ಆಮೇಲೆ ಗುಡಾಕೇಶದಿಂದ ಎಲ್ಲವೂ ಏನಿದಾಗ ಎಲ್ಲವೂ ಸಿಗುತ್ತೆ. ಗುಡಾಕೇಶನ್ ಅದಕ್ ಮತ್ತೆ ಯಾವ್ದು ಇಲ್ವೇ ಇಲ್ಲ. ಜೈ ಹೋ ಗುಡಾಕೇಶ್, ಜೈ ಹೋ ಗುಡಾಕೇಶ್, ಜೈ ಹೋ ಗುಡಾಕೇಶ್, ಜೈ ಹೋ ಪತ್ರಿಜಿ. ನಮಸ್ತೆ ಸರ್. ನಮಸ್ಕಾರ ಸರ್. ಅದ್ಭುತ ಸರ್. ನಿಮ್ಮ ಅದಕ್ಕೆ ಹೇಳುದು, ನಮ್ಗೆ ಅವರೇ ಸರ್ ಮಾರ್ಗ ತೋರ್ಸ್ಕೊಟ್ಟಿದ್ದು ಅರುಣ್ ಸರ್. ಫಸ್ಟ್ ನನ್ಗೆ ಇದು ಯಾವ್ದು ಪತ್ರಿ ಸಾರು ಇದು ಕಡ್ತಾಲ್ ತೋರ್ಸಿದ್ದು ಅವರೇ ಫಸ್ಟ್. ಅವರು ಮುತ್ತುರಾಜ್ ಅವರು ಇವರೇ ನಮ್ಗೆ ದರ್ಶನ ಮಾಡಿಸಿದವರು. ತುಂಬಾ ಅದ್ಭುತವಾಗಿತ್ತು. ತುಂಬಾ ನಮ್ಗೆ ಒಳ್ಳೆ ಗೈಡೆನ್ಸ್ ಕೊಟ್ರು ಸರ್ ನಮ್ಗೆ ಅವರು. ನಿಜವಾಗಿ ನಮ್ಗೂನು ಅವ್ರ ಗುರುಗಳೇ, ಇವಾಗ ಗುರುಗಳೇ ಅಂತ ಹೇಳ್ತೀವಿ ನಾವು ಆ ತರ ಸರ್. ನಿಜವಾಗಿ ಅದ್ಭುತವಾಗಿತ್ತು ಸರ್. ಓಕೆ ಸರ್, ಧನ್ಯವಾದ. ಮಾಸ್ಟರ್ ಮಾತಾಡಿ ಸರ್. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್. ಸರ್ ಎಲ್ರಿಗೂ ನಮಸ್ಕಾರ. ಸರ್ ಅದೇ ನೀವು ನಂದು ಒಂದು ಕ್ಲಾರಿಟಿ ಬೇಕಿತ್ತು ಸರ್. ಸರ್ ಪ್ರತಿ ಸಲ ಕೂತ್ಕೋತೀನಿ ಸರ್ ಧ್ಯಾನಕ್ಕೆ ಅಂತ, ಆ ಕ್ಯಾಪ್ ಹಾಕಿದ ತಕ್ಷಣ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ ಸರ್. ಅದೇನು ಅಂತ ನನಗೆ ತುಂಬಾ ಒಂಥರ ಬೇಜಾರಾಗುತ್ತೆ ಸರ್. ಕೊನೆಗೆ ಮಲ್ಗೆ ಬಿಟ್ಟಿರ್ತೀನಿ, ಆ ತರ ಆಗ್ಬಿಟ್ಟಿರುತ್ತೆ ಬೇಡ ಬಿಡ್ರಿ, ಮತ್ತೆ ಕ್ಯಾಪ್ ಹಾಕೊಂಡು ನಿದ್ದೆ ಬರುತ್ತೆ ಅಂದ್ರೆ ಕ್ಯಾಪ್ ಹಾಕೋಬೇಡ್ರಿ ಸರ್. ಅಂದ್ರೆ ಅಷ್ಟು ಸಮಾಧಾನ ಇದೆ ಅಂತ ಮುಂಚೆ ಒಬ್ರು ಮಲಗ್ಬೇಕು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ
ಸರ್ ನನಗೆ ನಿಮಗೆ ನಗು ಬರುತ್ತೇನೋ, ಗೊರ್ಕೆ ಬರ್ತಾ ಇರುತ್ತೆ ಸರ್, ಅಷ್ಟು ನಿದ್ದೆ ಹೋಗ್ಬಿಡ್ತೀನಿ. ಯೋಗ ನಿದ್ರೆ ಆದ್ರೆ ಅದೇ ಸರ್ ಎನರ್ಜಿ ಸರ್ ಹೇಳ್ಕೊಡ್ತದೆ. ಹಾ ಬಟ್ ಮನ್ಸು ತುಂಬಾ ಸಮಾಧಾನವಾಗಿದೆ ಸರ್. ಮುಂಚೆ ಒಂದು ಕೆಲಸ ಮಾಡುವಾಗ್ಲೂ ಒಂಥರ ಸ್ಟ್ರೆಸ್, ಒಂಥರ ಪ್ರೆಷರ್ ಇರ್ತಾ ಇತ್ತು. ಇವಾಗ ಪೀಸ್ ಆಫ್ ಮೈಂಡ್ ಇಂದ ಕೆಲಸ ಮಾಡ್ತೀನಿ. ಅದೆಲ್ಲ ಇದೆ ಸರ್. ಅದ್ರ ಮಧ್ಯೆ ಮಕ್ಳ ಜೊತೆ ಸ್ವಲ್ಪ ರೇಗಾಡ್ತಾ ಇರ್ತೀನಿ ಸರ್, ಮಗನ್ ಜೊತೆ. ಬಿಟ್ರೆ ನಾನು ಮ್ಯಾಕ್ಸಿಮಮ್ ಟೈಮ್ ಕಾಮಾಗೆ ಇರ್ತೀನಿ ಸರ್. ಈ ಕ್ಯಾಪ್ ಹಾಕೊಂಡು ಧ್ಯಾನಕ್ಕೆ ಕೂತ್ರೆ ಮಾತ್ರ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡುತ್ತೆ ಸರ್. ಹ್ಮ್ ಸರ್ ಅದು ಓವರ್ಕಮ್ ಮಾಡೋದು ಹೇಗೆ ಅಂತ ಸ್ವಲ್ಪ ಹೇಳಿ ಸರ್. ಊಟ ಸಂಜೆ ಬಟ್ ಊಟ ತುಂಬಾ ಸುಧಾರಣೆ ಆಗಿದೆ ಸರ್, ನನಗೆ ತುಂಬಾ ಸುಧಾರಣೆ ಆಗಿದೆ. ಸಂಜೆ ಸಂಜೆ ಊಟ ಹಾ ಸ- ಹಾ ಇಡ್ಲಿ ಊಟ ಇದೆಯಲ್ವಾ, ಅದನ್ನ ಸಾಧ್ಯವಾದ್ರೆ ಬಿಡಬೇಕು, ಸ್ಕಿಪ್ ಮಾಡ್ಬೇಕು. ಹಾ ಇಲ್ಲಾಂದ್ರೆ ಸರ್ ಸ್ವಲ್ಪ ಏನಾದ್ರೂ ಗಟ್ಟಿ ಸ್ವಲ್ಪ ಹಾ ಏನಾದ್ರೂ ಊಟ ಮಾಡಿ. ಸರ್. ಇಲ್ಲ, ನಾನು ಹಾಗೂನು ಒಂದ್ 6 ಗಂಟೆ ಹಂಗೆ ತಿನ್ನೋದು ಸರ್. ಸ್ವಲ್ಪ ತಿನ್ಬೇಕಾದ್ರೆ ಸ್ವಲ್ಪ ಇಲ್ಲ ತಿಂತೀನಿ, ಆದ್ರೆ 6 ಗಂಟೆಗೆ ತಿಂತೀನಿ ಸರ್ ಯಾವಾಗ್ಲೂ. ಓಕೆ. ಆಮೇಲೆ 6 to 7 ಇರ್ತದಲ್ಲ, ಸಾರಿ ಏನು ಹಾ ಹಾ 9 to 10 ಮ್ಯೂಸಿಕ್ ಮೆಡಿಟೇಷನ್ ಇರುತ್ತಲ್ವಾ, ಹಾ ಸರ್. ಅದನ್ನ ಚೆನ್ನಾಗಿ ಮಾಡ್ಬೇಕು. ಅದನ್ನ ಸರಿ ಸರ್. ಕರೆಕ್ಟ್ 1 hour ಮ್ಯೂಸಿಕ್ ಮೆಡಿಟೇಷನ್ ಮಾಡಿದ್ರೆ ಹಾ ರಾತ್ರಿ ಪೂರ್ತಿ ಅವೇರ್ನೆಸ್ ಅಲ್ಲಿ ಇರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹೌದು ಸರ್. ಆಮೇಲೆ ಪಿರಮಿಡ್ ಹೋಗಿ ಕೂತ್ರು ಅಷ್ಟೇ ಸರ್, 5 ನಿಮಿಷ ಅಲ್ಲೇ ನನಗ್ ಫೀಲ್ ಆಗ್ತಿರುತ್ತೆ, ನಾನು ಗೊರಕೆ ಹೊಡಿತಾ ಇದ್ದೀನಿ. ಅಷ್ಟು ನಿದ್ದೆ ಬಂದ್ಬಿಡುತ್ತಲ್ಲ ಸರ್. ಜಸ್ಟ್ ಹಿಂಗ್ ಕೈ ಲಾಕ್ ಮಾಡ್ಕೊಂಡ್ ಕೂತ್ರೆ ನಿದ್ದೆ ಬಂದ್ಬಿಡುತ್ತೆ. ಎನರ್ಜಿ ಅದು, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಅದೇ ಆದಷ್ಟು ಸುಖವಾದ ಆಸನದಲ್ಲಿ ಕುತ್ಕೋಬಾರದು. ಇಲ್ಲ ಸರ್, ಚಕ್ಕಮಕ್ಳು ಹಾಕೊಂಡ್ ಕೂತ್ಕೊಂಡ್ರೇನೆ ಹಂಗಾಗುತ್ತೆ ಸರ್. ಇವನ್ ಇಲ್ಲೂ ಅಷ್ಟೇ ಚೇರ್ ಮೇಲೆ ಕೂತಿರ್ತೀನಿ. ಬೆನ್ನು ಹೊರಗಬಾರ್ದು. ಹೌದು ಸರ್. ಓಹೋ ಬೆನ್ನಿಗೆ ಸಪೋರ್ಟ್ ಸಿಕ್ಕರೆ ಮತ್ತೆ ಮುಗೀತಲ್ಲ. ಸರ್ ಅದಿರ್ಬೋದು. ಈ ಹೌದು ಸರ್. ಯಾರಿಗೆಲ್ಲ ಯೋಗ ನಿದ್ರೆ ಜಾಸ್ತಿ ಬರ್ತದೆ, ಹಾ ನೀವು ಹಾ ಸಪೋರ್ಟ್ ಕೊಡಬಾರ್ದು. ಓಕೆ ಸರ್, ಹಂಗ್ ಮಾಡ್ತೀನಿ ಸರ್. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ತುಂಬಾ ಆಮೇಲೆ ನಿಮಗೆ ಪೇನ್ ಬಂತು ಅಂದ್ರೆ ಬೇಕಾದ್ರೆ ಸಪೋರ್ಟ್ ಕೊಡಿ. ಇಲ್ಲ ಸರ್, ಬೇರೆ ಆತರ ಏನ್ ಸಮಸ್ಯೆ ಇಲ್ಲ, ಪೈನ್ ಏನು ಇಲ್ಲ ನನ್ಗೆ. ಬಟ್ ತುಂಬಾ ಕಾಮನ್ ಪ್ರಾಬ್ಲಮ್ ಅಂದ್ರೆ ನಿದ್ದೆ ಹೋಗ್ಬಿಡ್ತೀನಿ ಸರ್ ಬೇಗನೆ. ಬೆನ್ನಿಗೆ ಸಪೋರ್ಟ್ ಸಿಗಬಾರ್ದು. ಮಾಡ್ತೀನಿ ಸರ್. ಹಾಗೆ ಕೂತ್ಕೊಳ್ಳಿ, ಬೆನ್ನಿಗೆ ಸಪೋರ್ಟ್ ಕೊಡದೆ. ಸರ್ ಅದೇ ಬ್ರೀದಿಂಗ್ ಅದು ಕಂಟ್ರೋಲ್ ಇದು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಉಸಿರಾಟದ ಯೋಗ ಮೇಲೆ ಗಮನ ನಿದ್ರೆ ಇಟ್ರೆ ಸಾಕು. ಯೋಗ 1, ನಿದ್ರೆ 2, 3 ಅನ್ನೋಷ್ಟೊಳಗೆ ನಿದ್ದೆ ಹಿಡಿದ್ಬಿಡುತ್ತೆ. ಇನ್ಮೇಲೆ ಯೋಗ ಮಾಡ್ತೀನಿ ನಿದ್ರೆಗೆ ಸರ್. ಜಾರಿದ್ರು ಕೂಡ ಪುನಃ ವಾಪಸ್ ಬರ್ತೀರಿ. ಓಕೆ ಬಹಳ ಸರ್. ಬೇಗ ವಾಪಸ್ ಬರ್ತೀರಿ. ಆಯ್ತಾ? ಸರಿ ಸರ್. ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you. ಚೇತನ್ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮಾಸ್ಟರ್ ಎಲ್ಲರಿಗೂ ನಮಸ್ತೆ ಸರ್. ನಾನು 3 ವರ್ಷ ಹೀಗಿದೆ ನಾನು ಧ್ಯಾನಕ್ಕೆ ಯೂಟ್ಯೂಬ್ ಅಲ್ಲಿ ನಾನು ಪರಿಚಯ ಆಯ್ತು. ಆರೋಗ್ಯ ಹಾಳು ಮಾಡ್ಕೊಂಡೆ. ಅದಾದ್ಮೇಲೆ ನನಗೆ ಯೂಟ್ಯೂಬ್ ಇಂದ ನನಗೆ ಪತ್ರಿಜಿ ಸರ್ ಧ್ಯಾನ ಮಾಡಿದ್ರೆ ಎಲ್ಲ ಬೆನಿಫಿಟ್ ಐತೆ ಅಂತ ನಂಗೆ ಅರ್ಥ ಆಯ್ತು. ಆಮೇಲೆ ವಿಡಿಯೋ ಹೋಗ್ತಾ ಆನ್ ಮಾಡಿ ಸರ್. ಸರ್ ವಿಡಿಯೋ ಆನ್ ಮಾಡಿ ಸರ್ ಅಂತೆ. ಸರ್ ಅದೇ ಲೈಟ್ ಇಲ್ಲ ಸರ್ ರೂಮಲ್ಲಿ, ಅದಕ್ಕೋಸ್ಕರ. ಆಮೇಲೆ ಮಾಡ್ತಾ 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 ಹ್ಮ್. ಈಗ 3 ತಿಂಗಳಾಯ್ತು ಸರ್. ಈಗ ಗುಡಾಕೇಶ ನಾನು ನಿಮ್ಮನ್ನ ನೋಡಿ ವೆರಿ ಗುಡ್. 3 ತಿಂಗಳು ನನ್ಗೆ ನಾನು ತುಂಬಾ ಬದಲಾವಣೆ ಆಗಿದ್ದೀನಿ. ಡ್ರಿಂಕ್ಸ್ ಮಾಡ್ತಿದ್ದೆ, ಈಗ ಗುಡಾಕೇಶಕ್ಕೆ ಬಂದು 10 ದಿವಸ ಮಾಡಿದೆ ಫಸ್ಟ್. ಆಮೇಲೆ 10 ದಿವಸದಿಂದ ನಾನು ಸ್ವಲ್ಪ ನೆಗ್ಲೆಕ್ಟ್ ಆಗ್ಬಿಟ್ಟೆ. ಅದರಿಂದ ನಾನು ಪ್ರತಿದಿನ ನಾನು ಗುಡಾಕೇಶನ ಯೂಟ್ಯೂಬ್ ಲೈವ್ ಅಲ್ಲಿ ಡೈಲಿ ಲೈವ್ ಅಲ್ಲಿ ಇರ್ತೀನಿ. ಒಟ್ಟಲ್ಲಿ ತುಂಬಾ ಬದಲಾಗಿದ್ದೀನಿ. ಆದ್ರೆ ನೈಟ್ ಪೂರ್ತಿ ನಾನು ಅವೇರ್ನೆಸ್ ಮೆಡಿಟೇಷನ್ ಮಾಡಕ್ಕಾಗ್ತಾ ಇಲ್ಲ. ನಿದ್ದೆಗೆ ಹೋಗ್ಬಿಡ್ತೀನಿ ಅವಾಗ 12 ಗಂಟೆ 1 ಗಂಟೆ 2 ಗಂಟೆ ಗಂಟೆ ಇರ್ತೀನಿ. ಆಮೇಲೆ ನೈಟ್ ಪೂರ್ತಿ 6 ಗಂಟೆ 5 ಗಂಟೆ ಗಂಟೆ ಇರಕ್ಕೆ ಆಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಮಾತಾಡ್ತಿರೋದು, ನರ್ವಸ್ ಆಗಿದ್ದೀನಿ ಅಷ್ಟೇ. ಪ್ರಾಕ್ಟೀಸ್ ಮಾಡಿ. ಅಭ್ಯಾಸ ಇರಬೇಕು ನಿರಂತರವಾಗಿ. ಆಮೇಲೆ ಅದೇ ಚೇರ್ ಮೇಲೆ ಕುತ್ಕೊಳ್ಬೇಕು. ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಬೆಳಿಗ್ಗೆಯವರೆಗೂ ಇರಕ್ಕಾಗಲ್ಲ ಅಂದ್ರೆ ಸಮಸ್ಯೆ ಏನು, ನಿದ್ದೆ ಬರ್ತದೆ ಅಲ್ವಾ. ನಿದ್ದೆ ಬಂದಾಗ ಎದ್ದು ಹೋಗಿ ಮಲಗಬಾರ್ದು. ಧ್ಯಾನ ಸ್ಥಿತಿಯಲ್ಲೇ ನಿದ್ರೆಗೆ ಜಾಗಬೇಕು, ಅಂದ್ರೆ ಯೋಗ ನಿದ್ರೆ. ಅದನ್ನ ಮೊದಲು ನಾವು ಬೆಳಿಗ್ಗೆವರೆಗೂ ಕೂರುವುದನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಮುಂದಿಂದಿಲ್ಲ ಅಂದ್ರೆ ಅವೇರ್ನೆಸ್ ಅದೆಲ್ಲ ಆಮೇಲೆ. ಫಸ್ಟ್ ಚೇರ್ ಮೇಲೆ ಕೂರೋದನ್ನ ಅಭ್ಯಾಸ ಮಾಡಬೇಕು. ಬೆಳಗ್ಗೆವರೆಗೂ ಚೇರ್ ಮೇಲೋ ಅಥವಾ ಕೆಳಗೋ ಸಾಧ್ಯವಾದ್ರೆ ಫಸ್ಟ್ ಚೇರ್ ಮೇಲೆ ಕೂರೋದನ್ನ ಅಭ್ಯಾಸ ಮಾಡಬೇಕು. ನಿದ್ದೆ ಎಳಿತಾ ಇರ್ತದೆ ಮನಸ್ಸು. ಈಗ 10 ಗಂಟೆ 11 ಗಂಟೆ ಇರೋ ಮನಸ್ಸು ರಾತ್ರಿ 3 ಗಂಟೆ 2 ಗಂಟೆಗೆ ಇರಲ್ಲ. ಆಯ್ತಾ, ಬೇರೆನೇ ಇರ್ತದೆ. ಸಾಕು ಹೋಗಿ ಮಲಗಿಬಿಡೋಣ, ಹೊಲ್ಕೊಂಡ್ಬಿಡೋಣ ಅನಿಸ್ತಾ ಇರ್ತದೆ. ಆಯ್ತಾ. ಆದ್ರೆ ಆಮೇಲೆ ಮಾನಸಿಕವಾಗಿ ಬಹಳ ಸ್ಟ್ರಾಂಗ್ ಇರ್ಬೇಕು. ಏನೇ ಆದ್ರೂ ಸರಿ ನಾನು ಮಾಡೇ ಮಾಡ್ತೇನೆ ಅಂತ ಹೇಳಿ.
ಅಂದ್ರೆ ಆ ನಮ್ ಮನಸ್ಸು ಬೇಕು ಅಂತಾನೆ ಅದು ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಅಯ್ಯೋ ಸಾಕು, ಏನ್ ಮಾಡ್ತಾ ಇದೀನಿ ನಾನು, ಇಷ್ಟೆಲ್ಲ ಬೇಕಾ ಇಷ್ಟೊತ್ತಲ್ಲಿ, ಹೀಗೆಲ್ಲ ಅನಿಸ್ತಾ ಇರ್ತದೆ. ಬಟ್ ಏನಾದ್ರೂ ಕೂಡ ನಾವು ಮನಸ್ಸಿನ ಮಾತು ಕೇಳಕ್ ಹೋಗ್ಬಾರ್ದು. ತುಂಬಾ ಸ್ಟ್ರಾಂಗ್ ಇರ್ಬೇಕು, ಬುದ್ಧಿ ಮಾತು ಕೇಳಬೇಕು, ಮಾನಸಿಕವಾಗಿ ಸ್ಟ್ರಾಂಗ್ ಇರ್ಬೇಕು. ಆಮೇಲೆ ಬೆಳಗಿಂದೆಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡಿ ಚೆನ್ನಾಗಿ. ಸಂಜೆ ಊಟ ಕಡಿಮೆ ಮಾಡಿ, ಸ್ವಲ್ಪ ಸಾಧ್ಯವಾದ್ರೆ ಸ್ಕಿಪ್ ಮಾಡಿ. ಹ್ಞೂ ಸರ್, ಊಟ ಊಟ ಈಗ ಫುಲ್ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀನಿ. ಜಾಸ್ತಿ 2 ಟೈಮ್ ಊಟ ಮಾಡ್ತಿದ್ದೀನಿ. ಮನೆಯವರೇ ಫುಲ್ ಬೈದವ್ರೆ. ಒಟ್ಟಲ್ಲಿ ಹೊಟ್ಟೆ ತುಂಬ ಊಟ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಆಮೇಲೆ ನಾನ್ ವೆಜ್ ಡೈಲಿ ವಾರಕ್ಕೆ 2 ದಿವಸ 3 ದಿವಸ ತರ್ತಿದ್ದೆ ನಾನೇ. ಈಗ 3 ತಿಂಗಳಿಂದ ನಾನ್ ವೆಜ್ ತರೋದೇ ಬಿಟ್ಬಿಟ್ಟಿದ್ದೀನಿ. ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ಸರ್. ಇವಾಗ ನಾನೇ ಬದಲಾವಣೆ ನಾನು ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ. ಆದ್ರೆ ನಾನು ನೈಟ್ ಪೂರ್ತಿ ನಾನು ಬೆಳಿಗ್ಗೆ ಹೊತ್ತು ಗಂಟೆ ಇರ್ಬೇಕು ಅಂತ ನನ್ನ ಆಸೆ. ಆದ್ರೆ ಆ, ಅದೊಂದು ಸ್ವಲ್ಪ ಮಲಗ್ತಾ ಇದ್ದೀನಿ ಸರ್ ಅಷ್ಟೇ. ಅಂದ್ರೆ ಮಲಗೋದು ಬೆಡ್ ಮೇಲೋ ಅಥವಾ ಚೇರ್ ಮೇಲೋ? ಸರ್ ಅದನ್ನೇ ನಾನು ಉಸಿರಾಡದ ಕಡೆ ಗಮನ ಕೊಡ್ತಾ 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 ನನಗೆ ಗೊತ್ತಿಲ್ದ್ರೆ ಹಂಗೆ ಮೊಬೈಲ್ ಮಡಗ್ಬಿಟ್ಟು ಹಂಗೆ ದಬಾಕ ಬಿಡ್ತೀನಿ ಸರ್. ಬೆಡ್ ಅದಾಗ್ಬಿಟ್ಟಿದೆ. ಬೆಡ್ಡಲ್ಲಿ ಹೋಗಿ ಪಕ್ಕದಲ್ಲೇ ಬೆಡ್ ಇದೆಯಲ್ಲ, ಅದಕ್ಕೆ ಈಗ ಮಂಚನೇ ಬಿಚ್ಚಾಕ್ ಹೋಗೋಣ ಅಂತ ಅನ್ಕೊಬಿಟ್ಟಿದ್ದೀನಿ ಸರ್. ರೂಮಲ್ಲಿ ಮಂಚನೇ ಮೊದಲು ಇಟ್ಬಿಡ್ಬೇಕು. ಬೆಡ್ ಹಾಸ್ಕೊಂಡು ಅದ ಕಣ್ಣಿಗೆ ಕಾಣಬಾರ್ದು. ಮೊದಲು ಅದನ್ನ ಇದು ಮಾಡ್ಬೇಕು, ಮಡಚಿಡಬೇಕು ಫಸ್ಟ್. ಈಗ ಮಲಗೋಣ ಅಂತಂದ್ರೆ ಏನೋ ಕಾಣಬಾರ್ದು. ಯಾಕೆಂದ್ರೆ ನಾ ಹೇಳಿದ್ನಲ್ವಾ, 10 ಗಂಟೆ 11 ಗಂಟೆ ಇರೋ ಮನ್ಸು ರಾತ್ರಿ 2 3 ಗಂಟೆ 4 ಗಂಟೆಗೆ ಇರಲ್ಲ. ಅವಾಗ ಏನ್ ಬೇಕಾದ್ರೆ ನಾಳಿಂದ ಮಾಡಿದ್ರಾಯ್ತು ಅಂತ ಮಲಗಿ ನಾವು. ಸರ್ ಆಮೇಲೆ ಏಪ್ರಿಲ್ 18ಕ್ಕೆ ಇದೆಯಲ್ಲ ಸರ್, ಅದಕ್ಕೆ ನನ್ಗೆ ಬರ್ಬೇಕಂತ ನಂಗೆ ಆಸೆ ಇದೆ. ಅದಕ್ಕೋಸ್ಕರ ನಾನು ಈಗಲೇ ಹೌದು, ಆಕ್ಟಿವ್ ಆಗಿ ನಾನು ಇರ್ಬೇಕು ಅಂತ ನಂಗೆ ಅನಿಸಿದೆ ಸರ್. ಅದಕ್ಕೋಸ್ಕರ ಮೆಂಟಲಿ ಪ್ರಿಪೇರ್ ಆಗಿ ನಾನು 41 ದಿವಸ ಮಾಡೇ ಮಾಡ್ತೇನೆ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗಿ, ಮಾನಸಿಕವಾಗಿ ಸ್ಟ್ರಾಂಗ್ ಆಗ್ಬೇಕು. ಆಯ್ತಾ? ಆಮೇಲೆ ನಿದ್ದೆ, ಅದೇ ಹೇಳಿದ್ನಲ್ವಾ, ಎದ್ದು ಹೋಗಿ ಮಲಗಬಾರ್ದು. ಆಮೇಲೆ ಬೆಡ್ ಗಿಡ್ಡು ಎಲ್ಲ ಮಡಿಚಿಡಿ. ಆಯ್ತಾ? ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. 41 ದಿವಸ ಅದಕ್ಕೂ ನನಗೂ ಗೊತ್ತಿಲ್ಲ ಅಂತ ಹೇಳಿ, ನಿಮ್ಗೆ ಯಾವಾಗೆಲ್ಲ ನಿದ್ದೆ ಬರುತ್ತೆ ಅವಾಗ ಯೋಗ ನಿದ್ದೆ ಪ್ರಾಕ್ಟೀಸ್, ಕುತ್ಕೊಂಡು ಧ್ಯಾನದಲ್ಲಿ ನಿದ್ದೆಗೆ ಜಾರು. ಒಟ್ಟಲ್ಲಿ ಈಗ ಈ ಚೇರ್ ಮೇಲೆ ಕೂತಿದ್ರು ಹೊರಗ್ ಬರೋದು, ಚೇರ್ನ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಈಗ ನಾನು ಏನೂ ತೊಂದರೆ ಇಲ್ಲ. ಯಾರಿಗೆ ಅವೇರ್ನೆಸ್ ಇರಲ್ಲ ಅವರು ಚೇರಿಗೆ ಹೋಗ್ಬಾರ್ದು. ನೀವಿನ್ನೂ ಅಭ್ಯಾಸ ಮಾಡ್ತಾ ಇರೋರಲ್ವಾ, ಅಭ್ಯಾಸ ಮಾಡೋರು ನೀವು ಸುಖವಾದ ಆಸನದಲ್ಲಿ ಕೂತ್ಕೊಳ್ಳಿ. ಯಾರಿಗೆ ಬೆಳಗ್ಗೆವರೆಗೂ ಕೂರ್ಲಿಕ್ಕೆ ಆಗಿದೆ, ಅಭ್ಯಾಸ ಆಗಿದೆ, ನೀವು ಬೆನ್ನು ಸಪೋರ್ಟ್ ಸ್ವಲ್ಪ ಕಡಿಮೆ ಮಾಡಿ. ಅಂದ್ರೆ ಬರೀ ನಿದ್ದೆನೇ ಜಾಸ್ತಿ ಆಗುತ್ತೆ ಅನ್ನೋರು. ಓಕೆನಾ ಸರ್? ಓಕೆ, ಖುಷಿ ಆಯ್ತು ಸರ್. ಮಾಡಿ ಸರ್, ಮಾಡಿ. ನೀವು ಇನ್ನೂ ನಿಮ್ಮಿಂದ ಆಗ್ಬೇಕಾಗಿರೋದು ತುಂಬಾ ಇದೆ. ಆಯ್ತಾ? ಇನ್ನೂ ಇಂಪ್ರೂವ್ ಆಗ್ಬೇಕು. ನಾನು ಮಂಡಲ ಮಾಡಿ ಸರ್, ಮಂಡಲ ಮಾಡಿ. ಮೈಸೂರವರಾ ನೀವು? ಹ್ಞೂ ಸರ್, ಮೈಸೂರು. ವೆರಿ ಗುಡ್. ಅರುಣ ಮಾಸ್ಟರ್ ಮಾತಾಡಿ. ಸರ್ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇಲ್ಲ. ಅನ್ಮ್ಯೂಟ್ ಆಪ್ಷನ್ ಕೇಳಿಸ್ತಾ ಇದೆ ಮೇಡಮ್? ಸರ್ ಅನ್ಮ್ಯೂಟ್ ಆಪ್ಷನ್ ಬರ್ಲಿಲ್ಲ ಅದಕ್ಕೆ ಸರ್. ನಮಸ್ಕಾರ ಸರ್. ಹ್ಮ್ ನಮ್ಮ ಮೈಸೂರು ಬಂಧುಗಳು ಮಾತಾಡಿದ್ರು ಇವಾಗ. ಹೌದು. ಹ್ಮ್ ಮತ್ತೆ ಎಷ್ಟ್ ಸುಳ್ಳು ಹೇಳ್ತೀರಾ ಅನಿಸ್ತು ನೀವು. ಅವ್ರು ಯಾಕೆ? ಲಕ್ಷ್ಮೀಮ್ಮ ಇದು ಅವ್ರಿಗೆ ಅಂಜಿಕೆ ಮಾತಾಡಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಅವ್ರು ಎಷ್ಟು ನಿರರ್ಗಳವಾಗಿ ಅಂದ್ರೆ ನಿಮ್ಮನ್ನೇ ಹಿಂದಾಕ್ಬಿಟ್ಟು ಸೆಷನ್ ನಡೆಸ್ಬಿಡ್ತಾರೆ ಅನ್ನೋಷ್ಟು. ಅವ್ರನ್ನ ಬಿಟ್ರೆ ಸೆಷನ್ನೇ ನಡೆಸ್ಬಿಡ್ತಾರೆ ಸರ್ ಪೂರ್ತಿ. ಅಷ್ಟೇ ನಿರರ್ಗಳವಾಗಿ ಮಾತಾಡ್ತಾ ಇದಾರೆ. ನೀವು ಅವ್ರಿಗೆ ಮಾತಾಡಕ್ಕೆ ಕಷ್ಟ ಅಂತ ಇದ್ರಿ. ಅವರು ಸೆಷನ್ ಅಲ್ಲಿ ಮಾತಾಡಿಲ್ಲ ಅವ್ರಿಗೆ. ಅವ್ರಿಗೆ ಅದೇ ಶೇಕ್ ಹ್ಯಾಂಡ್ ಮಾಡಿದಾಗ ಎನರ್ಜಿ ಬಂತು ಅಂದ್ರಲ್ಲ ಸರ್. ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಬಂತು. ನಂಗೆ ಕೂಡಕ್ಕೆ ಸೇರಿ ನಾಳೆಯಿಂದನೇನು ನನ್ಗೆ ಅನುಭವ ಆಗಿದ್ದು. ಹೆಂಗೆ ಅಂದ್ರೆ ಎಲ್ಲಿ ಅಂದ್ರೆ ನಾನು ನಾರ್ಮಲ್ ಆಗಿ ಇರೋದೇ ಅಂದ್ರೆ ಕಡಿಮೆ ಅನ್ಸ್ತಾ ಇದೆ ಸರ್. ಯಾವಾಗ್ಲೂ ಇಲ್ಲಿ ಅದೇ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಂಗೆ. ಸಹಸ್ರಾರ ಚಕ್ರ ಆಕ್ಟಿವ್ ಆಗ್ಬಿಟ್ಟು ಒಂಥರ ಏನೋ ಅಂದ್ರೆ ಫೀಲ್ ಆಗ್ತಾನೆ ಇರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಇರಕ್ಕೆ ಆಗ್ತಾ ಇಲ್ಲ. ಆತರ ಸುಮ್ನೆ ಫೀಲ್ ಆಗ್ತಾನೆ ಇರೋದು ಹಂಗಾಗ್ತದೆ ಸರ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಬರ್ಲಿ, ಎನರ್ಜಿ ಆಲ್ ಟೈಮ್ ಬರ್ತಾ ಇದೆ. ತಗೊಳ್ಳಿ, ಸುಮ್ನೆ ತಗೊಂತಾ ಇರ್ಬೇಕಷ್ಟೇ. ಬಾ ಅನ್ಬೇಕು. ಅಲ್ಲ ಯಾವಾಗ್ಲೂ ಸುಮ್ನೆ ಇರಕ್ಕೆ ಬಿಡ್ತಾ ಇಲ್ಲ. ಸುಮ್ನೆ ಏನ್ ಹಿಂಗ್ ಹಿಂಸೆ ಆಗುತ್ತಲ್ಲ ಅನ್ಸ್ತಾ ಇರುತ್ತೆ ಸರ್ ಒಂಥರ. ಏನ್ ತೊಂದ್ರೆ ಇಲ್ವಾ ಹಂಗಾದ್ರೆ? ಅದೇ ನಾನು ಸೆನ್ಸ್ ಏನೋ ಒಂಥರ ಗುಳು 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 ಮಾಡ್ತದೆ, ಇಲ್ಲಿ ತುರ್ಕಿ ಆದಂಗೆ ಆಗ್ತದೆ. ತುರ್ಕೆ ಹಂಗೇನಿಲ್ಲ ಸರ್. ತಣ್ಣಗಾಗೋದು ಒಂಥರ ಏನೋ ಜರ ಹರಿದಾಡ್ದಂಗ ಅನ್ಸೋದು. ಅದು ಬರೀ ತಲೆನೇ ಅಷ್ಟೇ ಅಲ್ಲ,
ಇವಾಗ ಒಂದೊಂದ್ಸರಿ ಮೈ ಕೈ ಎಲ್ಲ ಹಂಗಂಗೆ ಆಗ್ಬಿಡುತ್ತೆ ಸರ್. ಧ್ಯಾನ ಕೂತಾಗ ಜಾಸ್ತಿ ಬಾಡಿ ಎಲ್ಲ ಹಂಗೆ ಆಗುತ್ತೆ. ಇದ್ದಿದ್ರೆ ಪೂಜೆ ಮಾಡುವಾಗ ಮತ್ತೆ ನಾನು ಹೊರಗಡೆ ಅಂದ್ರೆ ಲೌಕಿಕದಲ್ಲಿ ಇದ್ದಾಗ ಗೊತ್ತಾಗಲ್ಲ, ಒಬ್ಳೆ ಇದ್ದಾಗೆಲ್ಲ ಹಂಗೆ ಅನ್ಸುತ್ತೆ ಸರ್. ಓಕೆ, ಮಾಡ್ತಾ ಹೋಗಿ ಮೇಡಮ್. ಸರಿ ಸರ್, ಆಯ್ತಾ? ಥ್ಯಾಂಕ್ ಯು ಸರ್. ವೆರಿ ಗುಡ್. ಓಕೆ ಮಾಸ್ಟರ್ಸ್, ಎಲ್ಲರೂ ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ